ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಸುಸ್ವಾಗತ. ಇವತ್ತು ನಾವು ಹೊಸ ಅತಿಥಿಯೊಬ್ಬರೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅವರ ಮನದಾಳದ ಮಾತನ್ನು ಕೇಳುವ ಪ್ರಯತ್ನವನ್ನು ಮಾಡುತ್ತಾ ಅವರ ಜೀವನದ ಇಲ್ಲಿಯವರೆಗಿನ ಜೀವನದ ಅಂಕು ಡೊಂಕುಗಳ ದಾರಿಯನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ನಾವು ಮಾಡಲಿಕ್ಕಿದ್ದೇವೆ. ಯಾರದ್ದೋ ಜೀವನವನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಯಾಕೆ ಅನ್ನುವ ಪ್ರಶ್ನೆ ನಿಮಗೆ ಬಂದಿರಬಹುದು. ಇದಕ್ಕೆ ಪ್ರಮುಖ ಕಾರಣ ಇದೆ. ನಾವು ಯಾರನ್ನೋ ಒಬ್ಬ ಅಪರಾಧಿಯನ್ನು ವಿಜೃಂಭಿಸಲಿಕ್ಕೋಸ್ಕರ ಈ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಸಮಾಜದ ಮುಖ್ಯವಾಹಿನಿಗೆ ಅವರು ಬಂದು ತಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಇರುವಂತಹ ವ್ಯಕ್ತಿಯಾಗಿ ಇವತ್ತು ಬೆಳೆದಿದ್ದಾರೆ. ಇವತ್ತು ಒಂದು ಸಂದರ್ಭದ ಡಾನ್, ಇವತ್ತು ಒಬ್ಬ ಸಮಾಜಮುಖಿ ಕಾರ್ಯಕರ್ತರಾಗಿ ಹಿಂದೂ ಸಮಾಜದ ಸಂಘಟನೆಗಳ ಒಬ್ಬ ನಾಯಕರಾಗಿ, ಜೊತೆಗೆ ಬಡ ಮತ್ತು ಧ್ವನಿ ಇಲ್ಲದವರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ನಮಗೆ ಆದರ್ಶವಾಗಿ ಕಾಣಲೇಬೇಕು. ಡಾನ್ ಆಗಿ ತಮ್ಮ ಪ್ರಾರಂಭಿಕ ಜೀವನದಲ್ಲಿ ಸರಿಯಾದ ಸಂದರ್ಭವೋ ಅಥವಾ ಕೆಟ್ಟ ಸಂದರ್ಭನೋ ಏನೋ ಒಂದು ಸಂದರ್ಭದಲ್ಲಿ ದಾರಿ ತಪ್ಪಿ ನಡೆದು ಉತ್ತಮ ದಾರಿಗೆ ಅವರು ವಾಪಸ್ಸಾಗಿದ್ದಾರೆ. ಅವರ ಕಾರ್ಯಚಟುವಟಿಕೆಯನ್ನು ನಾವು ನಿಮ್ಮ ಮುಂದೆ ಇಡಲೇಬೇಕು. ಹಾಗೂ ಬದಲಾದ ವ್ಯಕ್ತಿಗೆ ಸಾಮಾನ್ಯ ಜನರಾದ ನಾವು, ಸಾರ್ವಜನಿಕರಾದ ನಾವು ಚುಚ್ಚುವ ಕೆಲಸ ಮಾಡಬಾರದು. ಬದಲಾಗಿರುವ ವ್ಯಕ್ತಿಗೆ ನಾವು ಶಹಬಾಸ್ಗಿರಿ ಕೊಡಬೇಕು. ಅವರ ಕರ್ತವ್ಯಕ್ಕೆ, ಅವರ ಸೇವೆಗೆ ನಾವು ಕೈ ಜೋಡಿಸಿ ಅವರನ್ನು ಹುರಿದುಂಬಿಸುವ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಇನ್ನೊಂದಿಷ್ಟು ಈ ಪಾತಕ ವಲಯಕ್ಕೆ ಹೋದವರು ವಾಪಸ್ ಸಮಾಜಮುಖಿ ಜೀವನದತ್ತ ಬರುವ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಒಂದು ಸ್ಟೋರಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರೀನಿವಾಸ್ ಇವತ್ತು ಶ್ರೀನಿವಾಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಯಕ್ಕೂರ್ ಸೀನಾ ಎಂಬ ಒಂದು ಹೆಸರನ್ನು ಪಡೆದಂತಹ ಈ ಶ್ರೀನಿವಾಸರವರು ನಮ್ಮ ಜೊತೆಗೆ ಇದ್ದು ಅನೇಕ ವಿಷಯವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಪ್ರಾರಂಭದಲ್ಲಿ ನಾವು ನಮ್ಮೆಲ್ಲರ ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀನಿವಾಸರವರೇ, ನಿಮಗೆ ಸ್ವಾಗತ. ಸರ್, ಸ್ವಲ್ಪ ಹೆಚ್ಚಾಗಿ ನಿಮ್ಮ ಬಗ್ಗೆ ಹೇಳಿದೆ. ಅನಿವಾರ್ಯ. ಯಾತಕ್ಕೋಸ್ಕರ ಅಂತಂದರೆ, ಇಲ್ಲ ಅಂತಂದರೆ ಸಾರ್ವಜನಿಕರು ಅಪಾರ್ಥ ತಿಳಿದುಕೊಳ್ಳುವ ಸಾಧ್ಯತೆ ಇರ್ತದೆ. ಇಂಥವರನ್ನೆಲ್ಲ ಹೈಲೈಟ್ ಮಾಡಬೇಕಾ, ಇಂಥವರನ್ನೆಲ್ಲ ನಾವು ಮಾದರಿಯಾಗಿ ತೋರಿಸ್ಬೇಕಾ ಅಂತೇಳಿ ಮೂಗು ಮುರಿಯುವವರು ಇರ್ತಾರೆ. ಆದರೆ ಒಬ್ಬ ಯಾವುದೋ ಕಾರಣಕ್ಕೋಸ್ಕರ ತಪ್ಪು ಹೆಜ್ಜೆಯನ್ನಿಟ್ಟವರು ಸರಿ ದಾರಿಗೆ ಬರಬಾರ್ದು ಅಂತಿಲ್ವಲ್ಲ. ಅವರು ಬಂದಂತಹ ವ್ಯಕ್ತಿಯನ್ನು ಮತ್ತೆ ಅಪರಾಧ ಜಗತ್ತಿನೆಡೆಗೆ ಅವರು ಹೋಗಬಾರದು ಅಂತಂದರೆ ಸಮಾಜದಲ್ಲಿರುವಂಥ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಇಷ್ಟೆಲ್ಲ ಇದನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕಾಯ್ತು.
ಸರ್, ತಾವಿವತ್ತು ಹಿಂದೂ ಯುವ ಸೇನೆಯಲ್ಲಿ ಗುರುತಿಸಿಕೊಂಡಿದ್ದೀರಿ. ಆ ಮೂಲಕ ತಾವು ಸಾಕಷ್ಟು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತಿನ ನಿಮ್ಮ ಮನೆಯನ್ನು ನೋಡಿದರೆ ನನಗನ್ನಿಸ್ತದೆ ಒಂದು ಸಾಕಷ್ಟು ಧಾರ್ಮಿಕತೆ ನಿಮ್ಮಲ್ಲಿ ಅಡಗಿದೆ ಅನ್ನೋದಕ್ಕೆ ಈ ಮನೆಯ ವಾತಾವರಣ ಸಾಕ್ಷಿ ಹೇಳ್ತದೆ. ದೇವರ ಮೇಲೆ ಅತಿಯಾದ ಭಕ್ತಿ, ಪ್ರೀತಿ ಮತ್ತು ನಂಬಿಕೆ, ವಿಶ್ವಾಸ ಇರುವುದು ಈಗಿನ ಈ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಗೋಚರವಾಗುವಂಥದ್ದು. ಈ ಪ್ರೀತಿ, ಈ ವಿಶ್ವಾಸ, ಈ ಭಕ್ತಿ ಯಾವಾಗ ಬಂತು? ಮೊದಲಿಂದನೂ ಇತ್ತೋ ಅಥವಾ ಯಾವಾಗಿಂದ ಪ್ರಾರಂಭ ಆಯಿತು? ಇದು ನಮ್ಮ ತಂದೆ ಮನೆ ಕೃಷ್ಣಾಪುರ. ನಾವು ಹುಟ್ಟಿದ ಪ್ಲೇಸ್ ಪಣಂಬೂರಲ್ಲಿ. ಹಾಗೆ ಮತ್ತೆ 6 ಬಾರಿಗೆ ಹೋದ ಕಾರಣ ಮನೆ ಕೃಷ್ಣಾಪುರದಲ್ಲಿ ಜಾಗ ಸಿಕ್ಕಿತ್ತು. ಅಲ್ಲಿ ಮನೆ ಕಟ್ಟಿದ್ದೆವು. ಆಗ ಚಿಕ್ಕದಿನಿಂದಲೇ ಈ ತಂದೆ ತಾಯಿಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಲ್ಲಿ ಅವರ ತಂದೆ ಅವರ ತಂದೆ ತಾಯಿ, ಅವರ ತಂಗಿ, ಎಲ್ಲರೂ ಮನೆಯವರೆಲ್ಲ ಒಟ್ಟು ಕೂತ್ಕೊಂಡು ಭಜನೆ, ದೊಡ್ಡ ಕುಟುಂಬ, ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಆಗ ಅಲ್ಲಿ ಪ್ರತಿದಿನ ಭಜನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ನಮಗೆ ಪ್ರೇರಣೆ ಅಷ್ಟೇ. ಆ ಪೂಜಾ ಪುರಸ್ಕಾರ ನೋಡಿ ಅದೇ ಒಂದು ದೇವರಂದ್ರೆ ಹೀಗೆ ಇರಬೇಕು, ಹೀಗೆ. ಅಲ್ಲಿ ನಂದು ದೊಡ್ಡ ಚಿಕ್ಕಪ್ಪ ಇದ್ರು, ಇನ್ನು ಅವ್ರದ್ದು ತಂದೆ ತಮ್ಮ ಮೋಹನಪ್ಪ ಚಿಕ್ಕಪ್ಪ ಅಂತ ಇದ್ರು, ಮತ್ತೆ ಅವ್ರದ್ದು ತಮ್ಮ ಈಶ್ವರ ಅಂತ ಇದ್ರು, ಮತ್ತೆ ಬಾಳಾನಂದ ಅಂತ ಇದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋದು, ಭಜನೆ ಮಾಡೋದು ರಾತ್ರಿ ಕತ್ತಲಾಗುವಾಗ. ಅದನ್ನು ನೋಡಿ ನನಗೆ ಭಜನೆ ಅಂದ್ರೆ ಈಗಲೂ ನಿಮಗೆ ಪ್ರಾರಂಭ ನೀವು ಮಕ್ಕಳಾಗಿ ಬೆಳೀತಾ ಬಂದಿದ್ದೆ ದೇವರ ಪೂಜೆಯನ್ನು, ಭಜನೆಯನ್ನು ನೋಡ್ತಾ ಬೆಳೀತಾ ಬಂದರೆ ಅದೇ ಆ ವಾತಾವರಣ ನಿಮ್ಮಲ್ಲಿ ದೇವರ ಬಗ್ಗೆ ಅತಿಯಾದ ಪ್ರೀತಿ, ಭಕ್ತಿ, ವಿಶ್ವಾಸ, ನಂಬಿಕೆಯನ್ನು ಬೆಳೆಸಿತು ಅಲ್ವಾ? ಅವತ್ತು ನೀವು ಶ್ರೀನಿವಾಸರವರು ಅಲ್ವಾ? ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಯಿಂದ ಶ್ರೀನಿವಾಸ ಅಂತ ಕರಿತಾ ಇದ್ರು. ನಿಮ್ಮ ಬಗ್ಗೆ ಈಗ ನೀವು ಎಷ್ಟನೇ ಕ್ಲಾಸ್ವರೆಗೆ ಓದಿದಿರಿ? 7th. 7ನೇ ಕ್ಲಾಸ್. ಅದೆಲ್ಲ ಎಲ್ಲಿ ಓದಿರೋದು? ಗೋರಿಗುಡ್ಡ, ಇಲ್ಲಿ ಕಿಟ್ಟಲು ಮೊಹಮ್ಮದ್. ಹಾಂ. ನಿಮ್ಮ ಆ ಓದು ಆ ಸಮಯದ ಸ್ಕೂಲ್ ಸಮಯದ ವಾತಾವರಣ ಹೇಗಿತ್ತು ಅವತ್ತು? ನೀವು ಯಾವ ರೀತಿಯಲ್ಲಿ ಬೆಳೀತಾ ಇದ್ದೀರಿ? ಅದು ಹೇಗೆ ಅಂತ ಹೇಳಿದರೆ, ಚಿಕ್ಕದಿರುವಾಗಲೇ ಆಟ ಆಡೋದೆಲ್ಲ ತುಂಬ ಖುಷಿ. ಕಬಡ್ಡಿಯಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ. ಕಬಡ್ಡಿ ಮತ್ತು ಎಲ್ಲ ಗೇಮ್ಸಲ್ಲಿ ಹೈ ಜಂಪು, ಲಾಂಗ್ ಜಂಪು, ರನ್ನಿಂಗ್ ಎಲ್ಲ ಶಾಲೆಗೆ ಹೆಸರು ಆಗ ಟೈಮಲ್ಲಿ ಹೆಸರು ತಂದಿದ್ದೀನಿ. ಎಲ್ಲ ಕಡೆ ಈ ಸ್ಪೋರ್ಟ್ಸ್ಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಭಾಗವಹಿಸುವ ಮೂಲಕ ಮೆಡಲ್ ಅನ್ನು ತಗೊಬರ್ತಾ ಇದ್ದೀರಿ. ಕಲಿಯುವುದರಲ್ಲಿ ಏನಿಲ್ಲ. ಕಲಿಯುವುದರಲ್ಲಿ ನಾವು ದೊಡ್ಡ ಆಗಲೇ ಹೈಟ್, ನಾನು ನಮ್ಮನ್ನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿಸಿದ್ದು. ದೊಡ್ಡ ಬಾಡಿ ಅಲ್ಲ, ಹಾಗೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಲಾಸ್ಟ್ಗೆ ಶಾಲೆ ಬಿಡ್ಲಿಕ್ಕೂ ಕಾರಣ ಮೇಯ್ನ್ ಅದೇ. ಎಲ್ಲರಿಗಿಂತ ನಾವು ದೊಡ್ಡದಲ್ಲ, ಮತ್ತೆ ಬೇಸರ ಆಯಿತು. ನಾವು ಪಾಸಾಗಿ ಶಾಲೆ ನಾಚಿಕೆ ಇತ್ತು. ಹಾಗೆ ಶಾಲೆ ಬಿಟ್ಟದು 7th ಅಲ್ಲಿ ಶಾಲೆ ಬಿಟ್ರಿ. ತಂದೆ ತಾಯಿಗಳು ಶಾಲೆ ಬಿಡಬೇಡ, ನೀವು ಓದು, ಏನಾದರೂ ಅವ್ರಿಗೆ ಆಸೆ ಇರ್ತದೆ ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ, ಅವರಿಗೆ ಆಸೆ ಇತ್ತು. ಆದರೂ ನಮಗೆ ಶಾಲೆಗೆ ಹೋಗುದು ಹೇಳಿದರೆ ತುಂಬ ಬೇಸರ ಆಗ್ತದೆ. ನಮ್ಮದು ಎಲ್ಲ ನಮಗಿಂತ ಚಿಕ್ಕ ಇರುವುದಲ್ಲ, ಎಲ್ಲರೂ ನಮ್ಮದು ಬಾಡಿ ದೊಡ್ಡದಲ್ಲ. ಇವರು ಮಕ್ಕಳು ಮಾಡ್ತಾರಲ್ಲ, ಎಷ್ಟು ದೊಡ್ಡ ಈ ಥರದಲ್ಲೆಲ್ಲ ಆ ಟೈಮಲ್ಲಿ ಸಹಜ. ಹಾಗೆ ಅದು ತುಂಬ ಬೇಸರ ಆಗ್ತಿತ್ತು. ಮತ್ತೆ ನಮಗೆ ಟೀಚರ್ ಮಾಸ್ಟರ್ನವರ ಮೇಲೆ ಒಳ್ಳೆ ಅಭಿಮಾನ. ಈಗಲೂ ನಾನು ಎಲ್ಲಿ ಸಿಕ್ಕಿದ್ರೆ ಅವರ ಕಾಲಿ ಇಡ್ತೇನೆ. ಯಾಕೆ ಹೇಳಿದರೆ ನಮಗೆ 1-2 ವಿದ್ಯೆ ಕಲಿಸಿದಾರಲ್ಲ. ನಮಗೆ ಒಂದು ಶಿವನಂದ ಟೀಚರ್ ಅಂತ ಇದ್ರು, ನಮಗೆ ಹೊಡಿತಿದ್ರು, ತುಂಬ ಹೊಡಿತಿದ್ರು. ಆದರೆ ಅವರ ಮೇಲೆ ಪ್ರೀತಿ ಜಾಸ್ತಿ ನನಗೆ. ಯಾಕೆ ಹೇಳಿದರೆ ಅವರು ನಮ್ಮನ್ನು ಅಷ್ಟು ಬೆಳೆಸಿದ್ದಾರೆ ನನ್ನನ್ನು ಈ ಗೇಮ್ಸಲ್ಲಿ ಮತ್ತು ಪದ್ಯ ಆಡೋದ್ರಲ್ಲಿ. ನಂದು ವಾಯ್ಸ್ ಕೇಳಿ ಹಾಡನ್ನು ಹಾಡ್ತಿದ್ದೆ. ಈಗಲೂ ಭಜನೆ ಹೇಳ್ತಾ ಇರ್ತೇನೆ. ಮಂದಿರದಲ್ಲಿ ಭಜನೆ ಎಲ್ಲ ಹೇಳ್ತೇನೆ ನಾನು. ಮೈದಾನ ಗಣಪತಿ ಆಗ್ತದಲ್ಲ, ಅಲ್ಲಿ ಸಹ ಹೇಳ್ತೇನೆ. ಒಂದು ಪ್ಯಾರವನ್ನು ನಾವು ನಮ್ಮ ವೀಕ್ಷಕರಿಗೋಸ್ಕರ ತಾವು ಹೇಳ್ಬೋದಾ? ನನಗೆ ನಿಮಗೆ ಇಷ್ಟವಾದ ಭಜನೆ ಯಾವುದೂ ಇರ್ಬೋದು.
ಮೊದಲೊಂದೀಪೆ ನಿನಗೆ ಗಣನಾಥ ದೇವಂ ಒಂದೀಪೆ ನಿನಗೆ ಗಣನಾಥ ಆದಿಯೊಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ ಗಣನಾಥ ಒಂದೀಪೆ ನಿನಗೆ ಗಣನಾಥ. ಸರ್, ಒಳ್ಳೆಯ ರೀತಿಯಲ್ಲಿ ಆಡಿದ್ರಿ. ನಿಮಗೆ ಏನಾದರೂ ಒಂದು ಸಂಗೀತದ ಜ್ಞಾನ ಆಗ ಸಿಕ್ಕಿದ್ರೆ ಹೌದು, ಹೋಗುವ ಚಾನ್ಸಸ್ ಇತ್ತು. ಅಲ್ಲ, ಅದು ಯಾಕೆ ಹೇಳಿದ್ರೆ ನಮ್ದು ಹೇಳಿದಲ್ಲ ನಾನು ಸುನಂದ ಟೀಚರ್ ಅಂತ. ಹೌದು, ಅವರು ನಂದು ವಾಯ್ಸ್ ಕೇಳಿ ಈಗ ನಾನು ಈ ಜನಗಣ ಮನ ಎಲ್ಲ ಪದ್ಯ ಹೇಳ್ತೀವಲ್ಲ, ರಾಷ್ಟ್ರಗೀತೆ ಹೇಳುವಾಗ ಅವರು ನಂದು ವಾಯ್ಸ್ ಕೇಳಿದ್ರು ಒಂದು ದಿನ. ವಾಯ್ಸ್ ಕೇಳಿದ ಕೂಡಲೇ ನನ್ನ ಈ ಸ್ವಾತಂತ್ರ್ಯ ದಿನ ಎಲ್ಲ ಇರ್ತದಲ್ಲ, ಎಲ್ಲ ವಿದ್ಯಾರ್ಥಿಗಳ ನಡುವಲ್ಲಿ ನನ್ನನ್ನು ಸಾಕಿದ್ರು ಅವರು. ನನ್ನನ್ನು ಸಹ ನನಗೆ ಅದು ಹೇಳಲಿಕ್ಕೆ ತುಂಬಾ ಖುಷಿ, ಹೆಮ್ಮೆಯ ವಿಷಯ. ಎಲ್ಲ ನಮ್ಮ ಟೀಚರ್ ನಮ್ಮನ್ನು ಗುರುತಿಸಿದರು ಅಂತ ಖುಷಿ ಆಗ್ತದೆ. ನಾವು ಕಲಿಯುವುದರಲ್ಲಿ ದಡ್ಡ ಇದ್ರು, ನನ್ನನ್ನು ಇದರಲ್ಲಿ ಆದ್ರೂ ಇವರು ಇದು ಮಾಡಿದ್ರಲ್ಲ, ಎಲ್ಲದಕ್ಕೂ ಎಲ್ಲ ಪ್ರೋಗ್ರಾಮ್ಗೆ ನನ್ನನ್ನು ಕೂತ್ಕೊಂಡು ನಿಂತಿಳಿಸಿ ಇದು ಹೇಳ್ತಿದ್ರು ಎಲ್ಲ ಸ್ಟೂಡೆಂಟ್ ಹೊರಟಿಗೆ. ಹಾಗೆ ಅದು ನಿಮ್ಮನ್ನು ಸಾಕಷ್ಟು ಪ್ರೇರೇಪಿಸುವ ಮೂಲಕ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರತರುವ ಪ್ರಯತ್ನವನ್ನು ಅವರು ಮಾಡಿದರು. ಕಾರಣಾಂತರಗಳಿಂದ ನೀವು 7ನೇ ಕ್ಲಾಸಿಗೆ ಕ್ಲಾಸ್ ಬಿಟ್ಬಿಡ್ತೀರಾ. ಬಹುಶಃ ಆ ಕ್ಲಾಸ್ ಬಿಟ್ಟಿರೋದು ಒಂದೊಮ್ಮೆ ನೀವು ಕ್ಲಾಸ್ ಮುಂದುವರಿಸಿದ್ರೆ, ನೀವು SLC ವರೆಗೆ ಓದಿದ್ರು ಬಹುಶಃ ನೀವು ಸಂಗೀತ ಕ್ಷೇತ್ರನೋ ಅಥವಾ ಒಂದು ಕ್ರೀಡಾ ಕ್ಷೇತ್ರದತ್ತನೋ ನೀವು ಹೋಗುವ ಚಾನ್ಸಸ್ ಜಾಸ್ತಿ ಇತ್ತು ಅಂತ ಅನಿಸ್ತದಲ್ವಾ? ನಾನು ಚಿಕ್ಕದ್ರಿಂದಲೇ ಆಡುದು, ಇದು ಎಕ್ಸಸೈಸ್, ಬಾಡಿ ಮೇಂಟೈನ್ ಎಲ್ಲ ಮಾಡೋದು ತುಂಬ ಇಂಟ್ರೆಸ್ಟ್, ತುಂಬ ಅದರಲ್ಲಿ ಎಕ್ಸಸೈಸ್ ಮಾಡೋದು, ಯೋಗ ಅದರಲ್ಲೆಲ್ಲ ತುಂಬ ಫಾಸ್ಟ್. ಸರ್, ಆ ಸಂದರ್ಭದಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಸರ್? ಆಗ ತಂದೆ ಮೇಸ್ತ್ರಿ ಕೆಲಸ ಮಾಡ್ತಿದ್ರು, ತಾಯಿ ಕಾರ್ಖಾನೆ ಹೋಗ್ತಿದ್ರು. ತುಂಬ ಕಷ್ಟದ ಜೀವನ. ಆ ಕಷ್ಟದ ಜೀವನದಲ್ಲೂ ನಿಮ್ಮನ್ನ ಒಂದು ಓದಿಸುವ ಪ್ರಯತ್ನವನ್ನು ತಂದೆ ತಾಯಿಯರು ಮಾಡಿದರು ಅಲ್ವಾ? ಸರ್, ನೀವು 7ನೇ ಕ್ಲಾಸಲ್ಲಿ ಕ್ಲಾಸ್ ಬಿಡ್ತೀರಾ. ಕ್ಲಾಸ್ ಬಿಟ್ಟ ತಕ್ಷಣ ನೀವು ಮುಂದಿನ ಹೆಜ್ಜೆ ಹೇಗಿಡ್ತೀರಿ ಸರ್? ಯಾವ ಶಾಲೆ ಬಿಟ್ಟ ಕೂಡಲೇ ಕೆಲಸಕ್ಕೆ ಹೋಗುವ ಅಂತ ಆಯಿತು. ಅದ ನಂತರ ಫಸ್ಟಿಗೆ ಇಲ್ಲಿ ನಮ್ಮದು ಜಪ್ಪು ಮಾರ್ಕೆಟ್ ಹತ್ರ ಒಂದು ಸ್ಪ್ರೇ ಪೇಂಟಿಂಗ್ ಇದಿತ್ತು, ಜೀಪ್ ಇದು ಗ್ಯಾರೇಜ್, ಅಲ್ಲಿ ಕೆಲಸಕ್ಕೆ ಸೇರಿದೆ. ಆಗ 15 ರೂಪಾಯಿ ಸಂಬಳ ದಿನಕ್ಕೆ, ವಾರಕ್ಕೆ 15 ರೂಪಾಯಿ ಸಂಬಳ. ಹಾಗೆ ಅಲ್ಲಿ ಸೇರಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಸಾಧಾರಣ ಕೆಲಸ ಕಲ್ತಾದ ನಂತರ ಅಲ್ಲಿ ಕೆಲಸ ಬಿಟ್ಟೆ. ಆದ ನಂತರ ಮೇಸ್ತ್ರಿ ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ನೀವು ಹೆಸರು ಕೇಳಿದಿರಲ್ಲ, ಇವರು ಅಂತ ಹೇಳ್ತಾರೆ, ಈ ಆಕಾಶ್ ಭವನ ಹತ್ರ ಒಂದು ಸೆಟ್ರ್ ಇದ್ದಾರಲ್ಲ, ಎಂತ ಹೆಸರು ಹೇಳ್ತಾರೆ, ದೊಡ್ಡ ಮನೆ ಆಕಾಶ್ ಭವನ ಲಾಸ್ಟ್ ಎಂಡಲ್ಲಿ, ಗೊತ್ತಾಯ್ತಾ? ಎಂತ ಮಾಲಾಡಿ ಮಾಲಾಡಿ. ಓಕೆ, ಎಂತ ಅವ್ರ ಹೆಸರು? ನಮ್ಮ ಬಂಟ್ ಸಂಘದ ಅಧ್ಯಕ್ಷರು. ಅವರ ಮನೆ ಹತ್ರ ತುಂಬಾ ಮನೆ ಕಟ್ಟಿದ್ದೀವಿ. ಅಲ್ಲೇ ತುಂಬ ವರ್ಷ ಅಲ್ಲೇ ಕೆಲಸ ಮಾಡಿದ್ವಿ. ಅಲ್ಲೇ ಮೇಸ್ತ್ರಿ ಕೆಲಸ ಮಾಡಿ 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 ಆಗ ಈ RSS ಅದರಲ್ಲಿ 4ನೇ ಒಂದು ಆ ಸಂದರ್ಭದಲ್ಲೇ ನೀವು RSS ಒಳಕ್ಕೆ ಪ್ರವೇಶ ಮಾಡಿದ್ರಿ? ಇಲ್ಲ, 4ನೇ ಕ್ಲಾಸಲ್ಲಿ ಇದ್ದೆ. ನೀವು 4ನೇ ಕ್ಲಾಸಲ್ಲೇ ಸಂಘದ ಇವರು ಶಾಖೆಗಳಿಗೆ ಇವರೇ ಸ್ಟಾರ್ಟ್ ಮಾಡಿದ್ರು. ಭಾಸ್ಕರೇ ಒಂದು ಸ್ಟಾರ್ಟ್. ಭಾಸ್ಕರ್ ಚಂದ್ರ ಶೆಟ್ಟರ ಒಂದು ನೇತೃತ್ವದ ಶಾಖೆಯಲ್ಲಿ ತಾವು ಸಂಘದ ಒಳಗಡೆ ನೀವು ಗುರುತಿಸ್ಕೊಳ್ತೀರಿ. ಒಬ್ಬ ಕಾಕಿದಾರಿ ಚಡ್ಡಿಯಾಗಿ ಕಾಣಿಸ್ಕೊಳ್ತೀರಿ ಅಲ್ವಾ? ಅದರ ನಂತರ ನೀವಲ್ಲಿ ಕೆಲಸಕ್ಕೆ ಹೋಗ್ತೀರಿ, ಮೇಸ್ತ್ರಿಯಾಗಿ ಗುರುತಿಸ್ಕೊಳ್ತೀರಿ. ಸ್ಪ್ರೇ ಪೇಂಟಿಂಗ್ ಆಯಿತು, ಮೇಸ್ತ್ರಿಯಾಗಿ ಒಂದು ಹೌದು. ಅದ ನಂತರ ತಾಯಿ ಒಟ್ಟಿಗೆ ಕಾರ್ಖಾನೆ ಕೆಲಸ ಮಾಡ್ತಿದ್ದೆ. ತಾಯಿ ಒಟ್ಟಿಗೆ ಹೋಗ್ತಿದ್ದೆ ಬೆಳಿಗ್ಗೆ. ಅವರ ಒಟ್ಟಿಗೆ ಹೋಗಿ ಕಾರ್ಖಾನೆಯಲ್ಲಿ ಹಂಚಿದು ಕುದುವಳಿ ಹಂಚಿದು ಕಾರ್ಖಾನೆ ಇತ್ತು. ಅದರಲ್ಲಿ ಒಂದು 3 ವರ್ಷ ದುಡಿದಿದ್ದೇನೆ. ಅಲ್ಲಿ ತುಂಬ ವರ್ಷ, ಒಂದು 2-3 ವರ್ಷ ದುಡಿದಿದ್ದೇನೆ. ಆದ ನಂತರ ಯಾವುದೋ ಒಂದು ಕೇಸ್ ಆಯಿತು. ಅದು ಈ ನಮ್ಮದು ಬಲ್ಲಾಲ್ ಬಾಗ್ ರಘುನವರೆಲ್ಲ ಇದ್ರಲ್ಲ, ಅವರದ್ದು ಟೀಮಲ್ಲಿ ಒಂದು ಚಂದ್ರಾಸ್ ಅಂತ ಹೆಸರು ಒಬ್ಬ ಹುಡುಗ ಅಲ್ಲಿ, ಅದು ನಮ್ಮ ಈ ಹಿಂದೂ ಇದಕ್ಕೋಸ್ಕರ, ಅದು ನಮಗೆ ವ್ಯಕ್ತಿಗೆ ಗಲಾಟೆ ಇಲ್ಲ, ನಮ್ಮ ಸಂಘಟನೆಗೋಸ್ಕರ ನಮ್ಮ ಹತ್ರ ಒಂದು ಕೆಲಸ ಮಾಡಿಸಿದ್ರು. ಮಾಡಿ
ಅದು ಕೆಲಸ ನಮ್ಮ ವೆಂಕಟರಮಣ ದೇವಸ್ಥಾನ ಇದೆಯಲ್ಲ ಅಲ್ಲೇ ಆದ್ದು. ಹಾಂ, ಅಲ್ಲೇ ಆಗಿ ನಾವು ಕಾಸ್ಟ್ರೇಟ್ ವೆಂಕಟರಮಣ. ಹೌದು, ಅದು ಅಲ್ಲೇ ಆಗಿ ನಾವು ಹೀಗೆ ನಡೆದುಕೊಂಡು ಬರುವಾಗ ಕಾರ್ಖಾನೆಗೆ ಅವರು ಪೆಟ್ಟು ತಿಂದ ಹುಡುಗ ಇದ್ದಾನಲ್ಲ, ಅವನ ಮಾವ ನಡೆದುಕೊಂಡು ಬರ್ತಿದ್ದ. ಅವರ ಆ ದಿನ ರಜೆ, ಇಲ್ಲದಿದ್ರೆ ನಾನಂತ ಗೊತ್ತಾಗ್ತಿರ್ಲಿಲ್ಲ. ಅವರೆಂತ ಹೇಳಿದ್ರೆ ಆ ಕಡೆ ಗಣಪತಿ ದೇವಸ್ಥಾನ ಉಂಟಲ್ಲ, ಆ ಕಡೆಯಿಂದ ನಡೆದುಕೊಂಡು ಬರ್ತಿದ್ರು. ನಾನು ಈ ಕಡೆಯಿಂದ ತಲವಾರು ಇಟ್ಕೊಂಡು ಆ ಕಡೆ ಹೋಗ್ತಿದ್ದೆ. ಅರ್ಥ ಆಯ್ತಾ? ಆಗ ಅವರು ನನ್ನನ್ನು ನೋಡಿದ್ರು. ನನ್ನನ್ನು ನೋಡಿ ಅವರಿಗೆ ಇವನನ್ನು ಪೆಟ್ಟು ಬಿದ್ದದಂತೆ ಅವರದ್ದು ಸಂಬಂಧ ಅವರಿಗೆ ಗೊತ್ತಿಲ್ಲ. ಆಗ ಮತ್ತೆ ಗೊತ್ತಾಯ್ತು ಇದು ನಾನೇ ಮಾಡಿದೆ ಹೇಳಿ, ಅದು ಗೊತ್ತಾಯ್ತು. ಆಗ ನಾನು ಕಾರ್ಖಾನೆಗೆ ಹೋಗ್ತಿದ್ದೆ. ಕಾರ್ಖಾನೆಗೆ ಪೊಲೀಸ್ನವರೆಲ್ಲ ಬಂದ್ರು. ಆಗ ಕೆಲಸ ಅಲ್ಲಿಂದ ಬಿಟ್ಟೆ. ಹಾಗೆ ಮೊದಲ ಪ್ರಕರಣ ನಿಮಗೆ ಚಂದ್ರಹಾಸ್ ಅನ್ನುವ ಒಬ್ಬ ವ್ಯಕ್ತಿಯ ಏನು ಪ್ರಕರಣ ನಡೀತು, ಅದು ನಿಮ್ಮ ಮೇಲೆ ಪ್ರಥಮ ಪ್ರಕರಣ. ಅಂದ್ರೆ ಆ ಮೂಮೆಂಟಲ್ಲಿ ಸ್ವಲ್ಪ ಪುಂಡಾಟಗಳು ನೀವು ಭಾಗವಹಿಸ್ತಾ ಇದ್ರಿ ಅಲ್ವಾ? ಅದು ಪರಿಣಾಮ ಈ ರೀತಿಯಲ್ಲಿ ತೆಗೆದುಕೊಂಡು, ಅದು ಕೂಡ ನೀವು ಸಂಘಟನಾತ್ಮಕವಾದ ಕೆಲಸಕ್ಕೋಸ್ಕರ, ಇದು ಯಾವುದೇ ಸುಪಾರಿ ಪಡೆದು ಅಥವಾ ನಿಮ್ಮ ಯಾವುದೋ ಒಂದು ವೈಯಕ್ತಿಕ ದ್ವೇಷದಿಂದಾಗಿ ಮಾಡಿರುವಂಥದ್ದಲ್ಲ ಅಲ್ವಾ? ಸಂಘಟನಾತ್ಮಕ. ನಮಗೆ ಅಲ್ಲಿ ಆಕಾಶವಾಣಿಯಲ್ಲಿ ಹಿಂದೂ ಸೇನೆ ಸ್ಟ್ರಾಂಗ್ ಆಗ್ಲಿಕ್ಕೆ ತುಂಬಾ ಉಪದ್ರ ಕೊಡ್ತೇವೆ ನಮ್ಮ ಹುಡುಗರಿಗೆಲ್ಲ ಅಲ್ಲಿ. ಅದಕ್ಕೋಸ್ಕರ ನೀವಲ್ಲಿ ಹಿಂದೂ ಸೇನೆಯ ಘಟಕವನ್ನು ಸ್ಥಾಪಿಸ್ತಿರ್ತೀರಿ. ಅಲ್ಲಿ ಘಟಕ ಸ್ಥಾಪನೆಗೆ ಅವರು ಉಪದ್ರವನ್ನು ಕೊಡ್ತಾ ಇರೋ ಕಾರಣಕ್ಕೋಸ್ಕರ ನೀವು ಇಂತಹದೊಂದು ಒಂದು ಹೆಜ್ಜೆಯನ್ನು ಇಡ್ತೀರಿ. ಆ ಪ್ರಕರಣದಲ್ಲಿ ತಾವು ಜೈಲಿಗೆ ಹೋಗ್ತೀರಿ. ಇದು ಇಲ್ಲ, ಜೈಲಿಗೆ ಹೋಗ್ಲಿಲ್ಲ. ನಾನು 6-7 ವರ್ಷ ವಾಂಟೆಡ್ ಅಲ್ಲಿ ಇದ್ದೆ. ಆಗ ಪೊಲೀಸ್ನವರು ಇಡಲಿಕ್ಕೆ ನಾನು ಯಾಕಂದ್ರೆ ಊರು ಉಂಟಲ್ಲ ಇಡೀ ಎಕ್ಕೂರು, ನನ್ನನ್ನು ಎಲ್ಲರೂ ಪ್ರೀತಿಯಿಂದ ನೋಡಿದ್ದಾರೆ. ಎಲ್ಲರ ಮನೆಯಲ್ಲಿ ಮಲಗಿಸಿದ್ದಾರೆ, ಊಟ ಕೊಟ್ಟಿದ್ದಾರೆ ನನಗೆ. ನಾ ಮನೆಯಲ್ಲಿ ಏನು ಮಾಡ್ತಿರ್ಲಿಲ್ಲ. ಮನೆಗೆ ಒಮ್ಮೆ ಬಂದು ಬೆಳಿಗ್ಗೆ ಬಂದು ಮನೆಯವರು ನೋಡುದು, ಅಲ್ಲಿಂದ ಓಡುದು. ಮನೆಗೆ ಬಂದು ನಾನು ಇದ್ದೇನೆ ಅಲ್ಲಿ ಮುಖ ತೋರಿಸುದು, ಹೋಗುದು ಅಷ್ಟೇ. ಅಂದ್ರೆ ನೀವು ನಿಮ್ಮ ಬಹುತೇಕವಾಗಿ ಈ ಎಕ್ಕೂರು ಬಿಟ್ಟು ಹೊರಗೆ ಹೋಗ್ಲಿಲ್ಲ. ಎಕ್ಕೂರಿನಲ್ಲೇ ನೀವು ನಿಮ್ಮ 6 ವರ್ಷದ ವಾಂಟೆಡ್ ಜೀವನವನ್ನು ಕಳೆದ್ರಿ. ನಿಮ್ಮನ್ನು ಹಿಡಿಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಯಾರು ಬಿಟ್ಟು ಕೊಡ್ಲಿಲ್ಲ ನಮ್ಮ ಊರಿನವರು. ಅಂದ್ರೆ ಒಂದು ಬಲಿಷ್ಠ ಕೋಟೆಯಾಗಿತ್ತು ಎಕ್ಕೂರು ಅಲ್ವಾ? ಒಂದು ಟೈಮಲ್ಲಿ ಫುಲ್ಲು ಕಾಂಗ್ರೆಸ್ ಅದ್ದು ಭದ್ರಕೋಟೆ, ಕಾಂಗ್ರೆಸ್ಸಿನ ಭದ್ರಕೋಟೆ. ನಮ್ದು ಇಲ್ಲಿ RSS ಸ್ಟಾರ್ಟ್ ಆಯ್ತಲ್ಲ, ಅದ ನಂತರ ಮೇಲೆ ಕಾಂಗ್ರೆಸ್, ಕೆಳಗೆ RSS, ಅದು ಜೋರು ಗಲಾಟೆ ಆಯ್ತು. ಆಗ ಒಬ್ರು ಇಲ್ಲಿ ಎಕ್ಕೂರದು ಮೇನ್ ಆಗ ಮಚ್ಚ ಅಂತ ಇದ್ರು. ಮತ್ತೆ ಅವರನ್ನೆಲ್ಲ ಕರೆದಾಕಿದೆವು. ನಾವಲ್ಲ, ಅದು ಮೊದಲಿನವರು. ನಾನು ಚಿಕ್ಕದಾಗ, ನಾನು ಒಂದು 5ನೇ ಕ್ಲಾಸಲ್ಲಿ ಇದ್ನೇ ಆಗ. ಆದ ನಂತರ ಅದು ಸ್ವಲ್ಪ ಡೌನ್ ಆಗ್ತಾ ಬಂತು. ಕಾಂಗ್ರೆಸ್ ಏರಿಯಾ ನಮಗೆಲ್ಲ ಹೊಡೆದಿದ್ದಾರೆ. ನಾನು 5ನೇ ಕ್ಲಾಸಲ್ಲಿ ಇರುವಾಗ ನನಗೂ ಕೂಡ ಹೊಡೆದಿದ್ದಾರೆ. ಬೆನ್ನಟ್ಟಿ ಹೊಡೆದಿದ್ದಾರೆ. ನಮಗೆ ಬಸ್ಸಲ್ಲಿ ಇಳಿದು ನಾವು ಅಲ್ಲಿಂದ ನಿಲ್ಲಿಕ್ಕಿಲ್ಲ, ಓಡಿಕೊಂಡೇ ಬರ್ಬೇಕು ಎಲ್ಲರೂ. ನಮ್ದು ಈಗ ಇಲ್ಲಿ ತೋಡಿದೆ ಅಲ್ಲ, ಈ ತೋಡಿನ ಕಡೆ ನಮ್ದು ಮನೆ ಒಂದು 10 ಮನೆ. ಆ 10 ಮನೆ ಮಾತ್ರ RSS ಆಗ. ಇಡೀ ಎಕ್ಕೂರು ಇಡೀ ಕಾಂಗ್ರೆಸ್ ಆದ್ರೆ ಇದು 10 ಮನೆ ಮಾತ್ರ RSS. ಹಾಗೆ ನಮಗೆ ತುಂಬ ಎಲ್ಲರಿಗೆ ಹೊಡಿತಿದ್ರು, ನಮ್ಮ ದೊಡ್ಡವರಿಗೆ. ನಮಗೆ ಎಲ್ಲಿದ್ರೆ ನಮ್ಮ ಕೆಳಗೆ ಮನೆಯಲ್ಲಿ ಮದುವೆ ಆದರೆ ವೆಲ್ಕಮ್ ಬೋರ್ಡ್ ಅಲ್ಲಿ ಮೇಲೆ ಹಾಕ್ಲಿಕ್ಕೆ ಹೋದರೆ ಅಲ್ಲಿ ನಮ್ಮನ್ನು ವೆಲ್ಕಮ್ ಬೋರ್ಡಲ್ಲಿ ಹೊಡೆದದ್ದುಂಟು. ನನಗೆ ಚಿಕ್ಕದಿರುವಾಗ, 5ನೇ ಕ್ಲಾಸಲ್ಲಿ ಇರುವಾಗ ನಮಗೆ ತುಂಬ ಉಪದ್ರ ಮಾಡಿದ್ದಾರೆ. ಹಾಗೆ ಮತ್ತೆ ಅದು ಚಿಕ್ಕದಿರುವಾಗ ತಲೆಗೆ ಹೋಗ್ತಿದಲ್ಲ, ಇದು ಕಾಂಗ್ರೆಸ್ ನಮ್ಮದು ಹೀಗೆ ಹಾಗೆ ಅಂತ ಈ ಮೆಂಟಲಿಟಿಯಲ್ಲಿ ಸ್ವಲ್ಪ ಇದು ಜಾಸ್ತಿ ಆಯ್ತು. ಹಾಗೆ ನಿಮಗೆ ಆ ಚಿಕ್ಕ ಇದರಲ್ಲಿ ನಿಮ್ಗೆ ಅವರು ಮಾಡಿದ ಒಂದು ಉಪದ್ರಗಳು ನಿಮ್ಮ ತಲೆಯಲ್ಲಿ ಕೂತಿತ್ತು ಅಲ್ವಾ? ನಾವಿಲ್ಲಿ ಏನಾದರೂ ಒಂದು ಮಾಡಿ ತೋರಿಸಬೇಕು, ನಾವಿಲ್ಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಮೆಂಟಾಲಿಟಿ ನಿಮಗೆ ಆ ಚಿಕ್ಕ ವಯಸ್ಸಿನಲ್ಲೇ ಹಂತವಾಗಿ ಬೇರೂರ್ತಾ ಬಂತು. ಸರ್, ನೀವು ಕೆಲಸ ಬಿಡ್ತೀರಿ, ಅಲ್ಲಿ ನಿಮಗೊಂದು ಯಾರು ಚಂದ್ರಹಾಸ್ ಅವರ ಮೇಲೆ ಒಂದು ಅಟ್ಯಾಕ್ ಆಗ್ತದೆ. ನಿಮಗೆ 6 ವರ್ಷ, ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ನೀವು ಒಬ್ಬ ತಪ್ಪಿಸಿಕೊಂಡು ಓಡಾಡುವಂಥ ಒಂದು ಸಂದರ್ಭ. ಈ ಊರಿನವರು ನಿಮ್ಮನ್ನ ಅಷ್ಟೊತ್ತಿಗಾಗಲೇ ಇಡೀ ಈ ಎಕ್ಕೂರು ನೀವು ಇಡೀ ಎಕ್ಕೂರು ನಿಮ್ಮ ಅಂದರೆ ನೀವು ಅಂದುಕೊಂಡ ರೀತಿ ಅವರು ಇರುವ ಟೈಮಲ್ಲಿ ಒಂದು ರಿಕ್ಷಾದವರು ಅಂತ ಎಕ್ಕೂರಿಗೆ ಬರ್ತಿರ್ಲಿಲ್ಲ ಆ ಟೈಮಲ್ಲಿ.
ಯಾಕೆ ಹೇಳಿದರೆ ಬಂದವರಿಗೆ ಹೊಡಿಯುವುದು ಕುರ್ದು ಯಾವಾಗ ನೋಡಿದ್ರು ಗಲಾಟೆ ಎಕ್ಕೂರ ಅಂತ ಹೇಳಿದ ಪ್ಲೇಸ್ ಹೇಳಿದ್ರೆ ಆ ಟೈಪ್ ಇತ್ತಾಗ ಅಂತ ಮೆಂಟಲಿಟಿ ಅವ್ರದ್ದು. ಯಾಕೆ ಹೇಳಿದ್ರೆ ಯಾವಾಗ ನೋಡಿದ್ರೆ ಒಂದು ದಿನ ಅಂತ ಇಲ್ಲ, ದಿನ ಗಲಾಟೆನೆ ಎಕ್ಕೂರ ಅಂತ ಹೊಡಿಯುವುದೇ, ರೋಡಲ್ಲಿ ಹೊಡೆದವನಿಗೆ ಸಹ ಪೆಟ್ಟೆ ಎಲ್ಲ ಅಷ್ಟು ಉಪದ್ರ ಮಾಡಿದ್ದಾರೆ ಅವರು. ಆದ ನಂತರದ ಬದಲಾವಣೆ ಅದೇ ಮಚ್ಚ ಅಂತ ಕರೆದೇವಲ್ಲ, ಆದ ನಂತರದ ಬದಲಾವಣೆ ಈಗಲೂ ನಮಗೆಲ್ಲ ಹೊಡೆದವರು ಈಗಲೂ ಇದ್ದಾರೆ, ಆದರೂ ಅವ್ರ ಹತ್ರ ನಾವು ಒಳ್ಳೆಯದಲ್ಲ ಇದ್ದೇವೆ ಅಷ್ಟೇ. ಅವರು ಈಗ ಬದಲಾಗಿದ್ದಾರೆ. ಅಲ್ಲ ಕೆಲವರದ್ದು ಮನಸ್ಸಲ್ಲಿ ಒಂದು 3-4 ಜನ ಇದ್ದಾರೆ ಈಗಲೂ, ಅವರಷ್ಟಕ್ಕಿದ್ದಾರೆ, ಏನು ನಡೆಯುವುದಿಲ್ಲ ಅಂತ ಗೊತ್ತಾಗಿ ಈಗ ಅವರಷ್ಟಕ್ಕಿದ್ದಾರೆ ಅಷ್ಟೇ. ಮನಸ್ಸಲ್ಲಿ ಇದ್ರು ಏನು ಮಾಡುವಾಗಿಲ್ಲ ಅಲ್ಲ. ಬಟ್ ಅವರು ಮಾಡಿರೋದನ್ನ ಅವರು ತಿಂದಿದ್ದಾರೆ ಅಂತ ಅಲ್ವಾ. ಈಗ ನಮಗೆ ಒಮ್ಮೊಮ್ಮೆ ಈಗ ಮಾತಾಡ್ಲಿಕ್ಕೆ ಸಿಗುವಾಗ ಹೇಳ್ತೇವೆ, ಒಂದು ಟೈಮಲ್ಲಿ ನಮಗೆ ಚಿಕ್ಕದಿರುವಾಗ ಕೂಡ ನೀವು ಹೊಡೆದಿದ್ದೀರಿ ಮಾರೆ, ಆದರೆ ನಮಗೆ ಈಗ ಹೊಡಿಬೋದು, ಆದರೆ ಯಾರಿಗೆ ಹೊಡಿದು ನಾವು ನಮ್ಮವರಿಗೆ ಹೊಡಿಬೇಕಷ್ಟೇ ನಾವು ಹೇಳುದು. ಕರೆಕ್ಟ್. ನೀವಾಗ ನೆನೆಸ್ಲಿಲ್ಲ, ನಾವು ಈಗ ಹೊಡೆದ್ರು ಏನಾಗ್ಲಿಕ್ಕಿಲ್ಲ, ಆದ್ರೆ ನಾವು ಹೊಡಿದಿಲ್ಲ, ಯಾರಿಗೆ ಹೊಡಿಬೇಕು? ನೀವಾಗ ಎನಿಸ್ಲಿಲ್ಲ ಹಾಗೆ, ನೀವು ನಮಗೆ ನಾಯಿಗೆ ಹೊಡೆದಾಗೆ ಹೊಡೆದಿದ್ದೀರಾ, ಆದರೂ ನಮಗೆ ಈಗ ಹೊಡೆಯುವಂಥ ಟೈಮ್, ಆದರೆ ನಾವು ಹೊಡೆಯುವುದಿಲ್ಲ ಯಾರಿಗೆ. ನಮ್ಮವರು ನಮ್ಮ ಹತ್ರ ಒಳ್ಳೇದಿದ್ರೆ ನಾವು ಒಳ್ಳೇದು ಯಾವತ್ತೂ ಒಳ್ಳೇದು ಹಾಗೆ ಊರಲ್ಲಿ. ಅದನ್ನೆಲ್ಲ ಈಗ ಅದೆಲ್ಲ ನೆನಪುಗಳು. ಹೌದು, ನೆನಪುಗಳು. ಸರ್, ಈ 6 ವರ್ಷಗಳ ಕಾಲ ನೀವು ತಪ್ಪಿಸ್ಕೊಂಡು ಓಡಾಡ್ತೀರಾ, ಆನಂತರ ಸರೆಂಡರ್ ಆಗ್ತೀರಿ ಅಲ್ವಾ? ಫೈರಿಂಗ್ ಎಲ್ಲ ಮಾಡಿದ್ರು ಜಾನ್ ಶೆಟ್ರು 2 ಸೇರಿ. ಜೈನ್ ಶೆಟ್ರ್ ಆಗ SI, ಸಬ್ ಇನ್ಸ್ಪೆಕ್ಟರ್ ಇರಬೇಕು, ಹರಿಶ್ಚಂದ್ರ, ಸಬ್ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಅವರು, ಇವರು ಇನ್ಸ್ಪೆಕ್ಟರ್ ಪನಂಬೂರಲ್ಲಿ. ಯಾವ ಕಾರಣಕ್ಕೋಸ್ಕರ ಫೈರಿಂಗ್ ಆಯಿತು ಸರ್? ಆಗ ನಾನು ಪೊಲೀಸ್ನವ್ರು ಬಂದರೆ ನಾನು ಓಡ್ತಿರ್ಲಿಲ್ಲ, ನನ್ನ ಹತ್ರ ದೊಡ್ಡ ಬರ್ಚಿ ಇಲ್ಲ ತಲ್ವಾರ ಎಲ್ಲ ಹೀಗೆ ಇಟ್ಕೊಂಡಿದ್ದೆ, ಯಾವಾಗಲೂ ಇರ್ತಾ ಇತ್ತು, ಹೀಗೆ ನಿಂತ್ಕೊಳ್ಳೋದು ನಾನು ಖಾಲಿ ಜಸ್ಟ್ ಹೀಗೆ, ನನಗೊಂದು ಮಾತಾಡ್ಲಿಕ್ಕಿಲ್ಲ. ಅವರು ಬಂದವರು ಹೀಗೆ ನಿಂತ್ಕೊಳ್ಳಿದೆ ಅವರಷ್ಟಕ್ಕೆ, ಇಡ್ಲಿಕ್ಕೆ ಬಂದರೆ ನಾನು ತೆಗಿತೇನೆ ಅದನ್ನು ಹೀಗೆ ಅಷ್ಟೇ ನಂದು ಕೆಲಸ. ಹತ್ರ ಬರ್ತಿರ್ಲಿಲ್ಲ, ಅದನ್ನು ನೋಡಿ ಅವರ ಹತ್ರ ಬರ್ತಿರ್ಲಿಲ್ಲ. ಅದು ನನ್ನ ಮೇಲೆ ತುಂಬ ಇದಾಯಿತು ಡಿಪಾರ್ಟ್ಮೆಂಟಿಗೆ, ಇವ ಹೊಡಿತಾನೆ ಹಾಗೆ ಹೀಗೆ ಮಾಡ್ತೇನೆ. ಒಂದು ಸಾರಿ ನನ್ನನ್ನು ಇರಿದ್ರು ಪೊಲೀಸ್, ಇರ್ದು ಎಲ್ಲ ಆಗುವಾಗ ನನಗೆ ಎಂತ ಮಾಡಲಿಕ್ಕಲ್ಲ, ನನ್ನ ಸೊಂಟದಲ್ಲಿ ಬರ್ಚಿದೆ, ನಾನು ಈ ಪೊದೆಯಲ್ಲಿ ಕಾಲು ಸಿಕ್ಕೊಂಡು ಬಿದ್ದೆ. ಬೀಳುವಾಗ ನನ್ನ 2 ಕಾಲನ್ನು ಸಹ ಪೊಲೀಸ್ನವರು ಇರಿದು ಹೀಗೆ ಎತ್ತಿದ್ದಾರೆ, 2 ಕಾಲನ್ನು ನಾನೇ ಕೆಳಗೆ ಮಾಡಿದ್ದಾರೆ, ತಲೆಯನ್ನು ಕೆಳಗೆ ಮಾಡಿ ಮೇಲೆ ಎತ್ತಿದ್ದಾರೆ ಹೀಗೆ. ಆಗ ಅವರಿಗೆ ಗೊತ್ತಿಲ್ಲ ಅಷ್ಟುವರೆಗೆ ನಾನು ಯಾರಂತ ಗೊತ್ತಿಲ್ಲ, ಎಕ್ಕೂರು ಸೀನ್ ಅಂತ ಹೆಸರು ಕೇಳಿದ್ದಾರೆ, ಯಾರಂತ ಗೊತ್ತಿಲ್ಲ ಯಾರಿಗೆ, ನೀವೇ ಸೀನ್ ಅನ್ನೋದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಈ ಮನಿ ಉಂಟಲ್ಲ, ಇದು ಈಗ ಅಂತಲ್ಲ ಮೊದಲಿನಿಂದ ಈ ಮನಿ, ಈ ಟೈಪ್ ಮನಿ ಈಗ ಬೇರೆ, ಆಗ ಇದ್ದ ಮನಿ ಅದು ಕುತ್ತಿಗೆಯಲ್ಲಿ ಮನಿ ಉಂಟಾ ಅಂತ ಅವರಿಗೆ ಗೊತ್ತಿರೋದಷ್ಟೇ, ಅವನ ಕುತ್ತಿಗೆಯಲ್ಲಿ ಮನಿ ಇದೆ ಅಂತ, ಅವನೇ ಸೀನಾ ಅಂತ. ಹಾಗೆ ಅದು ನನ್ನೀಗ ಕಾಲಲ್ಲಿ ಮೇಲೆ ಎತ್ತಿದ್ರಲ್ಲ, ಈ ಮನಿ ಹೊರಗೆ ಬಿತ್ತು, ಹೊರಗೆ ಬೀಳುವಾಗ ಗೊತ್ತಾಯ್ತು ಇವರಿಗೆ ಇದು ಸೀನಾ ಅಂತ. ಇವರು ಬೊಬ್ಬೆ ಹಿಡಿದ್ರು, ಸೀನಾ ಸರ್ ಅಂತ. ಸೀನಾ ಸರ್ ಅಂತ ನಾನು ಹೇಳಿದೆ, ಬಿಡಿ ನನ್ನನ್ನು ಬಿಡಿ ಅಂತ ಹೇಳಿದೆ, ಬುಡ್ಲೆ ಸರ್ ಅಂತ ಹೇಳಿದೆ. ಇವರು ಬಿಡುದು ಕಾಣಿಲ್ಲ. ನಾನೆಂತ ಮಾಡಿದೆ, ಬಿಡುದಿಲ್ಲ ಅಂತ ತೆಗೆದು ಬಿಡ ಕೈ ಬಿಟ್ರು. ನಾನು ಓಡಿದೆ ರೈಲ್ವೆ ಟ್ರ್ಯಾಕಲ್ಲೇ ಓಡಿದೆ, ಸಿಕ್ಕಿದ. ಆಗ ಇವರು ವಿಶ್ವನಾಥ್ ಪಂಡಿತ್ ಇದ್ರು, ಅವರು ಫೈರಿಂಗ್ ಮಾಡಿದ್ರು. ವಿಶ್ವನಾಥ್ ಪಂಡಿತ್ ಅವರು ಫೈರಿಂಗ್ ಮಾಡ್ತಾರೆ. ಆಗ ಸ್ಟಾರ್ಟಿಂಗ್ ಒಂದು ಬೆಳೀತಾ ಇದಕ್ಕೆ ಬರುವ ಟೈಮಲ್ಲಿ ನೀವು ಈ ಫೀಲ್ಡಿಗೆ ಬರ್ತಾ ಇರೋ ಟೈಮ್ ಆಗಲಿ ವಿಶ್ವನಾಥ್ ಪಂಡಿತ್ ಆಗ SI ಸಬ್ ಇನ್ಸ್ಪೆಕ್ಟರ್ ಅವರು ನಿಮ್ಮ ಮೇಲೆ ಫೈರಿಂಗ್ ಮಾಡ್ತಾರೆ. ತಾಗಿತಾ? ಇಲ್ಲ. ಆಗ ಅದು ನಾನು ಹೇಳಿದೆ ಅಲ್ಲ, ರನ್ನಿಂಗ್ ಅದರಲ್ಲೂ ಎಲ್ಲ ಹುಷಾರು ತುಂಬ. ನಾನೀಗ ಪೊಲೀಸ್ನವರು ಹೀಗೆ ಬಂದರೆ ಸಹ ನಾನು ಅವರನ್ನು ಅಲ್ಲಿ ನೋಡಿದ ಕೂಡಲೇ ಓಡೋ ಜಾತಿ ಅಲ್ಲ ನಾನು. ಈಗಲಾಗಿ ನನಗೆ ಅಷ್ಟು ಇದಿರ್ತದೆ ಧೈರ್ಯ. ನಾನು ಎಷ್ಟು ಬೆನ್ನಟ್ಟಿದ್ದೀರಿ, ಅವರು ಎಷ್ಟು ಬೆನ್ನಟ್ಟಿದ್ದಾರೆ ನಮ್ಗೆ ಗೊತ್ತು ಅಂತ. ನಾನು ಓಡಿದ್ರೆ ಸ್ವಲ್ಪ ಓಡುದು, ನಿಲ್ಲುದು ಅಲ್ಲಿ ನಿಂತು ಹೀಗೆ ನೋಡುದು ಬರ್ತಾರಾ ಅಂತ. ಬರದಿದ್ರೆ ನಿಲ್ಲುದು ಅಲ್ಲೇ, ಬಂದರೆ ರಿಟರ್ನ್ ಸ್ವಲ್ಪ ಓಡುದು, ರಿಟರ್ನ್ ನಿಂತ್ಕೊಂಡು ನೋಡುದು, ಕಂಟಿನ್ಯೂ ಓಡುದೇ ಅಲ್ಲ. ನಿಲ್ತೇನೆ. ಅದು ಯಾಕೆಲ್ಲ ನಂಗೆ ಗೊತ್ತು ಇವರೆಷ್ಟು ಓಡಿಸಿದ್ರು ಅಷ್ಟೇ ಅಂತ. ನಾವು ಓಡೋದಕ್ಕಿಂತ ಅವರು ಓಡೋದಕ್ಕೆ ಡಿಫರೆನ್ಸ್ ಇದೆ ಅಲ್ಲ, ಅದಕ್ಕೆ ಅದನ್ನೆಲ್ಲ ನಮಗೆ ಅನುಭವ ಇದೆ. ಹಾಗೆ ಓಡುದಂತ ಹೇಳಿದ್ರೆ ಎಲ್ಲರ ಪೊಲೀಸ್ ಬಂತ ಹೇಳಿದ್ರೆ ಇಡೀ ದಿನ ಓಡುವ ಪ್ರಶ್ನೆ ಇಲ್ಲ. ಪ್ರಥಮ ಬಾರಿಗೆ ಪೊಲೀಸರು ಎಕ್ಕೂರ್ ಸೀನಾ ಅಂದ್ರೆ ಯಾರು ಅನ್ನೋದನ್ನು ನೋಡಿದ್ರು ಅಲ್ವಾ? ಗೊತ್ತಾದ. ಇಲ್ಲ ಇದ್ರೆ ಅದು ನಾನು ಯಾಕೆ ಹೇಳಿದ್ರೆ ನಾವು ಈ ಗಲಾಟೆ ಎಲ್ಲ ಮಾಡಿದ್ರು
ಎದುರಿಗೆ ಯಾರೊಟ್ಟಿಗೆ ಸೇರುವ ಜನ ಅಲ್ಲ ನಾನು, ಗೊತ್ತಾಗೋದಿಲ್ಲ ಹಾಗೆ. ಅದು ನನಗೆ ಒಟ್ಟಿಗೆ ಹೋಗಿ 10 ಜನರೊಟ್ಟಿಗೆ ಹೋಗಿ ಅದೆಲ್ಲ ಗೊತ್ತಿಲ್ಲ. ಗಲಾಟೆ ಮಾಡಿ ಬಂದರು ಇನ್ನೊಬ್ಬರ ಹತ್ರ ಹೇಳುವುದಿಲ್ಲ, ಒಟ್ಟಿಗೆ ಇದ್ದವನ ಹತ್ರ ಹೇಳುವುದಿಲ್ಲ. ಹೀಗೆ ಆಗಿ ಬಂದದ್ದು ಮಾರೆ, ನಮ್ಮಷ್ಟಕ್ಕೆ ಕೂತ್ಕೊಂಡು ಇರೋದು ನಾನು ಆಗಲೂ ಹಾಗೇನೆ. ನಾನು 7th ಶಾಲೆ ಬಿಟ್ಟು ನಾನು ಹೇಳಿದೆಲ್ಲ ಅಲ್ಲಿ ಇಂಥವ್ರದ್ದು ಹೆಸರು ಮಾಲಾಡಿ, ಹಾಂ, ಅಲ್ಲಿ ಅಜಿತ್ ಕುಮಾರ್ ಮಾಲಾಡಿ, ಅವರ ಮನೆಯ ಪಕ್ಕದಲ್ಲಿ. ಆಗ ಇದೆಲ್ಲ ಅಲ್ಲಿ ಈ ನಾನ್ ವೆಜ್ ಆಗ ತಿಂತಿದ್ದೆ ನಾನು, ಫುಲ್ ನಾನ್ ವೆಜ್ ಎಲ್ಲ ತಿಂತಿದ್ದೆ ಆಗ ಚಿಕ್ಕದಿರು. ಈಗ ನಾನ್ ವೆಜ್ ಏನು ಮುಟ್ಟೋದೇ ಇಲ್ಲ. ಆಗ ಬಿಟ್ಟ 5 ನಂತರ ತಿನ್ನಲಿಲ್ಲ. 25 ವರ್ಷ ಜಾಸ್ತಿ ಆಯ್ತು. ಆಗ ನಾನ್ ವೆಜ್ ಎಲ್ಲ ತಿಂತಾ ಇದ್ದೆ, ಆಗ ತಿಂತಿದ್ದೆ. ಆಗ ತಿಂದು ಈ ಮನೆಯಲ್ಲಿ ಆಗ ನೋಡಿದ್ರೆ ಬಂಗುಡೆ ಪದಾರ್ಥ, ಇದು ಒಂದು ದಿನ ತಿಂದಲ್ಲಿ ಕೆಲಸ ತೆಗೆದಲ್ಲಿ ಸಹ ಬಂಗುಡೆ ತಿಂದೆ ವಾಂತಿ ಮಾಡಿದೆ. ವಾಂತಿ ಮಾಡುವಾಗ ಸರಿ ಇನ್ನು ಬೇಡ ಅಂತೇಳಿ ಅದರದ್ದು ಖಾಲಿ ಸಾರು ತಿಂತಿದ್ದೆ. ಅದು ಒಂದು ರೀತಿ ಬೇಸರಾಯಿತು, ಇನ್ನು ಎಂತಕ್ಕೆ ಸಾರು ತಿಂದು ಅಂತ ಎಂತೂ ಬಿಟ್ಟಿದ್ದೇನೆ, ಇದನ್ನು ಇಟ್ಕೊಂಡು ಎಂತಾಗಲಿ ಅಂತ ಅದನ್ನು ಬಿಟ್ಟೆ. ಬಿಟ್ಟು ಹೋಯ್ತು. ಸರ್, ನಿಮಗೆ ಆ ಟೈಮಲ್ಲಿ ಲೀಡರ್ ಅಂತೇಳಿ ಯಾರಿದ್ರು? ಲೀಡರ್ ಅಂತ ಹೇಳಿದರೆ ನನಗೆ ಗುರು ಅಂತ ಹೇಳಿದರೆ ಭಾಸ್ಕರ್. ಅಲ್ಲಲ್ಲ, ಅವರು ನಿಮಗೆ ಸಂಘದ ಈ ಒಂದು ಟೀಮ್ ಇದೆಯಲ್ಲ ನಿಮ್ಮದು, ಈ ಫೈಟಿಂಗು ಗಲಾಟೆ ಇದರಲ್ಲಿ ಯಾರಾದರೂ ಲೀಡರ್ ಅಂತ ಹೇಳಿದ್ರೆ ತಾವೇ? ಲೀಡರ್ ಅಂತ ಹೇಳಿದರೆ ಬಾಬಾ, ಎಕ್ಕೂರು ಬಾಬಾ. ಆಗ ಎಕ್ಕೂರು ಬಾಬಾ ಅವರು ಈ ಭಾಗದ ಲೀಡರ್ ಆಗಿದ್ದರು. ನಾನು ಶಾಲೆಗೆ ಹೋಗುವಾಗಲೇ ಅವರು ಈ ಫೀಲ್ಡಲ್ಲಿ ಇದ್ದವರು, ಈ ಫೀಲ್ಡಲ್ಲಿ ಇದ್ದರು. ನಾನು ಶಾಲೆಗೆ ಹೋಗ್ತಾ ಇರುವಾಗಲೂ ಅವರನ್ನು ನೋಡ್ತಾ ಇದ್ದೆ. ಇವರು ಈ ಫೀಲ್ಡಲ್ಲಿ ಗಲಾಟೆ ಎಲ್ಲ ಮಾಡೋದೆಲ್ಲ ನನ್ನ ಕಣ್ಣು ಮುಂದೆ ಸ್ವಾತಂತ್ರ್ಯ ದಿನದಲ್ಲಿ ಎಕ್ಕೂರಲ್ಲಿ ನಾನು ಹೇಳ್ತೇನೆ, ಮೊದಲಿನವರು ನಾಯಿಗೆ ಬರ್ದಾಗೆ ಬರ್ದಿದ್ದಾರೆ ಅವನಿಗೆ. ತುಂಬ ಕಿಲೋಮೀಟರ್ ಗಟ್ಟಲೆ ಓಡಿಸಿ ಹೊಡೆದು ಹಾಕಿದ್ದಾರೆ ಅವನಿಗೆ. ಆಗ ತುಂಬ ಸರಿ ಸ್ವಾತಂತ್ರ್ಯ ದಿನ ಎಲ್ಲ ಆಗಲೇ ನೋಡಿದೆ ನಾನು ಅವರದ್ದು ರೌಡಿಸಮ್ ಆಗ ಮಾಡ್ತಿದ್ದೆ. ಈ ಯಾವ ತಂದ್ರು ಕೂತ್ಕೊಳ್ಳುವಾಗ ತಲ್ವಾರ್ ತಂದು ಹಿಡಿದು ಅದಿದ್ದೆಲ್ಲ ಆಗ ನೋಡ್ತೇವೆ. ಅದನ್ನೆಲ್ಲ ನೋಡಿ ನಿಮ್ಮಲ್ಲಿ ಏನೋ ಒಂದು ಕ್ರೇಜ್, ಹೀಗಿರ್ಬೇಕು, ಇದ್ರೆ ಹೀಗಿರ್ಬೇಕು, ಆ ಥರ ಬದುಕಬೇಕು, ನಮ್ಮನ್ನು ನೋಡಿ ಒಂಥರ ಭಯ ಪಡಬೇಕು ಜನಗಳು ಅನ್ನೋ ರೀತಿಯ ನೀವು ಒಂದು ಕ್ರೇಜ್. ಅದು ಆ ಬಿಸಿ ರಕ್ತದಲ್ಲಿ ಅದು ಸಹಜ ಅಲ್ವಾ? ಜೊತೆಗೆ ಈ ಏರಿಯಾದಲ್ಲಿ ತಾವಿರೋ ಕಾರಣ ಬಹುಶಃ ಈ ಏರಿಯಾದಲ್ಲಿ ನಡೀತಿರುವ ಘಟನೆಗಳು ಇದೆಲ್ಲ ಪರಿಣಾಮಗಳು ನಿಮ್ಮ ಮೇಲೆ ಆಗಿರ್ತವೆ ಅಷ್ಟೇ ಅಲ್ವಾ? ಅದು ಬೇಸರ ಆಗಿದೆ ತುಂಬ. ನಾವು ಪೆಟ್ಟೆಲ್ಲ ತಿಂದೇವಲ್ಲ, ಅದು ಚಿಕ್ಕದಿರುವಾಗಲೇ ನಾನು ಸ್ವಲ್ಪ ಹೊರಟೆ. ಚಿಕ್ಕದಿರುವಾಗಲೇ ನಾನು ಸ್ವಲ್ಪ ಈ ಹೊಡೆದ್ರೆ ಸ್ವಲ್ಪ ಕೋಪ ಎಲ್ಲ ಜಾಸ್ತಿ. ಟೀಚರ್ನ ಮಾಸ್ಟರ್ನವ್ರ ಹತ್ರ ಸಲ ಕೋಪ ಶಾಲೆಯಲ್ಲೇ ಮಾಡ್ತಿದ್ದೆ, ಈಗಂತಲ್ಲ. ಮನೆಯವರ ಹತ್ರ ಸಹ ಹಾಗೆ ಗಂಟೆಗಟ್ಟಲೆ ಮಾತಾಡೋದಿಲ್ಲ, ಸುಮ್ಮನೆ ಈಗಲೇ ನನಗೆ ಕೋಪ ಬಂದರೆ ಯಾರ ಹತ್ರ ಮಾತಾಡೋದಿಲ್ಲ, ಮತ್ತೆ ಮಾತಾಡೋದಿಲ್ಲ, ರಿಟರ್ನ್ ಆನ್ಸರ್ ಕೊಡೋದಿಲ್ಲ, ಮತ್ತೆ ಮಾತಿಗೆ ಕತ್ತೆ ಬಂದು. ಈಗ ನೀವೊಂದು ಎಂತಾದ್ರೂ ಹೇಳಿದರೆ ನಿಮಗೆ ರಿಟರ್ನ್ ಮಾತಾಡೋ ಪ್ರಶ್ನೆ ಇಲ್ಲ ನನ್ನ ಹತ್ರ. ಮಾತು ಬಂದು ನೀವು ಹಾಗೆ ಬಂದು ನನ್ನ ಹತ್ರ ಮಾತಾಡಬೇಕು, ನಂದು ಸಿಸ್ಟಮ್ ಆಗಿ ನಾನಾಗಿ ನನ್ನ ಹತ್ರ ತಪ್ಪಾಗಲಿಲ್ಲ ನಾನು ಮಾತಾಡೋದಿಲ್ಲ. ನೀವು ಮಾಡಿದ ತಪ್ಪು ನೀವೇ ಬಂದು ನನ್ನ ಹತ್ರ ಮಾತಾಡೋದು, ಇಲ್ಲ ನಾನು ಮಾತಾಡೋದಿಲ್ಲ. ಹಾಗೆ ಜನನೇ ಆಗಿನಿ, ಮೊದಲಿಂದನೂ ಅದೇ ಇದರಲ್ಲಿ ನೀವು ನಡೆದು ಬಂದ. ಈಗಲೂ ಆಗಿನಿ, ಮೊದಲಿನಿಂದಲೂ ಆಗಿನಿ. ಸರ್, ಬಾಬಾ ಅವ್ರ ಜೊತೆಗೆ ನೀವು ನೆಕ್ಸ್ಟ್ ಬಾಬಾ ಅವರ ನೆರಳಿನಲ್ಲಿ ನೀವು ನಿಮ್ಮ ಈ ಫೀಲ್ಡಿನಲ್ಲಿ ಅನಿವಾರ್ಯನೋ ಅಚಾನಕ್ಕೋ ನೀವು ಬಂದುಬಿಡ್ತೀರಿ ಅಲ್ವಾ? ಪೊಲೀಸ್ ಲೀಸ್ಟಿನಲ್ಲಿ ನೀವು ಕಾಣಿಸ್ಕೊಳ್ತೀರಿ, ಅದೊಂದು ಕಪ್ಪು ಚುಕ್ಕೆ ಅಂತ ನಾವು ಕರಿತೀವಿ. ಬಟ್ ಈ ರೌಡಿಸಮ್ ಅಂತ ಕರಿತೀವಿ, ಪಾತಕ ವಲಯ ಅಂತ ನಾವು ಕರಿತೀವಲ್ಲ, ಅಲ್ಲಿ ಇದು ಮುಖ್ಯ. ಎಷ್ಟು ಕೇಸ್ ಮಾಡಿದ್ದಾರೆ, ಎಷ್ಟು ಪ್ರಕರಣ ಇದೆ, ಅದರಲ್ಲೂ ಎಂತೆಂತಹ ಪ್ರಕರಣಗಳು ಅನ್ನೋದ್ರ ಮೇಲೆ ಅವನಿಗೆ ಅಲ್ಲಿ ಒಂದು ಸ್ಥಾನಗಳು ಕಾಣಿಸ್ತದೆ. ಈಗ ದೊಡ್ಡ ಸ್ಥಾನ ಬೇಕು ಅಂತಂದರೆ ಅವನು ಎಷ್ಟು ಮರ್ಡರ್ ಕೇಸಲ್ಲಿದ್ದಾನೆ, ಎಂತಹ ಮರ್ಡರ್ ಕೇಸು ಅನ್ನೋದೆಲ್ಲ ಅಲ್ಲಿ ಚರ್ಚಿತವಾದಂಥ ವಿಷಯಗಳು. ಸರ್, ನಿಮ್ಮ ಮೇಲೆ ಟೋಟಲ್ ಈ ಸಂದರ್ಭದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗ್ತದೆ ಸರ್? ನನ್ನದು ಟೋಟಲಿ ಡಿಪಾರ್ಟ್ಮೆಂಟಿಗೆ ನಾವು ಮಾಡಿದ್ದು ಕೇಸ್ ಟೋಟಲ್ ಆಗಲೇ ನಾನಂತ ಗೊತ್ತಿರ್ತಿದ್ರೆ ನನ್ನ ಮೇಲೆ ಒಂದು 20-28 ಕೇಸ್ ಆಗ್ತಿತ್ತು ಆಗಲೇ. ಎಂತಹ ಪ್ರಕರಣಗಳು? 307 ಮತ್ತೆ ಮರ್ಡರ್ ನನ್ನ ಕೈಯಿಂದ ಆಗಲಿಲ್ಲ. ನಿಮ್ಮ ಕೈಯಿಂದ ಯಾವುದೇ ಮರ್ಡರ್ ಆಗಿಲ್ಲ? 307. ಅದು
ಲಾಸ್ಟ್ಗೆ ಒಂದು ನನ್ನ ಮೇಲೆ ಬಿದ್ದ ಕೇಸ್ ಒಂದು 15-16 ಕೇಸ್ ಇರ್ಬೋದು. 16 ಕೇಸು ಬಹುತೇಕವಾಗಿ. ಮತ್ತೆ ಒಂದು 9ರಿಂದ 10 ಕೇಸ್ ನಾನಲ್ಲ, ಅವರಿಗೆ ಗೊತ್ತಿಲ್ಲ, ಆಗ ನಾನು ಯಾರಂತ ಗೊತ್ತಿಲ್ಲ ಅಲ್ಲ, ಅದು ಯಾರ ತಲೆಯ ಮೇಲೆ ಬಿದ್ದಿದೆ. ಈ 16 ಕೇಸ್ ಇತ್ತಲ್ಲ, ಈ 16 ಕೇಸಲ್ಲಿ ಒಂದು 4-5 ಕೇಸ್ ಡಿಪಾರ್ಟ್ಮೆಂಟ್ ಸುಳ್ಳು ಕೇಸ್ ನನಗೆ, ನಾನು ಇಲ್ಲದ ಕೇಸ್ ನನಗೆ ಹಾಕಿದ್ದು ಲಾಸ್ಟ್ ಟೈಮ್. ಅದೇ ಇದೊಂದು ಇರಲಿ ಇವನ ಮೇಲೆ ಅಂತ ಹೇಳಿ ಹಾಕಿರುವಂಥದ್ದು. ಇವನ್ ನಾನು ಸಿಗ್ಲಿಲ್ಲ ಅಲ್ಲ, ಅದು ಬೇಸ್ ಕೋಪದಲ್ಲಿ ಅವರು ಇವನನ್ನು ಹೀಗೆ ಬಲ್ಲ, ಇವನ ಮೇಲೆನೆ ಹಾಕುವ ಹೇಳಿ ಎಲ್ಲ ಕೇಸ್ ನನ್ನ ತಲೆ ಮೇಲೆನೆ ಹಾಕಿದ್ರು. ಹಾಗೆ ಸರ್, ನಿಮಗೆ ಈ ಸಂದರ್ಭದಲ್ಲಿ ಕೋಪ ಅಂತೇಳಿ ಬಂದಿದ್ದು ಯಾವ ವಿಷಯದಲ್ಲಿ? ಸಿಟ್ಟು, ಅತಿಯಾದ ಸಿಟ್ಟು ಬಂದಿರೋದು? ಕೋಪ ಅಂತೇಳಿದರೆ ನನಗೆ ಅಷ್ಟು ಕೋಪ ಅಂತೇಳಿದರೆ ನಮ್ಮ ಲೀಡರ್ ಅಂತ ಹೇಳ್ತೇವೆ ಈಗ, ಅವನ ಮೇಲೆ ತುಂಬ ಕೋಪ ಇದೆ. ಅವನ ಮೇಲೆ ತುಂಬ ಕೋಪ ನನಗೆ. ಈಗ ಹೊರಗಿನವರಕ್ಕಿಂತ ಜಾಸ್ತಿ ಕೋಪ ಇವನ ಮೇಲೆ. ಯಾಕೆಂತ ಹೇಳಿದರೆ ಇವನು ಯಾವತ್ತೇ ನನ್ನ ಕೈಯಲ್ಲಿ ಮಾಡ್ರ್ ಹಾಕಬೇಕಿತ್ತು, ನಾನು ಆ ಸ್ಟೆಪ್ ತಗೊಳ್ಳಿಲ್ಲ. ಯಾಕೆ ಹೇಳಿದರೆ ಬೇಡ ಇಂಥದ್ದೆಲ್ಲ ನಾವು ಒಟ್ಟಿಗೆ ಎದ್ದು ಎಲ್ಲ ನಾಳೆ ಹೇಳುವರು ಅವರವರ ಅಕ್ಲು ಹಾಕೊಂಡು ಬುರಿಯರು ಮಾಡಿ, ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡು ತಾಳ್ಮೇಲೆ ಅಷ್ಟು ತಾಂಗಿದ್ದೇನೆ. ನನಗೆ ಎಷ್ಟು ಉಪದ್ರ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಇಡೀ ಎಕ್ಕೂರು ಬಾಬನೊಟ್ಟಿಗೆ, ಇಡೀ ಎಕ್ಕೂರು ಹುಡುಗರು ಬಾಬನೊಟ್ಟಿಗೆ. ಎಕ್ಕೂರಲ್ಲಿ ನಾನೊಬ್ಬ ನನ್ನೊಟ್ಟಿಗೆ 2 ಹುಡುಗರಿದ್ರು, ಒಂದು ಶೇಖರ್ ಮತ್ತೊಂದು ನಾಗೇಶ್. ಅವ್ರು ಬಿಟ್ರೆ ಇಡೀ ಎಕ್ಕೂರು ಬಾಬನೊಟ್ಟಿಗೆ. ಬರುವಾಗ ಒಂದು 4-5 ಕಾರ್ ಇಟ್ಕೊಂಡ್ಬರೋದು, ನನ್ನ ಮುಂದೆ ನಿಂತ್ಕೊಳ್ಳೋದು, 2 ರಿವಾಲ್ವರ್ ತೆಗೆಯೋದು, ಹಾಗೆ ಪಾಡು ಯಾನ್ ಅಂತ. ನಾನು ಹೇಳಿದು ಎಂಚಿನ ಪಾಡ್ನು, ನನಗೆ ಗೊತ್ತು ಯಾರು ಹೇಗೆ ಜನ ಅಂತ. ಎಕ್ಕೂರಲ್ಲಿ ಎಲ್ಲರನ್ನು ನೋಡಿದವಲ್ಲ ನಾನು, ಎಲ್ಲ ಗೊತ್ತು ನನಗೆ, ಯಾರು ಹಾಕುವವನು ಯಾರು ಮಾಡುವವನು ಯಾರು ಅಂತ ಎಲ್ಲ ಗೊತ್ತು ನನಗೆ. ಈ ಫೀಲ್ಡಲ್ಲಿ ನೋಡಿದವ ನಾನು. ಮುಂದೆ ಹೋಗದು ಯಾರು ಈ ಕಳ್ಳರು ಮಾಡಿದವರೆಲ್ಲ ಇಲ್ಲಿ ನಾನು ನೋಡಿದ, ಅದು ಎಲ್ಲ ತುಂಬ ಚಾಲೆಂಜ್ ಗೇಮಲ್ಲಿ. ಲಾಸ್ಟಿಗೆ ಇವು ಬಾಬಾ ಕೂಡ ನನ್ನ ಕಾಲ ಬುಡಕ್ಕೇನೆ ಬಂದದ್ದು, ನನ್ನ ಕಾಲ ಬುಡಕ್ಕೇನೆ ಬಂದದ್ದು ಎಲ್ಲದಕ್ಕೂ. ಲಾಸ್ಟಿಗೆ ಲಾಸ್ಟಿಗೆ 1-2-3 ಗೇಮಿಗೆ ನನ್ನ ಹತ್ರ ಬಂದು ನಮ್ಮ ಮರ್ಯಾದೆ ಪ್ರಶ್ನೆ ಮಾಡೋದು, ಅದೆಲ್ಲ ಮಲ್ಪಗ ಮಾರೆ ಅಂತ. ನಾವು ಮಾಡಿ ಗೇಮ್ ಆಗ್ತದೆ, ಇವನಿಲ್ಲ, ನೋಡಿ ಆಗ್ತದೆ. ಇವನಿಲ್ಲ, ಎಲ್ಲಿ ಹೋಗಿ ಬಾಂಬೆಯಲ್ಲಿ ಅಲ್ಲಿ ಇಲ್ಲಿ ಆಡೋಕೆ ಕೂತ್ಕೊಳ್ತೇವೆ. ನಮ್ಗೆ ಇಲ್ಲಿ ಗತಿ ಇಲ್ಲ, ಊಟ ಗತಿ ಇಲ್ಲ, 10 ರೂಪಾಯಿ ಚಹಾ ಕುಡ್ದಿ ಅಂತ ಕೇಳೋ ಗತಿ ಇಲ್ಲ ನಮಗೆ ಅಂತ ಪರಿಸ್ಥಿತಿ. ಅದು ಕೋಪ ಹೆಸರಿಗೆ ಮಾತ್ರ ಆಗ ನಮ್ದು ಗುರ್ತಸತೆ ಇಲ್ಲ ಯಾರಿಗೂ. ಅದೇ ಈ ಹೆಸರು ತಗೊಂಡು ನೀವು ಮಾಡಿರೋ ಇದಕ್ಕೆ ಹೆಸರು ತಗೊಂಡು ಆನಂತರ ನೋಡದೇ ಇರುವಂತದ್ದು. ಈಗ ನಿಮಗೆ ಈಗಲೂ ಹೇಳ್ತೇನೆ ನಾನು ಪ್ರತ್ಯಕ್ಷ, ಎಕ್ಕೂರಲ್ಲಿ ಇಷ್ಟುವರೆಗೆ ಇಷ್ಟು ಗಲಾಟೆ ಇದ್ದು ಎಲ್ಲ ಆಯ್ತಲ್ಲ. ಹೌದು, ಒಂದು ಮಗುವನ್ನು ಅವನು ಬಿಡಿಸಿರ್ಲಿಕ್ಕಿಲ್ಲ ಎಕ್ಕೂರಲ್ಲಿ, ಒಂದು ಮಗುವಿಗೆ ಒಂದು ಖರ್ಚಿಗೆ ಹಣ ಕೊಟ್ಟಿರ್ಲಿಕ್ಕಿಲ್ಲ. ನಾನು ಹೇಳೋದು ಅಂತಲ್ಲ, ಇಡೀ ಎಕ್ಕೂರಲ್ಲಿ ಬೇರೆ ಹತ್ರ ಕೇಳಿ ಎಂತ ಹೆಲ್ಪ್ ಮಾಡಿದಾನಂತ, ನಮ್ಮ ಇಡೀ ಟೀಮ್ಗೆ ಒಂದು ಎಂತ ಹೆಲ್ಪ್ ಮಾಡಿದಾನಂತ ಯಾರ ಹತ್ರ ಬೇಕಾದ್ರೆ ಕೇಳಿ. ಯಾಕೆ ಹೇಳಿದರೆ ಅದು ಕೋಪ ತುಂಬ ಇದೆ ನನಗೆ. ಯಾಕೆಂದರೆ ಇಂಥ ಲೀಡರನ್ನು ಸಹ ನಾವು ಇಟ್ಕೊಂಡು ಇದ್ದೇವೆ ಅಲ್ಲ ಮಾರೆ ಇನ್ನೂ ಸಹ ಅಂತ ಬೇಸರ. ಅದು ಭಾರಿ ತುಂಬ ಬೇಸರ. ಮತ್ತು ನನ್ನ ಹುಡುಗಿದ್ದಾಳೆ ಅಲ್ಲ, ಮದುವೆ ಆದ ಇವಳಿಗೆ ತುಂಬ ಉಪದ್ರ ಕೊಟ್ಟಿದ್ದಾನೆ. ನಿಮ್ಮ ಇದೇ ಪರ್ಸನಲ್ ಕೋಪ. ಇದು ಮದುವೆ ಆಗುವ ಮದುವೆಗೆ ಮೊದಲು ನಿಮ್ಮನ್ನ ಪ್ರೀತಿಸ್ತಾ ಇರ್ತಾರೆ ಇವರು ಅಲ್ವಾ? ಅವಳಿಗೆ ತುಂಬ ಉಪದ್ರ ಕೊಟ್ಟಿದ್ದಾರೆ. ಉಪದ್ರ ಅಂದ್ರೆ ಶಾಲೆಗೆ ಸೂಲೆ ಅವರನ್ನು ಕಲಿಸುದು, ಯಾರನ್ನು ಕಲಿಸುದು, ಶಾಲೆಯಿಂದ ತೆಗಿಲಿಕ್ಕೆ ಪಾಲಿಟೆಕ್ನಿಕ್ ಹೋಗ್ತಿದ್ಲು, ಅಲ್ಲಿಗೆ ಬೇರೆ ಹುಡುಗಿಯರನ್ನೆಲ್ಲ ಕಲಿಸಿ ಹಾಗೂ ಸೂಲರ್ನ ಬೇರುಂಟು, ಅವು ಬೇರುಂಟು, ಉಮೆ ಬೇರುಂಟು ಹಾಗೆಲ್ಲ ಹೇಳಿಕೊಂಡು ಎಂತೆಂತೆಲ್ಲ ಮಾಡಿ ಇದು ಮಾಡಲಿಕ್ಕೆ ನೋಡಿದ. ಇವೊಂದು ಎಂತಿ ಕೂಡ ಸೇರಿದೆ, ಅವೊಂದು ಎಂತಿದ್ಲು, ಅವಳು ಸ್ವಲ್ಪ ಜಾಸ್ತಿ ಗ್ರಜ್ಜಿ ಜಾಸ್ತಿ ಆಗಲಿಕ್ಕೆ ಕಾರಣ ಅವಳು, ಅವೊಂದು ಎಂತಿ ಅವಳು ಸ್ವಲ್ಪ ತುಂಬ ಉಪದ್ರ ಕೊಟ್ಟಿದ್ದಾಳೆ, ತುಂಬ ಉಪದ್ರ ಕೊಟ್ಟಿದ್ದಾಳೆ ಅವಳು ಇವನು ಸೇರಿ. ಅದು ಕೋಪ ಆರ್ಲಿಕ್ಕಿಲ್ಲ, ಆ ಟೈಪಲ್ಲಿ ಇತ್ತು. ನಾನು ಅವನು 2 ಸಾಮಾನು ಇಟ್ಕೊಂಬರೋ ನಾನು ಹೊರ್ತಿರ್ಲಿಲ್ಲ. ಕಡಿಮೆ ಅಂತೇಳಿ ನೋಡಿ ತೂಕ ಈ ಟೈಪಿನ ಆ ಟೈಪಿನ ತೂಕ ಅಂತ ನನ್ನದು ನೇಚರ್ ಆಗಿ ನಾನು ಓಡೋ ಲಕ್ಷಣನೇ ಇಲ್ಲ. ಅವನಂತಲ್ಲ, ಅವನಿಗಂತಲ್ಲ, ನಾನು ಈಗಲೂ ಯಾರು ಬಂದರು ನಾನು ಓಡೋಂಥ ಪ್ರಶ್ನೆ ಇಲ್ಲ, ಓಡೋ ಕ್ರಮನೇ ಇಲ್ಲ. ಸಾಯೋದು ಯಾವತ್ತೂ ಸಾಯ್ತದೆ, ಅದಕ್ಕೆ ಎದುರಿ ಬದುಕುವವನಲ್ಲ. ಬಂದರೆ ಎಂತಾದರೂ ಮಾಡೋದು ಅಷ್ಟೇ. ಸರ್, ಈಗ ನೀವು ಹೇಳಿದ್ರಿ ನೀವು ಒಂದು ಲವ್ ಮಾಡಿ ಮದುವೆ ಆಗ್ತೀರಿ, ಅನೇಕ ವರ್ಷಗಳ ಕಾಲ ನೀವು ಒಂದು ಹುಡುಗಿಯನ್ನು ಪ್ರೀತಿಸ್ತೀರಿ. ಆ ಪ್ರೀತಿ ಹೇಗೆ ಬಂತೋ ಗೊತ್ತಿಲ್ಲ,
ಅದೊಂದು ಅನ್ಎಕ್ಸ್ಪೆಕ್ಟೆಡ್. ಅದು ವಾಂಟೆಡಲ್ಲಿ ಒಂದು ಮನೆಯಲ್ಲಿ ಮಲಗ್ತಿದ್ದೆವು ನಾವು. ಆ ಮನೆಯದ್ದು ಈ ಪಕ್ಕದಲ್ಲಿ ಇವರ ಮನೆ. ಹಾಗೆ ನೋಡಿ 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 ಅದು ಮಾತಾಡಿ ಅನ್ಎಕ್ಸ್ಪೆಕ್ಟೆಡ್ ಒಂದು. ಅವರಿಗೆ ಆ ಟೈಮಲ್ಲಿ ನೀವು ವಾಂಟೆಡ್ ಅನ್ನೋದು ಗೊತ್ತಿತ್ತು. ಗೊತ್ತಿದ್ರು ನಿಮ್ಮ ಮೇಲೆ ಪ್ರೀತಿ ಬೆಳೀತು. ಅದು ಚಿಕ್ಕ ವಯಸ್ಸಲ್ಲ ಅವ್ರದ್ದು. ನನಗೆ 10 ವರ್ಷ ಚಿಕ್ಕದವಳು. ನನಗೆ 10 ವರ್ಷ ಚಿಕ್ಕವಳು. ಚಿಕ್ಕ ವಯಸ್ಸು. ಆ ಟೈಮಲ್ಲೂ ನೀವು ಇದೇ ಥರ ಗಡ್ಡ ಇದೇ ಥರ ಜಾಸ್ತಿ ಲುಂಗಿ. ನಾನು ಪ್ಯಾಂಟ್ ಆಗೋದು ಕಡಿಮೆ, ಈಗ ಈಚೆಗೆ ಹಾಕುದು ಲುಂಗಿ, ಸುತ್ತುದು ಲುಂಗಿ. ನಾನು ಅಲ್ಲ, ಈ ಗಡ್ಡ ಮತ್ತೆ ಈ ಕೂದಲು ಹಾಗೆ ಇತ್ತ ಮೊದಲು ಆ ಟೈಮಲ್ಲಿ? ಆಗಿಲ್ಲ ನೋಡಿ, ಇಲ್ಲಿದ್ದೇನೆ ನೋಡಿ. ಇದು ಅಯೋಧ್ಯೆಗೆ ಹೋದ್ದು ಉಮಾಭಾರತಿ ಒಟ್ಟಿಗೆ. ಇವ ಬಾಬಾ ನೋಡಿ ಇದ್ದಾನೆ, ಬಾಬಾ ಮತ್ತು ನಾವು ಒಟ್ಟಿಗೆ ಹೋದ್ದು ಅಯೋಧ್ಯೆಗೆ. ಎಕ್ಕೂರು ಬಾಬಾ ಮತ್ತು ನೀವು ಅಯೋಧ್ಯೆ, ಉಮಾಭಾರತಿ ಅವರೊಟ್ಟಿಗೆ ನೀವು ಅಯೋಧ್ಯೆ. ಉಮಾಭಾರತಿ ಇವರು ಪೇಜಾವರ ಸ್ವಾಮಿಗಳು, ಅವ್ರ ಜೊತೆಗೆ ನೀವು ಹೋಗ್ತೀರಿ ಅಯೋಧ್ಯೆಗೆ. ಈ ರೀತಿಯಲ್ಲೆಲ್ಲ ನೀವು ಇರುವಾಗ ಬಟ್ ಈ ಅಪರಾಧ ಜಗತ್ತಿನೆಡೆಗೆ ಅದು ಯಾವ ರೀತಿ ಸೆಳೆತ ಆಯಿತು ಸರ್? ಅದು ಚಾಲೆಂಜ್ ಅಂತ ಬಂತು. ಚಾಲೆಂಜ್ ಅಂತ ಹೇಳಿದರೆ, ಈಗ ನಮ್ಮವರಿಗೆ ಒಂದು ಹೊಡೆದ ಕೂಡಲೇ ಐಟ್ ಅಕ್ಲೇಟ್ ಒಂಜೇನು ಪಾಡ್ಗ ಮಾರದೆ ಆಗ್ಬಿಡ್ತೀನಿ ನಮಕ್ ತೀರುಜ ಅಂತ. ನಮ್ಮದೇ ಡೌನ್ ಅವಡು ಹಾಗೆ. ಅದು ಆ ರೀತಿ ಎದುರಾಳಿ ಮಾಡಿದ ಅಟ್ಯಾಕಿಗೆ ನೀವು ಪ್ರತಿ ಅಟ್ಯಾಕ್ ನೀವು ಮಾಡಿ ಅಷ್ಟೇ. ನೀವಾಗಿಂದನೇ ಅವರ ಮೇಲೆ ಹೋಗಿ ಮಾಡಿರೋದಿಲ್ವೇ ಇಲ್ಲ? ಇಷ್ಟರಲ್ಲಿ ನನ್ನಿಂದಾಗಿ ಇಷ್ಟುವರೆಗೆ ಒಂದು ಮಗುವಿಗೆ ನಾನು ಈಗ ನೋಡಿದವಲ್ಲ, ನೋಡೋ ಕ್ರಮನೇ ಇಲ್ಲ ನನ್ನ ಹತ್ರ. ಈಗ ಅಪರಾಧ ವಲಯದಲ್ಲಿ ಬಹುಶಃ ಈ ಒಬ್ಬ ರೌಡಿ ಅಂತಂದರೆ ಅಥವಾ ಒಬ್ಬ ಕ್ರಿಮಿನಲ್ ಅಂತಂದಮೇಲೆ ಅವನನ್ನು ಕೆಲವರು ಉಪಯೋಗಿಸಿಕೊಳ್ತಾರೆ. ಯಾರನ್ನು ಹೆದರಿಸಲಿಕ್ಕೆ, ಯಾರನ್ನು ಮನೆ ಬಿಡಿಸ್ಲಿಕ್ಕೆ, ಅಥವಾ ಏನೋ ವಸೂಲಿ ಮಾಡಲಿಕ್ಕೆ, ಅಥವಾ ಅವರಿಗೆ ಈಗ ಯಾರಿಗೋ ಅನಿವಾರ್ಯತೆ ಇರ್ತದೆ, ಅದಕ್ಕೋಸ್ಕರ ಸುಪಾರಿ ಕೊಟ್ಟು ಸರಿ ಮರ್ಡರ್ ಮಾಡಿಸುವಂಥದ್ದು. ಅದಕ್ಕೆಲ್ಲ ಇಂತಹ ಅಪರಾಧ ವಲಯದಲ್ಲಿರುವವನು ಬಳಸ್ಕೊಳ್ತಾರೆ. ಅಂತಹ ಪ್ರಯತ್ನ ನಿಮ್ಮ ಮೇಲೆ ನಡೆದಿತ್ತ? ಅಲ್ಲ, ಅಂಥ ಡೀಲ್ ನನ್ನ ಹತ್ರ ತುಂಬ ಬಂದಿದೆ. ಯಾವುದಕ್ಕೂ ತಲೆ ಕೊಡಲಿಲ್ಲ ನಾನು. ಎಷ್ಟುವರೆಗೆ ಅಂಥದ್ದು ನನ್ನ ಹಿಸ್ಟ್ರಿಯಲ್ಲಿ 10 ರೂಪಾಯಿ ಮುಟ್ಟಿದವನಲ್ಲ ನಾನು ಈಗ ತನಕ. ನಾನು ಈಗಲೂ ಅಲ್ಲಿ ಭಜನ ಮಂದಿರ ಇದೆ ಅಲ್ಲ, ಆ ಸ್ಟೇಜಲ್ಲಿ ಕೂತ್ಕೊಳ್ಳಿ. ಈಗ ಸೆಟಲ್ಮೆಂಟ್ ಯಾರಾದರೂ ಜಾಗದ ಅದು ತಕ್ಕರಾಗ ಇದೆಲ್ಲ ಬಂದರೆ ಅಲ್ಲೇ ಕೂತ್ಕೊಂಡು ನಾನು ಸೆಟಲ್ಮೆಂಟ್ ಮಾಡೋದು. ಪಬ್ಲಿಕಲ್ಲಿ ಓಪನಲ್ಲಿ ಕೂತ್ಕೊಳ್ಳಿಸಿ, ಎಲ್ಲರನ್ನು ಒಟ್ಟಿಗೆ ಕೂತ್ಕೊಳ್ಳಿಸಿ, ಚಾರಿಟ್ಟು ಎಲ್ಲರನ್ನು ಕೂತ್ಕೊಳ್ಳಿಸಿ, ಎಲ್ಲ ಮನೆಯವರನ್ನೆಲ್ಲ ಕರೆಸಿ ಎಲ್ಲ ಕೂತ್ಕೊಳ್ಳಿಸಿ ನ್ಯಾಯಬದ್ಧವಾಗಿ. ನನ್ನ ಇಷ್ಟವರೆಗೆ ನನ್ನಿಂದ ಅನ್ಯಾಯ ಮಾಡಿದವಲ್ಲ ನಾನು ಒಬ್ಬರಿಗೆ. ಯಾರಿಗೂ ಅನ್ಯಾಯ ಆಗಬಾರ್ದು. ಅನ್ಯಾಯ ಅಲ್ಲಿ ಸತ್ಯ ಎಲ್ಲಿ ಉಂಟು ಅಲ್ಲಿದ್ದೇನೆ ನಾನು. ಹಾಗೆ ನಂದು ಧರ್ಮ ಹಾಗೆ. ಈಗ ಕೆಲವು ಕಡೆ ಹೇಗಿರ್ತದೆ ಅಂತಂದರೆ, ಸೀನವರೇ ಇದು ನಮ್ಮ ಪ್ರಾಪರ್ಟಿ, ಈ ಪ್ರಾಪರ್ಟಿಯಲ್ಲಿ ಅವನಿಗೆ ಹೆಚ್ಚು ಸಿಗಬಾರ್ದು, ಇಷ್ಟು ಮಾತ್ರ ಅವನಿಗೆ ನಾನು ಕೊಡ್ತೇನೆ, ನೀವು ಇಷ್ಟಕ್ಕೆ ಅವನಿಗೆ ಕೊಡ್ತಾನೆ, ಇದಿಷ್ಟೇ ತಗೊಳ್ಬೇಕು ಅಂತೇಳಿ ನೀವು ಸೆಟ್ಲ್ಮೆಂಟ್ ಮಾಡಬೇಕು, ನಾನು ನಿಮಗೆ ಇಷ್ಟು ಕೊಡ್ತೇನೆ. ಇಲ್ಲ, ಅದಕ್ಕೆ ತಲೆ ಬಾಗುವುದಿಲ್ಲ, ಅದಕ್ಕೆ ಬಾಗಲಿಲ್ಲ ಎಷ್ಟುವರೆಗೆ ನಾನು ಅಂಥದ್ದು ಹಣ ಮುಟ್ಟಿದವನೇ ಅಲ್ಲ. ನ್ಯಾಯಯುತವಾಗಿ ನೀವು ಬೇಕಾದರೆ ಎಕ್ಕೂರಲ್ಲಿ ಈಗ ಹೋಗಿ ಬೇಕಾದರೆ ಕೇಳಿ, ಆ ಭಜನಾ ಮಂದಿರದಲ್ಲಿ ನಾನು ಮಾಡಿದ ಸೆಟ್ಲ್ಮೆಂಟ್ ನಾನು ಮಾಡ್ತೇನೆ. ಅದ ನಂತರ ಈಚೆಗೊಂದು ಸೆಟ್ಲ್ಮೆಂಟ್ ಮಾಡಿದೆ, ಒಂದು ಜಾಗದ್ದು ದೊಡ್ಡ ಡೀಲ್. ಅದು ಅವರು ಗುಜರಾತಲ್ಲಿ, ಬಾಂಬೆಯಲ್ಲಿ ಅಲ್ಲಿ ಇದ್ದವರು ಅವರನ್ನೆಲ್ಲ ಕರೆಸಿ ಎಲ್ಲರನ್ನು ಕೂತ್ಕೊಳ್ಳಿಸಿ ಸೆಟ್ಲ್ಮೆಂಟ್ ಮಾಡಿದೆ. ಮಾಡಿದ ನಂತರ ಎಲ್ಲರ ಹಣವನ್ನು ಎಲ್ಲರೂ ಒಂದೇ ಲೆಕ್ಕ ಹಂಚಿ ಆದ ನಂತರ 2,80,000 ಉಳಿಯಿತು. ಅದನ್ನು ಟೇಬಲಲ್ಲಿತ್ತು. ಅವ್ರು ತೆಗೆದು ನನ್ನ ಕೈಯಲ್ಲಿ ಕೊಟ್ಟರು, ಸೀನಣ್ಣ ಒಂದು ದೊತ್ತು ನೋಡ ಅಂತ ಹೇಳಿದ್ರು. ಹೆಂಗೆ ಕಾಸು ಬರ್ಚಿ ಮಾರೆ, ಯಾನು ದುಂಬುಲ ಎರಡಲ್ಲ ಕಾಸು ದೊತ್ತೊಂದಿಜ್ಜಿ, ಹೆಂಗೆ ಕಾಸು ಬರ್ಚಿ ಅವಳು ದೇವಸ್ಥಾನ ಉಂಡಾತ ಕೂಡ ಅಡೆಕೊಂದು ಕೊರಲೆ ಯಾನ್ ಪನ್ಪೆ ಓಡೋಡೆ ದೇವಸ್ಥಾನ ಕೊರಡುನ್ಯ ಮನ್ಪೆ ಅಡೆಕೊಂಡು ದೆತ್ತಲೆ ಅಂತೇಳಿ. ಭಜನ ಮಂದಿರಕ್ಕೆ 1 ಲಕ್ಷ, ಮತ್ತು ಮರಳಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ 50,000. ಈಗ ಎಲ್ಲ ದೇವಸ್ಥಾನಕ್ಕೆ 25 ಎಲ್ಲ ಹಂಚಿ ಎಲ್ಲ ಸೆಟ್ಲ್ಮೆಂಟ್ ಮಾಡಿ ಬಿಟ್ಟರು. ಹಾಗೆ ಸರ್, ನಾನು ಕುತೂಹಲಕ್ಕೆ ಕೇಳ್ತೀನಿ. ಈಗ ನಿಮಗೆ ಒಂದು ಈ ಫೀಲ್ಡಿಗೆ ಬಂದ ಮೇಲೆ ನೀವು ಎಲ್ಲೋ ಮೊದಲಿನ ಹಾಗೆ ಒಂದು ಸಾರಣೆ ಕೆಲಸಕ್ಕೋ, ಮೇಸ್ತ್ರಿ ಕೆಲಸಕ್ಕೋ, ಅಥವಾ ಇನ್ಯಾರದ್ದೋ ಒಂದು ಯಾವುದೋ ಒಂದು ಕಾರ್ಖಾನೆಯಲ್ಲೋ ಅಥವಾ ಇನ್ನೆಲ್ಲೋ ಕಂಪನಿಯಲ್ಲೋ ದುಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಟ್ ನಿಮ್ಮ ಮನೆ ನಡಿಬೇಕು, ನಿಮ್ಮ ಒಂದು ನೇಮ್ ಬಂದುಬಿಟ್ಟಿದೆ, ನೀವು ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಜೊತೆಗೆ ಈಗ ನಿಮ್ಮ ಜೊತೆಗೆ ಒಂದಷ್ಟು ಹುಡುಗರು ಇರ್ತಾರೆ, ಅವರಿಗೆಲ್ಲ ನೋಡ್ಕೊಳ್ಬೇಕಾಗ್ತದೆ.
ಇದನ್ನೆಲ್ಲ ಯಾವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ? ಇದು ಯಾವುದನ್ನು ನೀವು ಮಾಡ್ತಾ ಇಲ್ಲ, ನಿಮ್ಗೆ ಅವ್ರು ಕೊಟ್ಟರು ತಗೊಳ್ತಾ ಇಲ್ಲ, ಅದನ್ನು ದೇವಸ್ಥಾನಕ್ಕೆ ಹಾಕಿಬಿಡಿ ಅಂತ. ಅದು ಹೇಳ್ತೀನಿ ನೋಡಿ ಹೇಳಿ. ಈಗಂತಲ್ಲ, ಜಾಯಿಂಟ್ ಸೆಕ್ರೆಟರಿ ನಾನು ಹೇಳಿದೆಲ್ಲ, ಜಾಯಿಂಟ್ ಸೆಕ್ರೆಟರಿ ಇದ್ರ ಹೌದು, ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ಇರುವಾಗ ಟೈಮಲ್ಲಿ ಅದಕ್ಕಿಂತ ಮೊದಲೇ ಒಂದು ಅವರು ಬರೋಕ್ಕಿಂತ ಒಂದು 10 ವರ್ಷ ಮೊದಲೇ ಈ ಫುಲ್ ಏರಿಯಾ ಉಂಟಲ್ಲ, ಆಗ ಕಲ್ಲಪಟ್ಟಿ ಫುಲ್ಲು ನಂದಿ, ಕಲ್ಲಪಟ್ಟಿ ನಾನೇ ಮಾರಿಸ್ತಿದ್ದೆ ಎಲ್ಲ ಕಡೆ, ಎಕ್ಕೂರು, ಬಜಾಲ್, ಮುಗಿಯೇರು, ಹೀಗೆ ಎಲ್ಲ ಕಡೆ ಕಲ್ಲಪಟ್ಟಿ ಫುಲ್ಲು ತರಿಸಿ ಹಾಕೋದು, ಅಲ್ಲಿ ಮಾರಲಿಕ್ಕೆ ಜನ, ಅದರಲ್ಲಿ ಬರ್ತಾ ಹಣ ಉಂಟಲ್ಲ, ಆ ಹಣವನ್ನು ಮನೆಯವರಿಗೆ ಊರಿಗೆ ಹಂಚಿದ್ದು ಎಲ್ಲ ಕಷ್ಟಕ್ಕೆ. ಅದಕ್ಕೆ ನಿಮ್ಮ ಮನೆಗೆ ಎಷ್ಟು ಬೇಕೋ ತೆಗೆದಿಟ್ಕೊಂಡು ಊರಿನವರಿಗೆ ಅದನ್ನು ಹಂಚ್ತಾ ಇದ್ದೀವಿ. ಈಗಲೂ ನಾನೇ ಹೇಳುದು, ನನಗೆ ಗೊತ್ತಿದ್ದ ಪ್ರಕಾರ ರೌಡಿಸಮ್ ಅಲ್ಲಿ ಎಷ್ಟು ಹೆಸರು ಮಾಡಿದೆ, ಆದರೂ ಹಣ ಮಾಡಲಿಲ್ಲ ಅಂತ ಮಾತ್ರ ಒಂದು. ಇದು ಮನೆ ಲೋನ್ ಉಂಟು, ಇದಕ್ಕೆ 25 ಲಕ್ಷ ಲೋನ್ ಮಾಡಿ ಮನೆ ಮಾಡಿದ್ದು. ಇದಕ್ಕಿಂತ ಮೊದಲಿದ್ದ ನೀವು ನನ್ನ ಮನೆ ನೋಡಿದರೆ ಅಷ್ಟು ವರ್ಷ ಈ ಮನೆಯಲ್ಲಿ ನೀನು 15 ವರ್ಷ ಇದ್ದೀಯಾ ಅಂತ ನಿಮಗೆ ಬೇಕಿದ್ರೆ ಈಗ ತೋರಿಸ್ತೇನೆ ನಾನು. ಆ ಮನೆಯಲ್ಲಿ 15 ವರ್ಷ ಇದ್ದೆ, ಇಲ್ಲಿ ಬಂದು ಕುತ್ಕೊಂಡಿದ್ದೆ 2 ವರ್ಷ ಆದ್ದು, ಕೇವಲ 2 ವರ್ಷ. 2 ವರ್ಷ. ಇದಕ್ಕಿಂತ ಮೊದಲಿದ್ದ ಮನೆ ನಾನು ನಿಮಗೆ ತೋರಿಸ್ತೇನೆ ಬೇಕಿದ್ರೆ. ಮೇಲೆ ಭಜನಾ ಮಂದಿರ ಅದೆಲ್ಲ, ಅದರ ಮೇಲೆ ನಂದು ರೂಮ್, ಅದೇ ತಗಡು ಸೀಟಲ್ಲಿ ಇರೋದು. ನಾನು ಮತ್ತೆ 2 ಮದುವೆ ಆದ ಬಂದ ಸಹ ಅಲ್ಲೇ ಇದ್ದದು. ಅದಕ್ಕಿಂತ ಮೊದಲು 15 ವರ್ಷ ಅಲ್ಲೇ ಇದ್ದೆ ನಾನು. ಈಗ ನೀವು ಅದೇ ಕಳ್ಳಬಟ್ಟಿ ಈ ಥರ ಒಂದು ಅದು ಇದರಲ್ಲಿ ಯಾವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಆಗಿದ್ರು, ನೀವು ಯಾರಿಗೂ ಉಪದ್ರ ಕೊಡದ ಕೆಲಸವನ್ನು ನೀವು ಮಾಡ್ಕೊಂಡು ಏನೋ ಮಾಡ್ಕೊಂಡು ನೀವೊಂದು ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ ನಂತರ ಅದರಲ್ಲಿ ಜೀವನ ಹೋಗ್ತಿತ್ತಲ್ಲ, ಅದರ ಹಣದಲ್ಲಿ ದುಡಿದು ಇದು ಜೀವನ ಹೋಗ್ತಿತ್ತಲ್ಲ. ಆದ ನಂತರ ಆಗ ಫಸ್ಟಿಗೆ ಏಳ್ಸೆಟ್ನವರಿಗೆ ಇತ್ತು ಈ ಇದ್ರದೆಲ್ಲ. ಹೌದು. ಆಗ ಜಾನ್ ಸೇಟ್ರ್ ಅವರೇ ಮಾತಾಡಿಸಿ ಅವನ ದಿನ ಅದೇ ಹೇಳಿದಲ್ಲ, ಅವರನ್ನು ಮರಿಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಅಂತ ಆಫೀಸ್ನವ್ರನ್ನವರು ಸಹ ಇದ್ರು. ಇವನ ಜೀವನ ಇದರಲ್ಲೇ ಹೋಗುದು, ಇವನಿಗಂತ ಎಂತಾದ್ರೂ ಮಾಡಿಕೊಡ್ಬೇಕು. ಅವ್ರ ಹತ್ರ ನಾನು ಡೈರೆಕ್ಟ್ ಕೇಳಿದೆ, ಆಗ ನಂಗೊಂದು ಕೆಲಸ ಮಾಡಿಕೊಡಿ, ನಾವು ದುಡಿತೇನೆ ಇಲ್ವಾ ನೀನು ಮತ್ತೆ ಹೇಳ್ಬೇಕು ನನಗೆ, ನೀವು ನನಗೆ ಒಂದು ಕೆಲಸ ಮಾಡಿಕೊಡಿ ಅಂತ ಹೇಳಿ. ಬೆನಿಯರ ಆಪುಜಿ ಅಂತ ಕೇಳಿದ್ರೆ, ಇವರೊಂದು ಬೇಲೆ ಮಲ್ತ್ಕೊರ್ಲೆ ಅಂತ ಹೇಳಿದೆ ನಾನು ಅವ್ರ ಹತ್ರ. ಜೈನ್ ಶೆಟ್ರ ಅವರು ಅದಕ್ಕೆ ಲಾಸ್ಟ್ ಮುಟ್ಟ ಹೇಳ್ತಿದ್ದೆ, ಎಂಕಲ್ ಬೇಲೆ ಕೇಳಿ ಮಾರ ಎಂಕುಲ್ ದಾದ ಅಲ್ಪನ ಡೈರೆಕ್ಟ್ ಹೇಳಿದೆ, ಹೆಂಗೊಂದು ಬೇಲೆ ಮಲ್ತ್ಕೊರ್ಲಿ, ಯಾನ್ ಬೆನ್ಪೇನೆ ಜನ ಟೆಸ್ಟ್ ಮಲ್ಪಲಿ ಈ ಟೇಷನ್ ಲಾವ್ ಅಂತ ಹೇಳಿ ಬಂದರೆ ಟೇಷನ್ ಲಾವ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳ್ತಿದ್ರು ಲಾಸ್ಟ್, ಎಂಕಲ್ ಬೇಲೆ ಮಾಡನವಾರ ಎಂಕಲ್ ಬಂತೀವಿ ಮಾರೆ ಲಾಸ್ಟ್ಗೆ ಅದೇ ಏಸೆಟ್ನವರು ಇದು ದಾಯ ನಿಕ್ಕು ಒಂದು ಪುರ ಬೋಡ ನಿಕ್ಕು ಈತು ಪುದರುಂಡು ಒಂದು ಪುರ ಬೋಡ ನಿಕ್ಕು ನೇನು ಪುರ ಬಂದ್ವಲ್ಪು ನಿಕ್ಕಿದಲ್ಲ ಅಲ್ಲ ಪಂದ್ಯ ಅಂದಲ್ಲ 70 ರೂಪಾಯಿ ಅಂತ ಹೇಳಿ ಸರಿ ಅಂತೇಳಿ. ಹಾಗೆ ತಿಂಗಳಿಗೆ 15,000 ಅವ್ರು ಕೊಡ್ತಿದ್ರು, ಅಬಕಾರಿ ಗುತ್ತಿಗೆದಾರರು. ಆದ ನಂತರ ಪೂಂಜಾರಿಗೆ ಆಯಿತು. ಪೂಂಜಾರಿಗೆ ಅವರೇ ಮಾತಾಡಿದ್ವಿ, ಜಾನ್ ಸೆಟ್ರಿ ಅವರೇ. ನನ್ನ ದಿನ ಓಪಿನ ದಿನಚಾರಿ ಇಂಚನೆ ಹಾಗೆ ಬೇತ್ತ ಇಂಕ ಮುಜ್ಜಿ ಆ ಅಂಚಿನ ಜನ ಹಾಗೆ ಒಂಜಿ ದಾಲ ಕೊರ್ಲಿ ಅಲ್ಪದ ಪೂರ ಉಂಟು ಬಕ ಪೂರ ಆಯನೆ ತೂವನು ಅಂತೇಳಿ. ಸರಿ ನನ್ನನ್ನು ಕರೆದ್ರು ಅವರು, ನನ್ನ ಹತ್ರ ಹೇಳಿದರು, ನಾವು ಬರುವುದಿಲ್ಲ, ನೀನು ನೋಡಿಕೊಳ್ಬೇಕು ಯಾರು ಮಾರದಾಗಿ. ಆಯಿತು ಅಂತ ಎಲ್ಲ ಆದ ನಂತರ ಬಂದಾದ ನಂತರ ಎಷ್ಟು ತನಕ ಮುಟ್ಲಿಲ್ಲ. ಆದ ನಂತರ ಆ ರೀತಿಯಲ್ಲಿ ಅದೊಂದು ಕೆಲಸನೇ, ಅದೇ ಅದು ಅಧಿಕೃತ ಕೆಲಸ ಅಂತ ಹೇಳಿ ಅಲ್ವಾ. ನಿಮಗೆ ಪರ್ಮನೆಂಟ್ ಅಂತ ಅಲ್ಲದಿದ್ದು ಅದೊಂಥರ ಸಂಬಳ ಬರುವಂಥ ಕೆಲಸ, ಅದು ತಪ್ಪು ಅಲ್ಲ ಅಲ್ವಾ. ಇದರ ನಂತರ ಎಕ್ಕೂರು ಬಾಬಾ ಅವರು ನಿಮ್ಮ ಮಧ್ಯದಲ್ಲಿ ನಿಮ್ಮ ಮದುವೆಯಾಗುವಂತಹ ಒಂದು ಹುಡುಗಿಗೆ ತೊಂದರೆ ಕೊಡ್ತಾರೆ. ಅವರ ಮೇಲೆ ಕೆಟ್ಟ ಆರೋಪಗಳನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಅವರ ಮೇಲೆ ದ್ವೇಷ ಹುಟ್ಟುಬಿಡ್ತದೆ ಅಲ್ವಾ. ಬಟ್ ಈ ಸಂದರ್ಭದಲ್ಲಿ ಆ ಹೆಣ್ಮಗಳಿಗೆ ನಾನು ಇಷ್ಟೆಲ್ಲ ಅನಿಸ್ಕೊಂಡು ಮದುವೆ ಆಗಬೇಕಂತ ಅನಿಸಿರ್ಬೇಕಲ್ವಾ ಅಲ್ವಾ. ಇಲ್ಲ, ಒಳಿಗೆ ಮಾತಾಡುವಾಗಲೇ ಹೇಳಿದ್ದೆ ನಾನು, ನಂದು ಲೈಫ್ ಹೀಗೆ, ನಾನು ಇವತ್ತೆಲ್ಲ ನನ್ನನ್ನು ಪೊಲೀಸ್ನವ್ರು ಕೊಲ್ತಾರೆ, ಇಲ್ಲದ್ರೆ ಜನರು ನನ್ನನ್ನು ಕೊಲ್ತಾರೆ, ಅಂತೂ ನಾನು ಜಾಸ್ತಿ ವರ್ಷ ಬದುಕುವುದಿಲ್ಲ, ನಿಂಗೆ ಇದು ನನ್ನ ಸಾಹಸ ಬೇಡ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಮಾತಾಡುವಾಗಲೇ ಹೇಳಿದ್ದೇನೆ, ನಂದು ಸಾಹಸ ಬೇಡ, ನಿಂಗೆ ನಂದು ವಿಷಯ ಸರಿ ಗೊತ್ತಿಲ್ಲ,
ನಂದು ವಿಷಯ ಹೀಗೆ ಉಂಟು, ನಂದು ಪೊಸಿಷನ್ ಆಗಿ ಉಂಟು, ನನಗೆ ಫೈರಿಂಗ್ ವಾರ್ಡರ್ ಆಗಿದೆ. ಕಮಲ್ ಪಂತ್ ಇದ್ರಲ್ಲ ಆಗ, ಅವರು ಲಾಸ್ಟ್ SP. ಆಗ ಅವರು ಹೇಳಿದ್ರು, ಅವೊಂದು ಏನ ತಂದು ನನ್ನ ಕಾಲ ಬುಡಕ್ಕೆ ಹಾಕಿ ಮತ್ತೆ ನೋಡ್ತೇನೆ ನಾನು ಅಂತ. ಹಾಗೆ ಫೈರಿಂಗ್ ಎಲ್ಲ ವಾರ್ಡರ್ ನನಗೆ ಮತ್ತೆ ಹೇಳಿದ್ರು, ಹೀಗೆ ವಾರ್ಡರ್ ಆಗಿದೆ, ನೀವು ಸ್ವಲ್ಪ ಜಾಗ್ರತೆ ಮಾಡು, ಎಂತಾದರೂ ಮಾಡ ಅಂತ. ಅದ ನಂತರ ಇವಳು ಹೇಳಿ, ಆಗಲೇ ಆ ಟೈಮಲ್ಲಿ ಇವಳು ಮಾತಾಡ್ತಿದ್ದು, ಹೇಳಿದೆ ಬೇಡ, ಆಗಲ್ಲ, ಮೊಬೈಲ್ ಇಲ್ಲ, ಭೇಟಿ ಆಗಬೇಕು ಅಂತ ನೇರವಾಗಿ ಭೇಟಿ ಆಗಬೇಕು ಅಲ್ವಾ. ಈಗಾದ್ರೆ ಎಲ್ಲೋ ಇದ್ದು ಬೇಕಾದ್ರೆ ನೀವು ಫೋನಲ್ಲಿ ಮಾತಾಡ್ತಾ ಕಳಿಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಹೌದು. ಬಟ್ ಆದರೆ ಆ ಪ್ರೀತಿ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ ಅಲ್ವಾ. ತುಂಬಾ ತ್ಯಾಗ ಜೀವಿ ಅದು. ಯಾಕೆ ಹೇಳಿದ್ರೆ ಅವ್ಳು ತುಂಬಾ ತ್ಯಾಗ ಮಾಡಿ, ಮನೆಗೆ ಹೆಸರು ಕೂಡ ಅವಳದೆ. ಪೂರ್ಣಿಮಾ ಅಂತಂದ್ರೆ ನಿಮ್ಮ ಮಿಸ್ಸಸ್ ಹೆಸರು ಅಲ್ವಾ. ಬಟ್ ಅವರಿಗೆ ಅವರ ಮನೆಯವರು, ಅವಳು ರ್ಯಾಂಕ್ ಸ್ಟೂಡೆಂಟ್ ಇವಳು. ಅಲ್ಲಿ ಇರುವಾಗಲೂ ಅವ್ರ 3 ಹೆಣ್ಮಕ್ಳು, ತಂದೆ ತಾಯಿ 3 ಜನ ಹೆಣ್ಮಕ್ಳು. ಇವಳು ನಡುವಿನವಳು, ದೊಡ್ಡವಳು ಲೆಕ್ಚರರ್. ಈಗ ಇವಳು ಬ್ಯಾಂಕಲ್ಲಿ, ಚಿಕ್ಕವಳು ಅಡ್ವೊಕೇಟ್. ಈಗ ಮ್ಯಾಂಗ್ಳೂರಲ್ಲಿ ಇದ್ಲು, ಈಗ ಚೆನ್ನೈಗೆ ಮದುವೆ ಆಗಿ ಚೆನ್ನೈಗೆ. ಹಾಗೆ. ಬಟ್ ಈ ಮಧ್ಯದಲ್ಲಿ ಅವರ ಮನೆಯಲ್ಲಿ ಬೇಡ, ಇಂಥವ್ರೆಲ್ಲ ಬೇಡ, ಇಂಥವ್ರನ್ನೆಲ್ಲ ಮದುವೆ ಆಗೋದು ಬೇಡ ಅನ್ನೋ ಒತ್ತಡಗಳು ಅವ್ರ ಮೇಲೆ ತುಂಬ ಇತ್ತು. ಫಸ್ಟ್ಗೆ ತುಂಬ ಇತ್ತು. ಮತ್ತೆ ನನ್ನ ಹತ್ರ, ನಾನು ಜನ ಹೇಗೆ ಅಂತ ಅವರಿಗೆ ಗೊತ್ತಾದ ನಂತರ ಮತ್ತೆ ಅವರೇ ನನ್ನ ಹತ್ರ ಬಂದು ಯಾವಾಗ ಮದುವೆ ಆಗ್ತಿ, ಯಾವಾಗ ಮತ್ತೆ ಅವರೇ ಕೇಳಿದ್ರು ನನ್ನ ಹತ್ರ. ಇನ್ನು ದಿನ ಜಾಸ್ತಿ ಕೊಂಡೋಗ್ಬೇಡ, ಮದುವೆ ಆಗಿ ಒಂದು ಬಿಡು, ನಮಗೆ ಸಹ ಕೇಳುವವರಿಗೆ ಉತ್ತರ ಕೊಡ್ಲಿಕ್ಕೆ ಎಂತ ಕೊಡುದಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಬಂದ ಸಂಬಂಧಿಕರೆಲ್ಲ ಬಂದು ಕೇಳ್ತಾರಲ್ಲ, ಮೊಲ್ಲೆಗೆ ಯಾಪ ಮದ್ಮಲ್ಪ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಅದು ಕೂಡ ಮದುವೆ. ಸೀದಾ ಎದ್ದು ಅವಳನ್ನು ಹೇಳಿದೆ, ನೀನು ಯಾವ ಡ್ರೆಸ್ಸಲ್ಲಿ ಇದ್ದಿ ಹಾಗೇನೆ ಬಾ ಅಂತ ಹೇಳಿದೆ. ರಿಕ್ಷಾ ಕಳಿಸಿ ನೈಟಿಯಲ್ಲೇ ಬಂದದ್ದು ಅವಳು ಮನೆಯಿಂದ. ನೈಟಿಯಲ್ಲೇ ಒಂದು ನನ್ನ ಹತ್ರ ಇದ್ಲು, ಅದೇ ಮನೆಯಲ್ಲಿ ನಾನು ಹೇಳಿದೆಲ್ಲ 15 ವರ್ಷ ಇದ್ದು ಅದೇ ಮನೆಯಲ್ಲಿ ಇದ್ದು. ಅದ ನಂತರ ಮನೆಯವರು ಕೇಳಿದರು ಯಾವಾಗ ಮದುವೆ ಆಗ್ತೇನೆ ಅಂತ. ಮತ್ತೆ ನಾನು ಹೇಳಿದೆ ಒಂದು 2 ದಿನ ಬಿಟ್ಟು ಮೈಸೂರಲ್ಲಿ, ನಾನು ನನ್ನ ಆರಾಧ್ಯ ದೇವರವರು ಮೈಸೂರು, ಅಲ್ಲಿ ಹೋಗಿ ಅಲ್ಲೇ ಚಾಮುಂಡೇಶ್ವರಿ, ಅದಕ್ಕೆ ಅಲ್ಲಿ ಹೋಗಿ ಅಲ್ಲೇ ಮದುವೆ ಆಯ್ತು. ಅಲ್ಲಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲೇ ತಾವು ಮದುವೆ ಆಗ್ತೀರಿ ಅಲ್ವಾ. ಎಲ್ಲ ಅವ್ರ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಅದೇ ನೋಡಿ 2 ಫ್ಯಾಮಿಲಿ, ಇಷ್ಟೇ ಜನ ಇದ್ದದ್ದು ಅಲ್ಲಿ ಮದುವೆ ಕೂಡ. ಮೊನ್ನೆ ಮನೆ ಹೋಗ್ಲಿಕ್ಕೆ ಕೂಡ ಅಷ್ಟೇ ಜನ ಇದ್ದವು. ಈಗ ಅವರ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಇದು 2 ಫ್ಯಾಮಿಲಿಯನ್ನು, ಆ ಕಡೆ ಫ್ಯಾಮಿಲಿ ನಮ್ದು, ನಿಮ್ಮದು, ಈ ಕಡೆ ಫ್ಯಾಮಿಲಿ ನಿಮ್ಮ ಮಿಸ್ಸಸ್. ಅವರೆಲ್ಲ ನೀವೆಲ್ಲರೂ ಈಗ ಒಗ್ಗಟ್ಟಾಗಿದ್ದೀರಿ, ಒಟ್ಟಿಗಿದ್ದೀರಿ ಅಲ್ವಾ. ನಿಮ್ಮ ಮೇಲೆ ಏನೇ ಆರೋಪಗಳು, ಏನೇ ನೀವು ಯಾವುದೇ ದಾರಿಯಲ್ಲಿ ಹೋದರೂ ಕೂಡ ನಿಮ್ಮ ಮಿಸ್ಸಸ್ ನಿಮ್ಮನ್ನು ಬಿಟ್ಟುಕೊಟ್ಟಿಲ್ಲ, ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟರು. ಮದುವೆ ನಿಮ್ಮ ಜೊತೆಗೇ ಆಗಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಅವರು ಮದುವೆ ಆಗ್ತಾರೆ. ಅವರು ಒಂದು ಒಳ್ಳೆಯ ಎಜುಕೇಷನ್ ಹೊಂದಿ ಒಂದು SCDCC ಬ್ಯಾಂಕ್ನಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ನಿಮ್ಮನ್ನು ಬಿಟ್ಟುಕೊಟ್ಟಿಲ್ಲ ಅವರು ಅಲ್ವಾ. ಬಟ್ ಆ ಒಂದು ತ್ಯಾಗ ಉಂಟಲ್ಲ, ಆ ತ್ಯಾಗದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂತ ಹುಡುಗಿ ಉಂಟಲ್ಲ, ಯಾರಿಗೆ ಸಿಗ್ಲಿಕ್ಕಿಲ್ಲ, ಸತ್ಯ ಹೇಳ್ತೇನೆ. ಯಾಕೆ ಹೇಳಿದ್ರೆ ನಾನು ಕೋಪ ಹೇಳಿದ್ರೆ ನಿಮ್ಗೆ ಈ ಮನೆ ನೋಡುವಾಗ ಯಾಕೆ ಹೇಳ್ತೀವಿ ಗೊತ್ತಾ, ಈ ಬಾಟ್ಲಿ ಉಂಟಲ್ಲ, ಈ ಬಾಟ್ಲಿಗೆ ಈಗ ಉಂಟಲ್ಲ, ಈ ಬಾಟ್ಲಿ ಹೀಗೆ ಆಗ್ಬಾರ್ದು. ನಂದು ಸಿಸ್ಟಮ್, ಮನೆಯದು ಸಿಸ್ಟಮ್ ನಂದು. ಈ ಬಾಟ್ಲಿ ಈಗ ಹೇಗೆ ಇಟ್ಟಿದೆ ನೋಡಿ, ಈ ಬಾಟ್ಲಿ ಹೀಗೇನಿರ್ಬೇಕು, ಬಾಟ್ಲಿ ಕುಡ್ದು ಹಾಗೆ ನೆಡಬೇಕು. ಒಂದು ವಸ್ತು ಇದು ನೋಡಿ, ಒಂದೊಂದು ವಸ್ತು ನೋಡಿ, ಅದು ಇಂಚಿ ಲೆಕ್ಕ ನಂದು. ಅದಕ್ಕೆ ನೀವು ಮನೆ ಒಳಗೆ ಬಂದಿರಿ, ಈಗ ಮ್ಯಾಟ್ ಒಗ್ದಾಕಿದ್ದೇನೆ, ಇಲ್ಲದ್ರೆ ನೀವು ಮನೆ ಒಳಗೆ ಬಂದರೆ ನಂಗೆ ಗೊತ್ತಾಗ್ತದೆ. ನಂಗೆ ಗೊತ್ತಾಗ್ತದೆ, ಜಸ್ಟ್ ನಾನು ಕಾಲು ಇಡಬೇಕಿದ್ರೆ ಈಗ ನೋಡಿದರೆ ನಂಗೆ ಗೊತ್ತಾಗ್ತದೆ, ರಫಕ್ಕೆ ಗೊತ್ತಾಗ್ತದೆ ಮನೆ ಒಳಗೆ ಯಾರು ಬಂದಿದ್ದಾರೆ ಅಂತ. ನಾನು ಕೇಳ್ತೇನೆ ಈ ವಸ್ತು ಯಾರು ಮುಟ್ಟಿದ ಅಂತ. ಈಗ ಅಲ್ಲಿ ಅಣ್ಣಂಪಲ್ಲೆಲ್ಲ ಇದೆ ಅಲ್ಲ, ನಾನು ಜಸ್ಟ್ ನೋಡ್ತೇನೆ ಅದನ್ನು, ಇದನ್ನು ನೀನು ಮುಟ್ಟಿದ್ಯಾ ಅಂತ ಕೇಳ್ತೇನೆ ಅವಳ ಹತ್ರ. ನಾನು ಮುಟ್ಟಿದ್ಯಾ ನೀನು ಅಂತ, ಇದು ಯಾಕೆ ಹೀಗೆ ಆಯ್ತಾ ಅಂತ. ನೀವು ಮುಟ್ಟಿದ್ರೆ ಅದನ್ನು ಹಾಗೆ ನೆಡ್ಬೇಕಂತ ಗೊತ್ತಿಲ್ವಾ ಅಂತ. ಒಂದು ಬೆಂಕಿ ಪಟ್ಟಣ ಅಂತ ಹೇಳಿದರೆ ಇದು ಈಗ ಇದು ನೋಡಿದಿರಲ್ಲ, ಈಗ ನೀವು ನಾಳೆ ಬಂದು ನೋಡಿ ಇದನ್ನು, ಆ ಪೇಪರ್ ಮೇಲೆ ಈಗೇನು ಇರ್ತದೆ ನೋಡಿ, ಈಗ ನೆಟ್ಟಾಗಿ ಅಲ್ಲಾಡುವುದಿಲ್ಲ ಅದು. ಯಾಕೆ ಹೇಳಿ, ಎಷ್ಟು ಸರಿ ಯೂಸ್ ಮಾಡಲಿ ಅದು ಇಡುವುದು ಹಾಗೇನು. ನಾನು
ಆ ಒಂದು ಶಿಸ್ತಿಗೆ ನಿಯಮಕ್ಕೆ ಬದ್ಧರಾಗಿದ್ದೀರಿ. ಪ್ರತಿ ದೇವರದ್ದು ಫೋಟೋ ಹಿಡಿದು ಎಲ್ಲ ಇಂಚು ಲೆಕ್ಕ, ಅದು ಅಭ್ಯಾಸ ಆಗಿದೆ. ಇಟ್ಟು ಫಾಸ್ಟ್, ಅದು ಫಾಸ್ಟ್. ಯಾವುದು ಬಾಕಿಯವರೇ ಕಷ್ಟ ಆಗ್ತದೆ, ನನಗೆ ಎಕ್ದಮ್ ಫಾಸ್ಟ್ ಆಗ್ತದೆ ಅದು. ಜಸ್ಟ್ ತಟ್ಪಟ್ ಮಾಡ್ತೇನೆ. ನಾನೀಗ ಮನೆ ಒಳಗೆ ಅಡುಗೆ ರೂಮಿಗೆ ಹೋಗಿ ನೋಡಿ ಅಂತೆ, ಎಲ್ಲ ಅಚ್ಚುಕಟ್ಟು ಇಟ್ಟಾಯ್ತು, ಒರೆಸಿ ಎಲ್ಲ ಕ್ಲೀನಾಗಿ ಇಟ್ಟಾಯ್ತು. ಅಡುಗೆ ಎಲ್ಲ ನೀವೇ ಮಾಡ್ತೀರಿ? ಇಲ್ಲ ಅವಳೇ ಅಡುಗೆ ಎಲ್ಲ ಮಾಡೋದು ಅವಳೇ. ಆದ್ರೆ ಅವಳು ಹೋದ ನಂತರ ಎಲ್ಲ ಕ್ಲೀನಿಂಗ್ ಎಲ್ಲ ನಂದು. ನಿಮ್ಮದು? ಹೌದು, ಪಾಪ ಅವರು ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು, ಅವರಿಗೊಂದು ಬೇಕು, ಒಂದು ನೀವು ಅದಕ್ಕೆ ಸಾಥ್ ಕೊಡ್ತಾ ಇದ್ದೀರಿ ಅಷ್ಟೇ ಅಲ್ವಾ? ಬಟ್ ನೀವು ಏನು ತ್ಯಾಗ ಮಾಡ್ಲಿಕ್ಕೆ ಬಯಸ್ತೀರಿ? ನಿಮ್ಮ ಮಿಸ್ಸಸ್ ಇಷ್ಟು ದೊಡ್ಡ ತ್ಯಾಗ ಮಾಡಿದಾಗ ನೀವೇನು ತ್ಯಾಗ ಮಾಡ್ಲಿಕ್ಕೆ ಬಯಸ್ತೀರಿ? ಅವರಿಗೆ ಯಾವ ರೀತಿಯ ಉಡುಗೊರೆ ಈ ತ್ಯಾಗದ ಮೂಲಕ ಕೊಡ್ಲಿಕ್ಕೆ ಬಯಸ್ತೀರಿ? ನನ್ನಿಂದ ನಾನು ಹೇಳಿದೆಲ್ಲ ಕೋಪಿಷ್ಟ ಜಾಸ್ತಿ ಅಂತ, ಆದರೂ ಇಷ್ಟುವರೆಗೆ ಕೈ ಎತ್ತೇನೆ, ಹೊಡಿಲಿಕ್ಕೆ ಆಗಲ್ಲ. ಯಾಕೆ ಹೇಳಿದ್ರೆ ಹೊಡೆದ್ರೆ ಆ ಪೆಟ್ಟು ಬಿದ್ದರೆ ಸಾಯ್ತಾರೆ, ಅಷ್ಟು ಕೋಪದಲ್ಲಿ ಹೇಳ್ತದೆ. ಅವಳಿಗೆ ಗೊತ್ತು ಹೊಡಿಯೋದಿಲ್ಲ ಅಂತ, ಅವಳಿಗೆ ಗೊತ್ತು, ಕ್ಲೀನ್ ಗೊತ್ತುಂಟು ಅವಳಿಗೆ. ನನಗೆ ಈ ಫ್ಲ್ಯಾಟಲ್ಲೆಲ್ಲ ಕೇಳ್ತದೆ ಅವಳು ಮಾತಾಡೋದು. ನನಗೆ ಒಮ್ಮೆ ಶುರು ಆದರೆ ಆದ ನಂತರ ಅವಳು ಬಿಡುವುದಿಲ್ಲ ನನಗೆ, ಅಷ್ಟು ಜೋರು ಮಾತಾಡ್ತಾ ಇಲ್ಲ. ಅವಳು ಹೇಳ್ತಾರೆ, ಈ ಫ್ಲ್ಯಾಟ್ನವ್ರು ಹೇಳ್ತಾರೆ, ಎಂತ ಮಾರ ಅವಳು ತುಂಬ ಜೋರಿದ್ದಾಳೆ ಮಾರ, ನಾನು ಅವ್ರದ್ದು ಎಷ್ಟು ಜೋರಿದ್ದಾರೆ ನೀವು ನೋಡುವಾಗೆಲ್ಲ ಮಾರ ಅಂತ. ಮತ್ತೆ ನಾನು ಸುಮ್ಮನೆ ಇರುವುದು, ಯಾಕೆ ಮತ್ತೆ ನಾನು ಕೊಟ್ಟರೆ ಸಾಯ್ತಾಳೆ, ಅದು ಇದು ಬೇಸರ ಆಗ್ತದೆ. ಹೊಡೆದ್ರೆ ಯಾರಿಗೆ ಹೋಗ್ಬೇಕು? ಹಾಗೆ ನಾನು ತಾಳ್ಮೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಮತ್ತೆ ಬೈತಾ ಇರ್ತಾಳೆ ಅವಳಷ್ಟೇ, ಬೈತಾ ಇರ್ತಾಳೆ, ನನ್ನಷ್ಟೇ ಕೂತ್ಕೊಳ್ಳೋದು ಅಷ್ಟೇ. ಅದು ನನ್ನ ತ್ಯಾಗ ಅಷ್ಟೇ. ಅದು ಅವಳಿಗೆ ಕ್ಲೀನ್ ಗೊತ್ತುಂಟು. ಸ್ವಲ್ಪ ಹೊತ್ತು ಮತ್ತೆ ಸ್ವಲ್ಪ ಅದರ ದಾದ ಬಾಬಾ ಅಂತ ಹೇಳಿ ಬಿಲ್ ತಟ್ಟಿ ನಾನೇ ದಾದೆ ಬಿಡ್ಲ ಅಂತ ಹೇಳ್ತೀನಿ. ಬಹುಶಃ ನೀವು ಆಗಲೇ ಹೇಳಿದ್ರಿ, ನಾನು ಯಾರ ಜೊತೆಗೂ ನಾನಾಗಿಂದನೇ ಹೋಗಿ ಅವರಾಗಿಂದನೇ ಬಂದು ಮಾತನಾಡೋದು. ಇಲ್ಲಿ ಮಾತ್ರ ನೀವಾಗಿಂದನೇ ಹೋಗಿ ಮಾತನಾಡಿ ಅವರನ್ನು ಸಂತೈಸ್ತೀರಿ. ಇದೇ ತ್ಯಾಗ ಅಂತ ತಾವು ಹೇಳ್ತೀರಿ ಅಲ್ವಾ? ಅಲ್ಲ, ಅವಳಿಗೆ ಗೊತ್ತುಂಟು. ಈಗ ಅಲ್ಲ, ಸ್ವಲ್ಪ ಹೊತ್ತಾದ ನಂತರ ಚೇಂಜ್ ಆಗ್ತೇನೆ ಅಂತ ಇವಳಿಗೆ ಅಂತಲ್ಲ, ನಾನು ಮನೆಯವರಿಗೆ ಗೊತ್ತು. ಕೋಪ ಬರುವಾಗ ನನಗೆ ಮುಂದೆ ಯಾರು ಮಾತಾಡಬಾರ್ದು. ಸ್ವಲ್ಪ ಹೊತ್ತಾದ ನಂತರ ಅದೇ ಜನ ಸರಿ ವಿರುದ್ಧ ನಾನು ಅದು ಮಗುವಿನಾಗಿ ಆಗ್ತೀನಿ, ಅವ್ರಿಗೆ ಗೊತ್ತಾಗ್ತದೆ. ಮತ್ತೆ ನಾನೇ ಕೂಗ್ತಾ ಇರ್ತೇನೆ, ಇಲ್ಲಿ ಕೂತ್ಕೊಂಡು ನಾನೇ ಕೂಗ್ತಾ ಇರ್ತೇನೆ. ನಿಮಗೆ ಅದು ರಿಯಲೈಸ್ ಆದ ನಂತರ ನಿಮಗೆ ಬೇಸರ ಆಗ್ತದೆ, ದುಃಖ ಆಗ್ತದೆ. ಕೂಗ್ತಾ ಇರ್ತೇನೆ ನಾನೇ, ಅವರಿಗೆ ಗೊತ್ತುಂಟು ಒಂತ ಬರ್ತೈತೆ ಬುಳಿಪೆ ಶುರು ಮಲ್ಪೆ ಅಂತ. ಅಂದ್ರೆ ನಿಮಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ, ದುಃಖ ಬಂದ್ಬಿಡ್ತದೆ, ಬೇಸರ ಆಗ್ತದೆ ಅಷ್ಟೇ. ಸರ್, ಇದೆಲ್ಲದರ ನಂತರ ಹಿಂದೂ ಸೇನೆಗಳ ಮೂಲಕ ಅನೇಕ ಕಾರ್ಯಕ್ರಮಗಳ ಮೂಲಕ ಸೆಟಲ್ಮೆಂಟು, ಒಂದು ನೇಮ್ ಈಗಲೂ ಕೂಡ ಎಕ್ಕೂರು ಸೀನಾ. ನಿಮಗೆ ಆ ಸೀನಾ ಅನ್ನೋ ಪದದ ಬಗ್ಗೆ ನಿಮಗೆ ಬೇಸರ ಇದೆ, ಆದರೆ ಅದು ನಿಮಗೆ ಬಿಟ್ಟು ಹೋಗಲ್ಲ, ನಿಮ್ಮನ್ನು ಬಿಟ್ಟು ಹೋಗೋದಲ್ಲ. ನೀವು ಬೇಡ ಅಂತಂದರೆ ಬಿಟ್ಟು ಹೋಗಲ್ಲ ಅಲ್ವಾ? ಎಕ್ಕೂರು ಸೀನಾ ಈಗ ಯಾವುದೇ ಭಾಗಕ್ಕೆ ಹೋದರು ಈಗಲೂ ಕೂಡ ಆ ಒಂದು ಅಲ್ಲಿ ಎಕ್ಕೂರು ಸೀನಾ ಇದ್ದಾರೆ, ಅಲ್ಲಿ ಬರ್ಕೆ ಎದ್ದು ಇದ್ದಾರೆ. ಈ ಥರ ಒಂದು ಇದು ಬಂದ್ಬಿಟ್ಟಿದೆ. ಮೊದಲು ಇಲ್ಲಿ ಇಲ್ಲಿ ಎಕ್ಕೂರು ಬಾಬನ ಹೆಸರು ಇತ್ತು, ಬಟ್ ಈಗ ಅದಿಲ್ಲ. ಈ ಸಂದರ್ಭದಲ್ಲಿ ಈ ಮೇಂಟೈನ್ ಮಾಡುವಂಥದ್ದು ಇದೆಯಲ್ಲ, ಒಂದು ಕಡೆಯಿಂದ ಈ ಹೆಸರನ್ನು ಉಳಿಸ್ಕೊಳ್ಳೋದು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಹೆಸರನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕೆ ಅಂತಂದರೆ ಈಗಿನ ಹುಡುಗರುಗಳಲ್ಲಿ ಆ ಒಂದು ಫೀಲ್ಡಿನ ಹುಡುಗರಲ್ಲಿ ಮೊದಲಿನ ರೀತಿಯ ಒಂದು ಪ್ರಾಮಾಣಿಕತೆ ಅದು ಉಳಿದಿಲ್ಲ ಅಲ್ವಾ? ಈಗ ಮೊದಲಾಗಿದ್ದರೆ ನಿಯತ್ತಿತ್ತು, ಅವ್ರು ಸುಮ್ಮನೆ ಯಾವುದೇ ಅಮಾಯಕರನ್ನು ಯಾರನ್ನು ಇದು ಮಾಡುವಂಥದ್ದಾಗಲಿ, ಅಥವಾ ಒಂದು ಮನೆಯ ನುಗ್ಗಿ ಏನೋ ಒಂದು ಇದು ಮಾಡುವಂಥದ್ದಾಗಲಿ, ಅಥವಾ ಇನ್ಯಾರೋ ಜೊತೆಗಿರುವಾಗ ಮಕ್ಕಳು ಮರಿ ಜೊತೆಗಿರುವಾಗ ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಲಿ, ಇಂಥದ್ದೆಲ್ಲ ಮಾಡುವಂಥ ಇದ್ದಿಲ್ಲ. ಬಟ್ ಈಗ ಅದು ಯಾವುದಿಲ್ಲ. ಈಗ ಆ ಕಣ್ಣಲ್ಲಿ ಆ ರಕ್ತ ಇಲ್ಲದ ಇದು ನಿರ್ಮಾಣ ಆಗೋದು. ಬಹುಶಃ ಅದಕ್ಕೆ ಕಾರಣ ಈ ಗಾಂಜಾ, ಈ ವ್ಯಸನ ಮುಕ್ತ ಸಮಾಜದಿಂದಾಗಿ, ವ್ಯಸನ ಮುಕ್ತ ಅಲ್ಲ, ವ್ಯಸನಯುಕ್ತ ಸಮಾಜದಿಂದಾಗಿ ಇಂಥದ್ದೊಂದು ಇದು ಆಗಿರ್ಬೋದು. ತಾವು ಆ ವಿಷಯದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್?
ನಾನು ನಮ್ಮ ಈ ಎಕ್ಕೂರಲ್ಲಿ ನಮ್ಮೊಟ್ಟಿಗೆ ಇರುವ ಪ್ರತಿಯೊಂದು ಹುಡುಗರಿಗೆ ಗಾಂಜಾದ ಅದಕ್ಕೆ ನಾನು ಶ್ರಮಿಸುವುದೇ ಇಲ್ಲ, ಶ್ರಮಿಸುವ ಪ್ರಶ್ನೆನೇ ಇಲ್ಲ. ಗಾಂಜಾ ಡ್ರಿಂಕ್ಸ್ ಆದರೆ ಮಾಡ್ತಾ ಇರ್ತಾರೆ, ನೀವು ಏನು ಬೇಕಾದ್ರೆ ಡ್ರಿಂಕ್ಸ್ ಮಾಡಿ ನಿಮ್ಮಷ್ಟಿಗೆ ಮನೆಗೆ ಹೋಗಿ ಚಂದದಲ್ಲಿ ಇರಿ. ನಮ್ಮೊಟ್ಟಿಗೆ ನನ್ನೊಟ್ಟಿಗೆ ನಾನು ಇಷ್ಟುವರೆಗೆ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ. ಯಾಕೆ ಹೇಳಿದರೆ ಅವರನ್ನು ಬಲಿ ಕೊಡಲಿಕ್ಕೆ ನಾನು ತಯಾರಿಲ್ಲ. ಯಾಕೆ ಹೇಳಿದರೆ ನನ್ನಿಂದಾಗಿ ಅವರ ಮನೆಯವ್ರಿಗೆ ಹೋಗೋದು ಬೇಡ, ಅವರ ಮನೆಯವರಿಗೆ ಇದು ಬೇಡ ಅಂತೇಳಿ ನಾನು ಯಾರನ್ನು ನಾನು ಈಗಲೂ ಒಬ್ಬನೇ ಹೋಗೋದು, ಪೇಟೆಗೆ ಒಬ್ಬನೇ ಬರೋದು. ಮೊದಲು ಹೋಗ್ತಿದ್ದೆ, ಯಾರಾದರೂ ಒಬ್ಬನನ್ನು ಚಿಕ್ಕ ಮಕ್ಕಳನ್ನು ಯಾರನ್ನಾದರೂ ಕುತ್ಕೊಳ್ಳಿಸಿ ಕರ್ಕೊಂಡು ಹೋಗ್ತಿದ್ದೆ. ನಾನು ಪೇಟೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಅವನ ಹತ್ರ ಎಲ್ಲ ವಿಷಯ ಹೇಳ್ತೇನೆ. ಹೋಗಿ ಅಲ್ಲಿ ನಿಂತು ಅಲ್ಲಿ ಮಾತಾಡಿ ಎಲ್ಲ ಬಂದ ನಂತರ ಬರುವಾಗ ಅವನು ಕರ್ಕೊಂಬರೋದು ಸಿಸ್ಟಮ್. ಈಗ ಹಾಗೆ ಅಲ್ಲ, ಈಗ ನಾನು ಒಬ್ಬನೇ ಹೋಗೋದು ಒಬ್ಬನೇ ಬರೋದು. ಯಾಕೆಂದರೆ ಜನ ಕರ್ಕೊಂಡು ಹೋಗೋದಿಲ್ಲ, ಜನ ಕರ್ಕೊಂಡು ಹೋಗುವ ಪ್ರಶ್ನೆ ಇಲ್ಲ, ಜನರೊಟ್ಟಿಗೆ ಹೋಗೋದೇ ಇಲ್ಲ. ಈಗಲೂ ನಾನು ಈಗ ಮೇಲೆ ಹೋದರೆ ನಾನು ನನ್ನಷ್ಟಕ್ಕೆ ಕುತ್ಕೊಂಡಿರ್ತಾನೆ, ಹುಡುಗರೆಲ್ಲ ಅವರವರಷ್ಟಕ್ಕೆ ಕುತ್ಕೊಂಡಿರ್ತಾರೆ. ನನ್ನ ಹತ್ರ ಮಾತಾಡುವವರು ಯಾರಿಲ್ಲ. ಯಾಕೆ ಹೇಳಿದರೆ ಅವರಿಗೆ ಗೊತ್ತು ಈ ಜನನೇ ಇಂಚಾನೆ ಅಂತ. ಯಾಕೆ ಹೇಳಿದ್ರೆ ನನಗೆ ನಾನು ಕುತ್ಕೊಂಡಲ್ಲಿ ಕೂಡ ಅಷ್ಟೇ, ಮೇಲೆ ಎಲ್ಲಿ ಈಗ ಎಕ್ಕೂರು ಅಷ್ಟು ಇದುಂಟಲ್ಲ ಎಲ್ಲ ನಾನೇ ಕಟ್ಟಿದೆ, ಎಲ್ಲ ಕೆಳಗಿಂದ ಮೇಲೆ ತನಕ ಅದೆಲ್ಲ ಅಷ್ಟು ಚಂದ ಆಗ್ಲಿಕ್ಕೆ ಕಟ್ಟಿದೆ, ಹಣ ಖರ್ಚು ಮಾಡಿ ಕಟ್ಟಿದವನೇ ನಾನೇ. ಅಲ್ಲಿ ನೋಡ್ಲಿಕ್ಕೆ ಎಕ್ಕೂರು ಬಾಬಾ ಅಂತ ಹೇಳಿದ್ರೆ ಏನಿಲ್ಲ ಅಲ್ಲಿ, ಆದರೆ ಅದೆಲ್ಲ ಕ್ರೆಡಿಟ್ ಹೆಸರು ಎಕ್ಕೂರು ಬಾಬಾಗೆ ಹೋಯ್ತು. ಇಲ್ಲ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹೊರಗಿನವರು ನೋಡುವವರು ಹಾಗೆ ನೋಡ್ತಾರೆ. ಅರ್ಥ ಆಯ್ತಾ? ನಮ್ಮ ಊರಿನವರಿಗೆ ಎಲ್ಲರಿಗೂ ಗೊತ್ತುಂಟು. ಆ ಮರಲೇನೆ ಪೂರ ಮಲ್ಪುನ್ ಪೂರ ಆಯನೆ ರೋಡಲ್ಲಿ ಉಪದ್ರ ತುಂಬ ಕಿರಿಕಿರಿ ಆಗ್ತಿತ್ತು. ಮುಂಚೆ ನಾವಿರುವಾಗ ಇರಲಿಲ್ಲ, ನಮ್ಮದು ಫೀಲ್ಡಲ್ಲಿ ಇರುವಾಗ ನಾವು ಒಂದು 30-40 ಜನ ರೋಡಲ್ಲಿ ಕುತ್ಕೊಂಡು ಮಾತಾಡೋದು. ಬೆಳಿಗ್ಗೆ ರಾತ್ರಿ ನಿಂತರೆ ಬೆಳಿಗ್ಗೆ ತನಕ ಸೇರ್ತೀವಿ ನಾವು. ಆಗ ಇಡೀ ಊರಿನ ಹೆಂಗಸರು ಬೀಡಿಕೊಂಡು ಹೋಗುವಾಗ ಅವರವರಷ್ಟಕ್ಕೆ ಬದಿಯಿಂದ ಹೋಗ್ತಾರೆ, ಯಾರು ಮಾತಾಡ್ತಿರ್ಲಿಲ್ಲ, ಉಪದ್ರ ಇಲ್ಲ ಯಾರಿಗೆ, ಅವರವರಷ್ಟಕ್ಕೆ ಹೋಗ್ತಿದ್ರು. ಈಗ ಹೊಸಬರೆಲ್ಲ ಬಂದಿದ್ದಾರೆ, ಮನೆಯೆಲ್ಲ ತಗೊಂಡಿದ್ದಾರೆ, ಅವರದೆಲ್ಲ ತುಂಬ ಕಿರಿಕಿರಿ ಸ್ಟಾರ್ಟ್ ಆಯ್ತು. ಯಾಕೆ ಹೇಳಿದ್ರೆ ನಮ್ದು ಗಾಡಿ ಹೋಗ್ಲಿಕ್ಕೆ ಗಾಡಿ ಅಡ್ಡ ಇರ್ತಾರೆ, ಗಾಡಿ ತೆಗೆಯುವುದಿಲ್ಲ ಹುಡುಗರು, ಹಾಗೆ ಅಂತ. ಸಾಯಿಲಿ, ಇದಕ್ಕೆ ಎಂತಾದರೂ ಮದ್ದು ಮಾಡಬೇಕಲ್ಲ ಅಂತೇಳಿ ಆಲೋಚನೆ ಮಾಡಿದೆ, ಇದಕ್ಕೆ ಎಂತ ಮಾಡೋದು ಅಂತ. ಹಾಗೆ ಅಲ್ಲಿ ಮೇಲೆ ಒಂದು ಚಾವಡಿ ಅಂತ ಕಟ್ಟಿದೆ, ನೋಡಿದ್ದೀರಾ? ಚಾವಡಿ ನೋಡಿದ್ದೀರಾ? ಅದು ನಾನೇ ಕಟ್ಟಿದ್ದು. ಹುಡುಗರು ರೋಡಲ್ಲಿ ನಿಲ್ಬಾರ್ದು, ಬಂದು ಅಲ್ಲಿ ಕೂತ್ಕೊಳ್ಳಿ ಅಂತ, ಯಾರಿಗೂ ಉಪದ್ರ ಆಗ್ಬಾರ್ದು ಊರಲ್ಲಿ ಅಂತ. ಅದಕ್ಕೆ ಅಲ್ಲಿ ಕೂತ್ಕೊಳ್ಳಿ ಅಂತೇಳಿ ಅದನ್ನು ನಾನೇ ಕಟ್ಟಿದ್ದೀನಿ, ಸ್ವಂತ ನನ್ನ ಕೈಯಿಂದ ಹಣ ಎಲ್ಲ ಖರ್ಚು ಮಾಡಿ. ಈಗ ಎಲ್ಲೆಲ್ಲೋ ಕೂತ್ಕೊಂಡು ಅಕ್ಕಪಕ್ಕದಾಗ ಕೂತ್ಕೊಂಡು ಉಪದ್ರ ಬೇಡ, ನೀವು ಅಲ್ಲಿ ಆರಾಮ ಕೂತ್ಕೊಳ್ಳಿ, ನೀವು ಏನ್ ಬೇಕಾದ್ರೂ ಅಲ್ಲಿ ಕೂತ್ಕೊಂಡು ಪಟ್ಟಂಗ ಹೊಡೀರಿ ಅಲ್ವಾ? ಅಂದ್ರೆ ಈ ಊರಿನ ನಮ್ಮ ಹುಡುಗರಿಗೋಸ್ಕರ ಅಷ್ಟೇ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೀವು ಅದೊಂದು ಕೆಲಸವನ್ನು. ಇಲ್ಲದ್ರೆ ರೋಡಲ್ಲಿ ಆಚೆ ಈಚೆ ಒಬ್ಬ ಬರೋದು, ಬೈಕ್ ಇಡುದು, ಒಬ್ಬ ಹಂಗಿಡುದು, ಅದು ಜನ ಹೋಗ್ಲಿಕ್ಕೆ, ಗಾಡಿ ಹೋಗ್ಲಿಕ್ಕೆ, ಕಾರ್ ಹೋಗ್ಲಿಕ್ಕೆ ಜಾಗನೇ ಇಲ್ಲ. ಅವರು ಟ್ರಾನ್ ಅಂತ ವಾರ್ ನೋಡಿತಾ ಇರ್ಬೇಕು. ಇವರು ಹೇಳುದಿಲ್ಲ ಇವರು ಇನ್ನಾರು ದುಂಬುದ ಕುಲ್ಪುರ ಎಲ್ಲ ಎಂಕ್ಲೆ ಇದೆಲ್ಲ ಬಂದು ನಿನ್ನೆಂಚಿನ ಕೊಡವೆ ಇದ್ದೀನಿ ಅಂತ ಇವ್ರದ್ದು ಗಲಾಟೆ ಶುರು. ಅದಕ್ಕೆ ಲಾಸ್ಟ್ ಅವರು ಬಂದು ನಮ್ಮ ಹತ್ರ ಹೇಳಿದ್ರು, ಇಂಚೆಂಚು ಸಂಗತಿ ಈ ಗಾಡಿದಂತ ಬರೀಟಿ ದೀಪು ಜೇರ ಇಂಚೆ ಸರಿ ತೂಕ ಐಕದಾದಲ್ಲಿ ಮರ್ದಾರೆ ಪೋಗ ಅಂತೇಳಿ ಮತ್ತೆ ಅದನ್ನು ಮೇಲೆ ಹೋಗಿ ಅದನ್ನು ನಾನು ಕಟ್ಟಿ ಅದರ ನಂತರ ಈಗ ಯಾರಿಗೆ ಕಿರಿಕಿರಿ ಇಲ್ಲ, ದಾರಿ ಬೇಕಾದಷ್ಟು ಓಡಾಡ್ತಾ ಇರ್ತಾರೆ ಅವರಷ್ಟಕ್ಕೆ. ಹಾಗೆ. ಬಟ್ ಸರ್, ಸಮಾಜ ಸೇವೆ ಮುಖ ನೀವು ಮಾಡ್ತೀರಿ. ಸಮಾಜ ಸೇವೆ ಅಂದ್ರೆ ನನಗೆ ಬುದ್ಧಿ ತಿಳಿದ್ರಿಂದ ಈಗ ತನಕ ನೀವು ಮೊದಲಿಂದನೂ ಈ ಸೇವೆಯಲ್ಲಿ ನಿರಂತರವಾಗಿ ಅಂತಲ್ಲ. ನಾನು ಈ ಕಲ್ಲಪಟ್ಟಿ ಇದು ಮಾಡ್ತಿದ್ದೆಲ್ಲ ಆಗ್ರಹದಿಂದಲೇ ಮಾಡಿದವ ನಾನು. ಯಾಕೆ ಹೇಳಿದ್ರೆ ಸತ್ತವರ ಮನೆದು ಇದು ಇಲ್ಲಿ ನಂದಿಗುಡ್ಡ ಫುಲ್ ಖರ್ಚು ನಾನೇ ನೋಡ್ತಿದ್ದದು. ಯಾರಿದ್ದೇ ಮನೆಯಲ್ಲಿ ಸತ್ರು ಕೂಡ, ಯಾರು ಸತ್ರು ಫುಲ್ ಮರಣದ ಫುಲ್ ಖರ್ಚು ನಾನೇ ನೋಡ್ತಿದ್ದೆ. ಈಗಂತಲ್ಲ, ಮೊದಲಿನಿಂದ ಒಂದು 20 ವರ್ಷದ ಮೊದಲಿನಿಂದ, ಈಗಂತಲ್ಲ ಮೊದಲಿನಿಂದ ಅದು ಮಾಡಿಕೊಂಡು ಬಂದದ್ದು ನಾನು. ಈಚೆಗೆ ಒಂದು 10-15 ವರ್ಷದಿಂದ ಲಾಸ್ಟ್ಗೆ ಪಾಪದವರು ಯಾರು ಹುಡುಗಿ ಮದುವೆ ಆದರೆ ಅವರ ಮನೆಗೆ ಒಂದು 10,000, ಮತ್ತೆ ಮನೆ ಕಟ್ಟಿದರೆ ಅವರಿಗೆ ಒಂದು 25 ಗೋಣಿ ಸಿಮೆಂಟ್, ಒಂದು 10,000 ಹಾಗೆಲ್ಲ ಬಂದು ಯಾರ ನಿಮ್ಮ ಹತ್ರ ಬಂದು ಅಪ್ರೋಚ್ ಆಗ್ತಾರಲ್ಲ ಅವರಿಗೆ ಆ ರೀತಿಯಲ್ಲಿ ನಿಮ್ಮ ಸಹಾಯವನ್ನು. ಮತ್ತೆ ಯಾರಾದರೂ ಹಾಸ್ಪಿಟ್ಲಲ್ಲಿ ಇದ್ರೆ ಅವರದೊಂದು ಬಿಲ್ ಕಟ್ಟದ ಹಾಗೆಲ್ಲ ಮಾಡ್ತಾ ಇದೆ. ಈಗಂತಲ್ಲ, ಮೊದಲಿನಿಂದ ಬಂದ ಇದು ಗುಣ. ಅದು ನಂದು ಎಂತ ನಾವು ಈಗ ಈ ನಂಗೆ
ಬುಕ್ ಎಲ್ಲ ಓದೋದು ಸ್ವಲ್ಪ ಜಾಸ್ತಿ ಬುದ್ಧಿ. ಈಗಲ್ಲ, ಜೈಲಲ್ಲಿರುವಾಗಲೇ ಸ್ವಲ್ಪ ಈ ಬುಕ್ ಓದೋದು ಜಾಸ್ತಿ ಹುಚ್ಚು ಸ್ವಲ್ಪ. ಸರ್, ನೀವು ಜೈಲಿಗೆ ಹೋಗ್ತೀರಲ್ವಾ, ಜೈಲಿಗೆ ಹೋದಾಗ ನಿಮಗೆ ಏನು ಅನಿಸಿತ್ತು ಸರ್? ಜೈಲು ಒಳಗಡೆ ಆ ಒಂದು ಸನ್ನಿವೇಶ ಏನಾದರೂ ನಿಮ್ಮನ್ನು ಬದಲಾವಣೆ ತರಬೇಕು, ನಾನಿನ್ನು ಮತ್ತೆ ಜೈಲಿಗೆ ಬರಬಾರ್ದು? ಜೈಲು ಅಂತ ಹೇಳಿದ್ರೆ ಈಗ ನಾನು ಹೇಳುವ ಮಟ್ಟಿಗೆ ಜೈಲು ಎಲ್ಲರಿಗೆ ಮಾಮೂಲಿಯಾಗಿ ಹೋಗಿದೆ. ಯಾಕೆ ಹೇಳಿದ್ರೆ ಅದು ಜೈಲಿನ ವಾತಾವರಣ ಆಗಿದೆ. ಯಾಕೆ ಹೇಳಿದ್ರೆ ಅದು ಜೈಲ್ ಅಂತ ಶಿಕ್ಷೆ ಅಂತಲ್ಲ, ಅದೊಂಥರ ಪಿಕ್ನಿಕ್ ಸ್ಥಳ ಆದಂಗೆ ಹಾಗೆ ಆಗಿದೆ. ಯಾಕೆ ಹೇಳಿದ್ರೆ ನಾನೇ ನೋಡಿದವ ಅದು. ನಾನು 10 ತಿಂಗಳಿದ್ದೆ. 10 ತಿಂಗಳಲ್ಲಿ ನಂದು ಆಗ ಇಲ್ಲಿ ಮ್ಯಾಂಗ್ಳೂರಲ್ಲಿ ಅಂಗಡಿ ಅಂತ ಒಂದು ಜಡ್ಜಿ ಇದ್ರು. ಹೌದು. ನನ್ನನ್ನು ಇಲ್ಲಿ ಈ ಜೈಲಲ್ಲಿ ಒಂದು ಗಲಾಟೆ ಆಯಿತು ದೊಡ್ಡದು. ನಾನು ಜೈಲರ್ ಸೂಪರಿಂಟೆಂಡೆಂಟಿಗೆಲ್ಲ ಹೊಡೆದಿದ್ದೆ ಇಲ್ಲಿ. ಯಾವ ನೆನಪಿದೆಯಾ ಸರ್ ಹೆಸರು? ಪಾಟೀಲ ಅಂತ ಹೆಸರಿದೆ. ಅದು ಸುರೇಶ್ ಪಾಟೀಲ, KK ಪಾಟೀಲ ಅಂತ ಒಂದು ಹೆಸರಿದೆ, ಬರಲ್ಲ ಈಗ. ಓಕೆ, ಇರಲಿ. ಅದು ಯಾಕೆ ಅಂತ ಹೇಳಿದ್ರೆ ಜೈಲಿನೊಳಗೆ 2 ಟೀಮ್, ಒಂದು ಎಕ್ಕೂರು ಟೀಮು ಮತ್ತೊಂದು ಮಲ್ಲಿಯವರ ಟೀಮ್, ಮುತ್ತಪ್ರಾಯನವರ ರಾಕೇಶ್ ಮಲ್ಲಿ ಟೀಮ್. ಹೀಗೆ ಟೀಮ್ ವೈಸ್. ಈ ನಾನು ಹೋಗೋಕ್ಕಿಂತ ಮೊದಲು ಈ ಬಾಬನವರಿಗೆಲ್ಲ ಇವರು ತುಂಬ ಉಪದ್ರ ಮಾಡಿದ್ದಾರೆ. ಬಾಬಾ ಅವರಲ್ಲಿ ಒಳಗಿದ್ರಾಗ ಆಗ ನಾನು ಹೋಗೋಕ್ಕಿಂತ ಮೊದಲು ಅವರನ್ನು ಅರೆಸ್ಟ್ ಆಗಿದೆ. ಲಾಸ್ಟ್ಗೆ ಫೈನಲ್ ನಾನೇ ಅರೆಸ್ಟ್ ಆಗಿದ್ದು ನಾನು. ಅದನ್ನ ನಾನು ಹೋಗುವಾಗಲೇ ತುಂಬ ಇವರಿಗೆ ಓಪನ್ ಮಾಡ್ತಿರ್ಲಿಲ್ಲ ಸೆಲ್. ಅವರಿಗೆ ಎನಿ ಟೈಮ್ ಓಪನ್ ಫುಲ್ಲು. ಮಲ್ಲಿಗೆ ಟೀಮ್ ಅವರಿಗೆ ಜಾಸ್ತಿ ಅನ್ನದ ಫೋರ್ಸ್ ಅಲ್ಲಿ, ಅರ್ಥ ಆಯ್ತಾ? ಅವರಿಗೆ ಎನಿ ಟೈಮ್ ಫುಲ್ ಇಡೀ ಜೈಲು ಓಪನ್, ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದು, ಹೇಗೆ ಬೇಕಾದ್ರೆ ತಿರುಗಬಹುದು. ಇವರಿಗೆ ಲಾಕಪ್ ಫುಲ್ಲು, ಬಂದು ಹೊರಗೆ ಬರಲಿಕ್ಕಿಲ್ಲ. ಹಾಗೆ ನಾನು ಹೋಗುವಾಗ ಇದೇ ಬಾಬಾ ಹೇಳಿದ, ನಾನು ಒಳಗೆ ಅಡ್ಮಿಷನ್ ಒಳಗೆ ಹೋಗೋದು. ಆಗ ನನ್ನ ಹತ್ರ ಹೇಳಿದ, ನಮ್ಮರ ಎಲ್ಲ ಕುಲ್ ಕಾಂಡ ಹಾಕಲು ಬರೋ ಬತ್ತಕ್ಕೆ ಏನು ಬೇರು ಇನ್ನು ಓಕೆ ಇದೆಲ್ಲ ಪಾತ್ರ ಬೋಚೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನನ್ನೊಟ್ಟಿಗೆ ಕೆಲವು ಹುಡುಗರು ಇವನೊಟ್ಟಿಗೆ ಇದ್ದವರು ಹೇಳಿದೆ, ದಾದಾ ಮಾರ ವಿಷಯ ಅಂತ ಹೇಳಿ. ಅದಕ್ಕೆ ಹೇಳಿ ದಾಲಜ್ಜಿ ಮಾರ ನಿಕ್ಕು ಈ ದಾಯ ಬೈದಿನ ಮಾರೆ ಮುಲ್ತ ಒಂದು ಅವಸ್ಥೆ ಮಿನಿತು ಮರಳು ಬತ್ತು ನಿಕ್ಕಿ ಈ ದಾಯ ಬತ್ತ ಮಾರೆ ಪಕ್ಕರ್ಜಿನಲ್ಲ ಅಂತೇಳಿ. ದಾದಾತನ ವಿಷಯ ನಾನು ಎಂಚಿನ ಹಾಕನ ಬತ್ತ ದಿನೋಲ್ ಒಪ್ಪದ್ರ ಮಾರೆ ಬಾಕಿಲು ಓಪನ್ ಒಲ್ ಪೂಜೆರು ಹಾಕಲು ಉಪ್ಪಿದೇ ಇರ್ತಿ ಚಾತಿ ಹಾಕುನು ಸಜ್ಜಿಗಡ ಹಾಕುನು ಮುಸುಂಟು ಇವನಿಗೇನೆ ಬಾಬನಿಗೇನೆ ಉಪದ್ರ ಮಾಡಿದ್ದಾರೆ. ಹಾಗೆ ಯಾರಿದ್ರಲ್ಲ ಆ ಟೈಮಲ್ಲಿ? ಆಗ ಈ ವಾಮಂಜೂರ್ ರೋಹಿ ರೋಹಿ ಅಲ್ಲಿ ಒಳಗಿದ್ದ, ಅವರದೆಲ್ಲ ಟೀಮ್ ಇತ್ತು, ಒಂದು 2 3 ಪಾಂಗಲ ರಾಮ ಹೌದೌದು, ಅವರೆಲ್ಲ ಅವರದೆಲ್ಲ ಟೀಮ್ ಇತ್ತು. ನಮ್ಗೆ ಈಗ ಪರಿಚಯ ಕಮ್ಮಿ, ನಾವು ಮಾತಾಡೋದು ಜನ ಮೂವ್ಮೆಂಟ್ ಕಮ್ಮಿ ಅಲ್ಲ. ಪಾಂಡುಪೈ ಇದ್ದ, ಪಾಂಡುಪೈ ಅವರೊಟ್ಟಿಗೆ ಅಲ್ಲ, ಪಾಂಡುಪೈ ನಮ್ಮ ಹತ್ರ ತುಂಬ ಒಳ್ಳೇದಿದ್ರು. ಹಾಗೆ ಅದು ಪಾರ್ಟಿಷನ್ ಇದು ಮಾಡ್ತಿದ್ರಲ್ಲ ಅವರು, ಅವರಿಗೆ ಒಂದು ಬೇರೆ ನಮಗೆ ಒಂದು ಬೇರೆ. ಅದು ನನಗೆ ತುಂಬ ಬೇಸರ ಇತ್ತು. ನನಗೆ ಯಾಕೆ ಹೇಳಿದರೆ ನನಗೆ ಸ್ನಾನ ಮಾಡಲಿಕ್ಕೆ 2 ಗಂಟೆ ಬೇಕು. ಆಗಲೂ ಹಾಗೆ ಇತ್ತು, ಈಗಲೂ ಹಾಗೆ. ನನಗೆ ದಿನ ಸ್ನಾನ ಮಾಡಬೇಕಿದ್ರೆ ನನಗೆ 2 ಗಂಟೆ ಬೇಕು ಸ್ನಾನ ಮಾಡಲಿಕ್ಕೆ. ಖಾಲಿ ಪೂಜೆ ಮುಗಿಬೇಕಿದ್ರೆ 3:30 ದಿನದಲ್ಲಿ 3:30 ಗಂಟೆ ನೀವು ಪೂಜೆ ಮಾಡ್ತಾ ಇದ್ರಿ. ಜೈಲಲ್ಲಿ ಕೂಡ ಪೂಜೆ ಮಾಡಿ ನಂದು ಸಿಸ್ಟಮ್. ನಂದು ಬಟ್ಟೆ ಯಾರು ಒಗಿಲಿಕ್ಕಿಲ್ಲ, ನಾನೇ ಒಗಿಬೇಕು. ನನಗೆ ಇಲ್ಲಿ ಕೂಡ ಈಗಲೂ ನನ್ನ ಬಟ್ಟೆ ಇನ್ನೊಬ್ಬರು ಹೋಗಿಲಿಕ್ಕಿಲ್ಲ, ನನಗೆ ಹೊರದು ಸರಿಯಾಗುವುದಿಲ್ಲ, ನಾನೇ ಹೋಗ್ಬೇಕು. ನನ್ನ ಬಟ್ಟೆ ನಾನೇ ಹೋಗ್ಬೇಕು. ಮನೆಯವರು ಕೂಡ ನನಗೆ ಬುದ್ಧಿ ತಿಳಿದ ನಂತರ ಮನೆಯವರು ಕೂಡ ಬಟ್ಟೆ ಮುಟ್ಟಿದವರಲ್ಲ. ನನ್ನ ತಂದೆ ತಾಯಿ ಆಗಲಿ ತಂಗಿಯವರು ಯಾರು ಮುಟ್ಲಿಕ್ಕಿಲ್ಲ. ನನ್ನ ಬಟ್ಟೆ ನಾನೇ ಹೋಗಬೇಕು, ನಾನೇ. ಅದು ನಂದು ಸಿಸ್ಟಮ್ ಆಗಿ. ಈಗಂತಲ್ಲ, ಜೈಲಲ್ಲಿ ಕೂಡ ಅದು ಅವರು ಎಲ್ಲರಿಗೂ ಗೊತ್ತು. ಈ ಜನನಿಂಚನೆ ಅವರು ಲಾಸ್ಟ್ ಅವರೇ ಮಾತಾಡ್ತಿದ್ರು ನನ್ನ ಹತ್ರ ತುಂಬ. ಮಲ್ಲಿಯವ್ರದ್ದು ಹುಡುಗರು ಇದ್ದಾರಲ್ಲ, ಎಲ್ಲರೂ ನನ್ನ ಹತ್ರ ಮಾತಾಡ್ತಿದ್ರು. ನನ್ನ ಹತ್ರ ಫಸ್ಟ್ ಅಡ್ಮಿಷನ್ ಬಂದು ಇವರಿಗೆ ಹೇಳಿದ್ರಲ್ಲ, ನಾನು ಮರುದಿನ ಬರುವ ಕಾಯ್ತಾ ಇದ್ದೆ, ನೋಡ ಏರ್ ಬರ್ತೀನಿ ತೂಕ ಅಂತ. ಆದ ನಂತರ ಅವ್ರು ಬರಲಿಲ್ಲ. ಆದ ನಂತರ ಅವರೆಂತ ಮಾಡಿದರು, ನನ್ನ ಹತ್ರ ಒಳ್ಳೆ ಮಾತಾಡ್ತಿದ್ರು. ದಾನ್ಸೇನ ಆಡೇರ್ನ ಪೂಜೆ, ಕುಂಟಾರದ ಪುರಾಂಡ, ಪನಸಾಂಡೇರ್ನ ಎಲ್ಲ ಅವರು ಒಳ್ಳೆದರಲ್ಲಿ ಮಾತಾಡ್ತಾ ಇದ್ದೆ ನಾನು ಒಳ್ಳೆದರಲ್ಲಿ. ಅದು ಲಾಸ್ಟಿಗೆ ಇವನು ಹೇಳಿಗೆ ಸೀನಾ ಹಂಚಿ ಸಾಯಡ ಅಂತ ಆಯ್ತು. ನಿಮ್ಮ ಒಳಗಡೆ ಅರ್ಥ ಆಯ್ತಾ? ಹಂಚಿ ಸೈಡ್ ಅಂತ ಆಯ್ತು. ನಂಗೆ ಕಿರಿಕಿರಿ ಆಗ್ತಿತ್ತು. ಈ 1 ತಿಂಗಳಿದ್ದೆ ಅವನೊಟ್ಟಿಗೆ ಒಂದೇ ಸೆಲ್ಲಲ್ಲಿ. ಮತ್ತೆಂತ ಮಾಡಿದ್ವಿ ಅಂತೇಳಿ ಲಾಸ್ಟ್ ಒಂದು ಪೊಲೀಸ್ನವ ಅಂತೇಳಿ ನನಗೆ ಆಮೇಲೆ ಸೆಲ್ ಕೊರ್ಲೆ ಅಂತೇಳಿ ಎಂಕ್ ಮೂಲ ಆಪುಜಿ ಕಿರಿಕಿರಿ ಎಂಕ ಆಪುಜಿ ಆಮೇಲೆ ಸೆಲ್ ಕೊರ್ಲೆ.
ನಾನು ಆ ಸೆಲ್ಗೆ ಹೋದೆ. ನನ್ನೊಟ್ಟಿಗೆ ಇನ್ನೂ 4-5 ಜನ ಬಂದರು ಇವನನ್ನು ಬಿಟ್ಟು. ಇವನೊಟ್ಟಿಗೆ ಬರ್ಕೆಯವರು, ಕಿಶನ್, ಕೆಂಚನವಿನ ಮತ್ತು ದಂಜು ಅವರೆಲ್ಲ ಇದ್ದರು ಇವನೊಟ್ಟಿಗೆ. ಈ ಎಕ್ಕೂರ್ದು ಟೀಮ್ ಎಲ್ಲ ನನ್ನ ರೂಮಿಗೆ ಬಂತು. ಅವನನ್ನು ಬಿಟ್ಟು, ಬಾಬನನ್ನು ಬಿಟ್ಟು ಎಲ್ಲ ನನ್ನ ಹತ್ರ ಬಂದರೆ ಯಾಕೆ ಅಂತ ಕೇಳಿದೆ. ಆಗ ಹೇಳಿದೆ, ಹೆಂಚಿನ ಮಾರ ಅಕ್ಕಲ ಎದುರೇ ನಮ್ಮ ನಾಯರ್ದ ಕಡೆ ಮಲ್ಪೆ ಮಾರೆ, ಹೆಂಚಿನ ಮಲ್ಪುನ ಅಂತ. ಹಾಂ ನಿಕ್ಲೆ ಅನುಭವ ಮಾರೆ, ಅನುಭವ ಇದನ್ನ ಬುದ್ಧಿ ಬರ್ಫಿಜಿ ಅನುಭವ ಓಡು ಅಂತೇಳಿ ಹಾಗೇನೇ ಇತ್ತು ಅದು. ಅದ ನಂತರ ನೀರಿದ ವಿಷಯದಲ್ಲಿ ಅದೇ ನಾನು ಹೇಳಿದ್ದೀನಿ, ಸ್ನಾನ ಮಾಡಲಿಕ್ಕೆ ನನಗೆ ನೀರು ಮೇಯ್ನ್. ಊಟ ಇಲ್ಲದ ತೊಂದರೆ ಇಲ್ಲ, ಸ್ನಾನ ಒಂದು ಕ್ಲೀನ್ ಆಗಬೇಕು ನನಗೆ ನಮ್ಮಲ್ಲಿ. ಹಾಗೆ ನೀರಿಲ್ಲ, 3 ದಿನ ನೀರಿಲ್ಲ. ಹೇಳಿದರೆ ನಾನು ಸುಮ್ಮನೆ ಕೂತ್ಕೊಂಡು 1 ದಿನ ಕೂತ್ಕೊಂಡೆ. ಇವನು ಹೇಳಿದ ಅಕ್ಕಡಪ್ಪರ ಪಾತ್ರ ಬೋಚಿ ಮಾರ ಹಂಚಿ ಅಂತ ಹೇಳಿ ಪೊಲೀಸ್ನವನನ್ನು ಕರೆದೆ. ಹೇಳಿದೆ, ಮೀರ ನೀರಿಜ್ಜಿ ಕೊಂಚಿ 2 ಬಕೆಟ್ ನೀರು ಬೋಡು ಯಾನ್ ತಿರ್ಸ್ಬೋದು ವರ್ಕ ಈ ಪೋಚಿ ನೆಲಪುರ ಒಚ್ಚು ಆಯ್ತಾ ಆ್ಯನ್ ಕಡಪುರ ಅಂತೇಳಿ ಒಬ್ಬ ಇಕ್ಬಾಲ್ ಅಂತ ಇದ್ದ ಕದ್ದ ಕೇಸಲ್ಲಿ. ಅವನು ಇದೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಅವನ ಹತ್ರ ಬಕೆಟ್ ಕೊಟ್ಟು ಕಲಿಸ್ತೀವಿ. ಇವರಲ್ಲಿ ಹೊಡೆದ್ರು ಅವನಿಗೆ, ಯಾರು ಈ ರೋಯಿ ಅವರೆಲ್ಲ ಸೇರಿ ಬೇರೆಗೆ ನೀರು ಅಂತ ಹೇಳಿ. ಅವರು ಹೇಳಿ, ನಾನು ಹೇಳಿದೆ ಹೆಂಕಂದು ಪನ್ನ ಕೇಂಡ ನನಗೆ ಅಂತ ಹೇಳು ನೀರು, ಯಾರಿಗೆ ಅಂತ ಕೇಳಿದರೆ ನನಗೆ ಅಂತ ಹೇಳು ಮತ್ತೆ ನೋಡ ಇವರಂತೇಳಿ. ಹೋದ ಅವನಿಗೆ ಇವರು ಹೊಡೆದ್ರು. ಸೀನಾಗ್ಲತ್ತಿ ಏರೆಗಳ ಕೊರಬು ಪಂದ ಅವನಿಗೆ ಸಾರಿ ಕೊಟ್ಟರು. ಅವ ಕೂಗಿಕೊಂಡು ಓಡಿಕೊಂಡು ಬಂದ. ನಾನು ಪೊಲೀಸ್ನವನ ರಿಟರ್ನ್ ಕರೆದೆ. ನೀನು ತರಬೇಕು, ಅವನು ಹೋದವನಿಗೆ ಹೊಡೆದ್ರಲ್ಲ ಈಗ ನಿಂತ ಅಂತ ಹೇಳಿದೆ. ಆಗುದಿಲ್ವಾ, ಬಾಗಿಲು ಓಪನ್ ಮಾಡ ಅಂತ ಹೇಳಿದೆ. ಓಪನ್ ಮಾಡಿದೆ. ನಾನು ಸೀದಾ ಹೋದೆ ಸ್ನಾನ ಮಾಡಲಿ, ಬಕೆಟ್ ಇಟ್ಕೊಂಡು ಸೀದಾ ಹೋಗಿ ಸ್ನಾನ ಮಾಡಿದೆ. ಅಲ್ಲೇ ಅವರ ಮುಂದೆನೆ ನಿಂತ್ಕೊಂಡು, ದೊಡ್ಡ ಟಾಂಕಿ ಎಲ್ಲ ಕೆಳಗಡೆ ಟಾಂಕಿಯಲ್ಲಿ. ನನಗೆ ಕೋಪ ಬಂದು ನಾನೆಲ್ಲ ಬಿಚ್ಚಿ ಬತ್ತಲೇ ನಿಂತ್ಕೊಂಡು ಸ್ನಾನ ಮಾಡಿದೆ. ನನ್ನ ಒಡುಪುಲೆ ಹಾಗೆ ಹೇಳಿದೆ ಅವರ ಹತ್ರ, ಒಡುಪುಲೆಮೆ ಅಂತ ಹಾಗೆ. ಆಗ ಮತ್ತಿನಲ್ಲಿ ಆ ಟೈಮಲ್ಲಿ ಸಿಟ್ಟಲ್ಲಿ ನಾನು ಮಾಮೂಲಿ ಇದ್ದೆ, ಬಲೆ ಅಂತ ಹೇಳಿದೆ. ಒಂದು ಅಲ್ಯೂಮಿನಿಯಮ್ದು ಬಕೆಟ್ ಇತ್ತು. ನನಗೆ ಅಷ್ಟು ಧೈರ್ಯ ಇತ್ತು. ಬಂದರೆ ಒಬ್ಬನಿಗೆ ತಲೆಗೆ ಬಡಿ ಇತ್ತೇನೆ, ನೋಡ ಬರಲಿ ಫಸ್ಟ್ ಬಂದವನು ಹೋಗ್ತಾನೆ ನನ್ನ ಕೈಯಲ್ಲಿ ಅಂತ ಆ ಡಿಸೈಡ್ ಮಾಡಿಕೊಂಡು ಹೋಗುದು ನಾವು. ಆಯಿತಾ, ಸ್ನಾನ ಮಾಡಿದೆ, ಎಲ್ಲ ಆಗಿತ್ತು. ಸಾರಣ ಆಯಿತು, ಕೆಳಗೆ ಹೋದೊಂದು ಸಾರಣ ಆಯಿತು. ಜಾನ್ ಸೇರ್ ಅಶೋಕಣ್ಣವರೆಲ್ಲ ಹೋಗಿದ್ರು, ಫುಲ್ DR ಪೊಲೀಸ್ ಎಲ್ಲ ಹೋಗಿದ್ರು. ಯಾಕೆ ಅದು ಗಲಾಟೆ ಆಗ್ತದೆ ಅಂತ ಹೇಳಿ ಸಾರಣ ಹಾಕಿದ್ರು. ನಾನು ಕೆಳಗೆ ಹೋಗಿದ್ದೇನಲ್ಲ, ನಾನು ಹೇಳಿದೆ ಅವರಿಗೆ. ಅಷ್ಟು ಜನ ಅವರು ನನ್ನ ಹತ್ರ ಬರಲಿಲ್ಲ, ಎಲ್ಲ ನಿಂತ್ಕೊಂಡು ನೋಡ್ತಿದ್ರು. ಎಲ್ಲ ತೀರ ಬಾರಿ ಅಡ್ಡೆ ಜನ ಅಂತ ಹೇಳ್ತಿದ್ದಾರಲ್ಲ. ಈಗ ಗೊತ್ತಾನ ನಿಕ್ಲಿಗೆ ಅಂತ ಮಲ್ತಿನ ನಂಗೆ ಹೇಳುದವರು, ನಿಕ್ಲೆ ಪನೊಂತಾರದ ಆಜನ ಅಜ್ಜಿ ಮಾರ ಆಜನ್ ತಾತಿಗೆ ಆಜಂದೆ ಬಾರಿ ಅಡ್ಡೆ ಜನ ಪನೊಂತಾರದು ಇತ್ತ ಗೊತ್ತಾನ ನಿಕ್ಲೆ ಆ ಜನ ಹೆಂಚಿನ ಇತ್ತ ಗೊತ್ತಾನ ನಿಕ್ಲೆಗೆ ಅಂತೆ ಅವರವರೇ ಮಾತಾಡೋದು ನನ್ನ ಮುಂದೆ. ನಾನು ಅಷ್ಟಕ್ಕೆ ಬಂದೆ. ಆದ ನಂತರ ಫುಲ್ ರೈಡ್ ಆಯ್ತು ಒಳಗೆ. ಸಾಮಾನೆಲ್ಲ ಉಂಟು ಹೇಳಿ ತಲ್ವಾರ ಅದಿದೆಲ್ಲ ಅದು ಬರ್ಚಿ ಗಿರ್ಚಿ ಎಲ್ಲ ಸಿಕ್ಕಿತ್ತು ಎಲ್ಲ. ಅವರ ಸೈಡಲ್ಲಿ ನಮ್ಮ ಸೈಡಲ್ಲಿ 2 ಸೈಡಲ್ಲಿ ಸಿಕ್ಕಿತ್ತು. ಜಾನ್ ಸೆಟ್ರು ನನ್ನನ್ನು ನೋಡ್ತಿದ್ರು, ನಾನು ಸ್ನಾನ ಮಾಡಿದೆ. ಮತ್ತೆ ಬಂದೆ, ದಾದಾ ಅಂತ ಹೇಳಿದ್ರು. ನಾನು ಹೇಳಿದೆ, ವಿಷಯ ಇಂಚಿನ ಸಂಗತಿ ಎಂಕ ಮೀಜಿನ ಆಪುಜಿ ಮೀಯರೆ ಅಕ್ಲೆಗೆ ಆ ಟಾಂಕಿನ ಫುಲ್ಲು ನೀರು ನಕ್ಲೆ ಪೂರ ವ್ಯವಸ್ಥೆ ಉಂಟು. ಎಂಕ್ಲೆಗೆ 3 ದಿನ ಹಣ್ಣು ಮೀತಿಜ್ಜಿ ಮಕ್ಕಳು. ನಾನೇ ಬೇ ಮೀವೊಂದೇ ಕುಲ್ಲೆ ಎಂಕ ಆಪುಜ್ಜಿ ಅಂತೇಳಿ ಬಾಬಾ ತೋರಿಸಿ ಹೇಳಿ, ಬೇ ಮೀವೊಂದೇ ಕುಲ್ಲೆ ಬಂದು ಏನಾದ್ರು ಸಾಧ್ಯ ಇಜ್ಜಿ ಎಂಕ ಮೀಯೋಡು ಏನ ಆತೇನ ವಿಷಯ, ಅದು ವಿಷಯ ಇತ್ತೆ ಅಂತೇಳಿ. ಅದು ಪಾಲಿಟಿಕ್ಸ್ ಅಷ್ಟಿತ್ತು ಒಳಗೆ. ಅದು ಒಂದು ದಿನ ಜೋರು ಗಲಾಟೆ ಹೀಗೆ ಆಗುವಾಗ ಪೊಲೀಸ್ನವರಿಗೆ ಮತ್ತೆಂತ ಮಾಡೋದು, ಇವ್ರದ್ದು ಯಾವಾಗ ನೋಡಿ ನಮ್ಮನ್ನು ಬಂದು ಸಲ್ಲಿ ಹೊರಗೆ ಬಿಡ್ಲಿಕ್ಕೆ ಬಿಡುವುದಿಲ್ಲ ಆಗಿ ಆಯ್ತಲ್ಲ. ಅದು ಕೋಪ ಬಂದು ಇಟ್ಕೊಂಡೆ ಪೊಲೀಸ್ನವರನ್ನು. ಅದೇನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ನಮಗೆ ಈ ಇದು ಬರ್ತದಲ್ಲ ಟಿಫಿನ್ ಬರ್ತದಲ್ಲ, ಟಿಫಿನ್ ಬರುವ ಟೈಮಲ್ಲಿ ಓಪನ್ ಆಗ್ತದಲ್ಲ, ಆಗ ಇಟ್ಕೊಂಡೆ ಪೊಲೀಸ್ನವರು. ಓಪನ್ ಮಲ್ಪರ ಆಪೂಜ ಅಂತ, ಹೌದಾನೆ ಅಕ್ಲೆಗೆ ಇಡೀ ದಿನ ಓಪನ್ ಎಂಕ್ಲೇದಾನೆ ಆಪೂಜ ಅಂತೇಳಿ ಇಟ್ಕೊಂಡೆ. ಕಮ್ಮಿ ಇವರು ಇದ್ದರು ಸೂಪರ್ಡೆಂಟ್. ಲಾಸ್ಟಿಗೆ ಇನ್ನೊಬ್ಬರು ಪಿಂಟು ಅಂತ ಇದ್ದ. ಪೊಲೀಸ್ನವರಿಗೆಲ್ಲ ಎಲ್ಲ ವಾಲ್ಸಿಲ್ ಬಿತ್ತು ತಾಟಪಾಡ ಅದೆಲ್ಲ ಸೇರಿ ಕೊಟ್ಟೆವು ಪೊಲೀಸ್ನವರಿಗೆ ಈ ಪಾಲಿಟಿಕ್ಸಲ್ಲಿ. ಲಾಸ್ಟಿಗೆ ನಮ್ಮ ಅನ್ಕೊಂಡೋಗಿ ಗುಲ್ಬರ್ಗ ಜೈಲಿಗೆ ಹಾಕಿದ್ರು ನನ್ನನ್ನು ಮತ್ತು ಇವನನ್ನು. ಮಾತಾಡಲಿಲ್ಲ ಇಬ್ಬರು. ನನ್ನನ್ನು ಹೊತ್ತಿಗೆ ಇವರನ್ನು ಕೊಂಡೋಗಿ ಗುಲ್ಬರ್ಗ ಜೈಲಿಗೆ ಹಾಕಿದ್ರು. ನಿಮ್ಮನ್ನ ಮತ್ತು ನಿಮ್ಮ ತಂಡ ಬಾಬಾ ಹಾಂ ಇಬ್ಬರೇ. ಮತ್ತೆ ಅಲ್ಲಿ ಇವರು ಇಲ್ಲೇ ಇದ್ದರು. ನನ್ನನ್ನು ಮತ್ತೆ ಇವರನ್ನು ಕೊಂಡೋಗಿ ಗುಲ್ಬರ್ಗ ಜೈಲಿಗೆ ಹಾಕಿದ್ರು. ಅಲ್ಲಿ ಇದ್ದೆ, ಅವನಷ್ಟಕ್ಕಿದ್ದೆ, ನಾನು ನನ್ನಷ್ಟಕ್ಕಿದ್ದೆ. ಅವನು ಸ್ವಲ್ಪ ದಿನ ಆದ ನಂತರ ಅವನು ರಿಲೀಸ್ ಆಗಿ ಬಂದ.
ನಾನು ಅಲ್ಲೇ ಇದ್ದೆ. ಮತ್ತು ಒಂದು 4-5 ಅದೇ ನಾನು ಹೇಳಿದಲ್ಲ ಅಂಗಡಿ ಅಂತ ಒಂದು ಜಡ್ಜ್ ಇದ್ರು, ಅವರಿಗೆ ನನ್ನನ್ನು ಅಲ್ಲಿಂದ ತರುವಾಗ ಅದು ಜರ್ನಿ ಅಲ್ಲ, ಅಲ್ಲಿ ಅಷ್ಟು ಕಿಲೋಮೀಟರಿಂದ ನಾವು ಇಲ್ಲಿ ಕೇಸಿಗೆ ಬರಬೇಕಲ್ಲ, ಅದು ಇಲ್ಲಿ ಬರುವಾಗ ನಾವು ಹೀಗಾಗಿರ್ತೇವೆ. ಅದು ಮತ್ತೆ ಹಲವಾರು ಕೇಸ್ ಅಲ್ಲ. ಅವನಿಗೆ ನಾನು ನೋಡುವಾಗ ಎಂಥದಾಯ್ತು ಏನೋ ಪಾಪ ಜಡ್ಜಿಗೆ. ನಾನು ಹೆಸರು ಮಹಾತ್ಮನಿಗೆ ಈಗಲೂ ಕೈ ಮುಗಿತೇನೆ ಸತ್ಯ. ಅವ ಸಾಕ್ಷಿ ಕರೆಯದೆ ನಂದು 4-5 ಕೇಸ್ ಬಿಸಡಿದೆ ತೆಗೆದು ಫೈಲನ್ನೇ. ಹಾಗೆ ನನಗೆ ಸ್ವಲ್ಪ ಕೇಸ್ ಬೇಗ ಜಾಮೀನಾಯಿತು. 1-2-3 ಕೇಸಿಗೆ 4 ಕೇಸಿಗೆ ಮತ್ತೆ ಭಾಸ್ಕರ್ನವರೆಲ್ಲ ಜಾಮೀನು ಮಾಡಿ ಹೊರಗೆ ತಂದರು. ಹಾಗೆ ಒಟ್ಟಿನಲ್ಲಿ ನೀವು ಯಾವ ಕೇಸಿನಲ್ಲೂ ನಿಮಗೆ ಶಿಕ್ಷೆ ಅಂತೇಳಾಗಿಲ್ಲ? ಆಗಿದೆ. ಒಂದು ಕೇಸಲ್ಲಿ ಅರ್ಜುನು ಅಂತ ನಾವು ಇಲ್ಲಿ ಬನ್ಸು ಹಾಸ್ಟೆಲ್ ಅಂತ ಕರೆದೆವು. ಅದು ಅರ್ಜುನ್ ಅಂತಂದ್ರೆ ಇವರಲ್ವಾ? ಅವನಿಗೆ ಅವರ ಅಣ್ಣನ ತಮ್ಮನ ಯಾರೋ ಅಲ್ಲ? ಆಶನ ಅಣ್ಣನ ತಮ್ಮನ ಯಾರೋ ರಿಲೇಷನ್? ಅಲ್ಲ, ಆಶಂದು ನಾಗೂರಿ ಆಶಂದು ತಂಗಿ ಅಣ್ಣ ಏನದಿವ. ಹಾಂ, ಎಸ್ 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 ಎಸ್, ಹೌದು ಹೌದು. ಅವನನ್ನು ಕರೆದ ಕೇಸ್ ಫೈನಾನ್ಸ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದ. ಅದ ನಂತರ ಅವನನ್ನು ಕರೆದ ಕೇಸ್ ಅದಕ್ಕೆ ಮಾಡಿಸಿದವನು ಇವನೇ ಇದೇ ಬಾಬಾ ನನ್ನ ಹತ್ರ ಹೇಳಿದ್ದು, ಅದು ರಿಟರ್ನ್ ಮಾಡಬೇಕು ನಮ್ದು ಮರ್ಯಾದೆ ಪ್ರಶ್ನೆ ಆಗಿದೆ. ಆಗಲೂ ಮಾತಾಡೋದಿಲ್ಲ, ಅದಕ್ಕೆ ಅವರಿಗೆ ಬೇಕಾಗುವ ಬರ್ತು ನಮ್ಮ ಹತ್ರ ಹೇಳ್ತಾನೆ ಅಷ್ಟೇ ಮಾತು. ಅದ ನಂತರ ರಿಟರ್ನ್ ಇಲ್ಲ, ಮಾತುಕತೆ ಅಂತ ಇಲ್ಲ. ಮೊನ್ನೆ ತನಕ ನನ್ನ ಹತ್ರ ಮಾತುಕತೆ ಇಲ್ಲ. ಈಗ ಒಂದು ಎಂತಾದ್ರೂ ಒಂದು ಫಂಕ್ಷನ್ ಆಗ್ತದೆ ಅಂತ ಹೇಳಿದ್ರೆ, ನಮ್ದು ಎಕ್ಕೂರಲ್ಲಿ ಫಂಕ್ಷನ್ ಆಗ್ತದೆ ಅಂತ ಹೇಳಿದ್ರೆ, ನಾನು ಕೈ ಹಾಕಿದ ಕೆಲಸಕ್ಕೆ ನಾನಾದರೂ ಹೇಳಿ ಕಲಿಸ್ತೇನೆ ಹುಡುಗರ ಹತ್ರ, ಹಾಗೆ 20 ಪಲ್ಯ ಅಂತ ಹೇಳ್ತೇನೆ. ಎಲ್ಲ ನನ್ನ ಮೇಲೆ ಅಪವಾದ ಬರಬಾರ್ದು. ಯಾಕೆ ಹೇಳಿದರೆ ಪನೋಚಿ ಬಂತೆ ಅಂತ ಇವರು ಸಿಕ್ಕೊಳ್ತಾರೆ ಹುಡುಗರು, ಆಯ್ತಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಹೇಳ್ತಾರೆ ಹೋದಾಗ ಪಲ್ಯ. ಮೋದಿ ಫಸ್ಟ್ ಇದು ಆದ್ರಲ್ಲ ಪ್ರಧಾನಮಂತ್ರಿ, ಆಗ ಎಕ್ಕೂರಲ್ಲಿ ಫುಲ್ಲು ಊಟ ಕೊಟ್ಟಿದ್ದೇನೆ. 1,40,000 ಖರ್ಚಾಗಿದೆ ನನಗೆ. ಇದು ತುಂಬ ಈ ಹೋಟೆಲ್ ಇದು ಅವರು ಚಹಾ ಮಾಡ್ತಿದ್ರಂತೆ, ಹಾಗೆ ಓಪನ್ ಈ ಚಹಾ ಕ್ಯಾಂಟೀನ್ ಅಂತ ಹೇಳಿ ಮಾಡಿ ಅದರ ಟೈಪಲ್ಲೆಲ್ಲ ಮಾಡಿ ಹಾಗೆಲ್ಲ ಫುಲ್ ಇದು ಮಾಡಿದ್ದೇನೆ. ಅದರಲ್ಲಿ ಕೂಡ ಆಗ ನಾನು ಇವರ ಹುಡುಗರ ಹತ್ರ ಹೇಳಿದೆ ಹೋದಾಗ ಪಲ್ಯ ಬರೆಯಲ್ಲ ಅಂತ. ಮತ್ತೆ ಅವನೇ ಮುಂದೆ ನಿಂದುವಾಗ ನಾನು ಹೋಗುದಿಲ್ಲ, ನನ್ನ ಸಿಸ್ಟಮ್ ನಂದು ಸಿಸ್ಟಮ್. ಅವನಿರುವಾಗ ನಾನು ಮುಂದೆ ಹೋಗುದಿಲ್ಲ. ನೀನೇ ನಮ್ದು ಎಕ್ಕೂರಿದು ಲೀಡರ್, ಅದನ್ನು ಉಳಿಸಿದ್ರೆ ಒಳ್ಳೇದಂತ ನಂದು ಲಾಸ್ಟ್ ತನಕ ಸಹ ಹಾಗೇನೆ. ಈ ಲೀಡರ್ ಅಂಡ ನಿನ್ನ ಒಂಜಿ ಮಾತ್ರ ಎಂಕ್ಲೆಗೆ ಪೂಜೆ ಅಂತ ಅಷ್ಟೇ. ಏನೋ ಅದು ಒಂದು ಟಗಾಫರಲ್ಲಿ ಹೋಯ್ತು ಅಲ್ವಾ? ಆದ್ರೂ ನೀವು ಬಿಟ್ಕೊಟ್ಟಿಲ್ಲ ಅವರಿಗೆ, ಏನು ಮರ್ಯಾದೆ ಕೊಡಬೇಕು ಅದನ್ನೆಲ್ಲ ಕೊಡುವ ಎಲ್ಲ ಮಾಡ್ಕೊಂಡು ಬಂದಿದ್ರಿ ಸರ್. ಈ ಸಂದರ್ಭದಲ್ಲಿ ನೀವು ಈಗ ಸಮಾಜ ಸೇವೆಯನ್ನು ನೀವು ಅವತ್ತು ಮಾಡ್ಕೊಂಡು ಬಂದಿದ್ದೀರಿ, ಇವತ್ತು ಅದನ್ನು ತಮ್ಮ ಕೈಲಾದ ಮಟ್ಟಿಗೆ ಮುಂದುವರಿಸ್ಕೊಂಡು ಈಗ ಮಾಡಲಿಕ್ಕೆ ನನ್ನ ಹತ್ರ ಏನಿಲ್ಲ. ಯಾಕೆ ಹೇಳಿದರೆ ಇದ್ದಾನೆ ಎಲ್ಲ ಇದಕ್ಕೆ ಹಾಕಿ ಆಗಿದೆ. ಈಗ ಇನ್ನು 10 ಪೈಸೆ ಈಗ ಇವಳಿಗೆ ಒಂದು ಕೆಲಸ ಇದ್ರಿಂದ ನಮ್ಮದು ದಿನ ಹೋಗ್ತದೆ. ಹೌದು ಹೌದು ಹೌದು. ಇಲ್ಲ ಇದ್ರೆ ತುಂಬ ಕಷ್ಟ, ನಂದು ಕಷ್ಟ ನನಗೆ. ನಾನು ಇಲ್ಲಿಂದಲೇ ಚಹಾ ಮಾಡಿಕೊಂಡು ಮೇಲೆ ಹೋಗುದು. ಈಗ ಈಗೊಂದು 4-5 ಗಂಟೆ 5:30 ಆಗುವಾಗ ನಾನು ಮೇಲೆ ಹೋಗುದು. ಅದಕ್ಕಿಂತ ಮೊದಲು ಹೋಗುದಿಲ್ಲ. ಈ ಮನೆಯದು ಕೆಲಸ ಎಲ್ಲ ಆಗಿ 2:30 ಗಂಟೆಗೆ ಮುಗೀತದೆ. ಒಂದು ಪೂಜೆ ಪುರಸ್ಕಾರ ಎಲ್ಲ ಮುಗಿದಾದ ನಂತರ ಊಟ ಮಾಡಿ ಅದೇ ಚೇರಲ್ಲಿ ಮಲಗ್ತೇನೆ. ಮಲಗಿ ಒಂದು 5 ಗಂಟೆ ಆಗುವಾಗ ಹೇಳ್ತೇನೆ. ಎದ್ದು ಮುಖ ಎಲ್ಲ ತೊಳೆದು ಕೈ ಕಾಲು ಮುಖ ತೊಳೆದು ಮೇಲೆ ಚಹಾ ಇಟ್ಕೊಂಡು ಹೋಗುದು. ಮೇಲೆ ಹೋಗುವಾಗ ಇಲ್ಲಿ ಮಾಡಿ ಇಟ್ಕೊಂಡು ಹೋಗುದು. ಮತ್ತೆ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಯಾರಾದ್ರೂ ಇದ್ರೆ ಒಟ್ಟಿಗೆ ಕೂತ್ಕೊಂಡು ಚಹಾ ಕುಡಿಯುದು. ಹಾಗೆ ಪ್ರತಿದಿನ ಮೇಲೆ ಹೋಗಿ ಕೂತ್ಕೊಂಡು ಬರುವಂಥದ್ದು ಅಭ್ಯಾಸ. ಮೇಲೆ ಜಸ್ಟ್ ಒಮ್ಮೆ ಮೇಲೆ ಹೋಗೋದು ಬರುವುದಷ್ಟೇ, ಬೇರೆ ಹೊರಗಡೆ ಹೋಗೋದಿಲ್ಲ. ಸರಿ, ಈ ಟೈಮಲ್ಲಿ ಒಂದಷ್ಟುಗಳು ಈಗ ನೀವೇ ನೋಡಿದ ವಾಮಂಜು ರೋಹಿ ಮರ್ಡರ್ ಆಗ್ತದೆ, ಪಾಂಡುಪ ಇದು ಮರ್ಡರ್ ಆಗ್ತದೆ, ಹೀಗೆ ಅನೇಕ ನೀವೇ ನೋಡ್ತಾ ಇರುವಂತಹ ಅನೇಕ ಜನರು ಮರ್ಡರ್ ಆಗಿಬಿಡ್ತದೆ. ಈ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತು ಈ ಫೀಲ್ಡಿನ ಬಗ್ಗೆ ಆಗಲಿ? ತಮಗೂ ಏನಾದರೂ ಈ ಥರ ಥ್ರೆಟ್ ಬರ್ಬೋದು? ಅಲ್ಲ, ಅದರಲ್ಲಿ ನಮಗೆ ಇದಿದೆ. ಯಾಕೆ ಹೇಳಿದರೆ ಅಂಥದ್ದು ಅವರು ಮಾಡಿದ್ರಿಂದ ಅವರಿಗೆ ಆ ರೀತಿಯ ಮರಣ ಬಂದಿದೆ. ಅರ್ಥ ಆಯ್ತಾ? ನಾನು ಮಾಡಿದ್ದೇನೆ ಒಂದು ಟೈಮಲ್ಲಿ, ಒಂದು 2-3 ಕೇಸ್ ನನ್ನ ಕೈಯಲ್ಲಿ ಬೇಡದಾಗಿದೆ. ಯಾಕೆಂದರೆ ಅಂಥವರಿಗೆ ಮಾಡಬಾರ್ದಿತ್ತು, ಆಗಿ ಹೋಗಿದೆ. ಅದಕ್ಕೆ ನಾನು ತುಂಬ ಪಶ್ಚಾತ್ತಾಪ ಪಡೆದೇನೆ. ಯಾಕೆ ಹೇಳಿದರೆ ನನ್ನ ಹತ್ರ ಒಂದು ಬುಲೆಟ್ ಇತ್ತು ಮುಂಚೆ. ಆ ಬುಲೆಟಲ್ಲಿ ಒಮ್ಮೆ ಆಕ್ಸಿಡೆಂಟ್ ಆಯಿತು ನೋಡಿ. ಈ ಆಕ್ಸಿಡೆಂಟ್ ಆಯಿತು. ಆಗ ನನಗೆ ಜ್ಞಾನೋದಯ ಆಗಿದೆ. ಯಾಕೆ ಹೇಳಿದರೆ ಇದು ನಾನು ಮಾಡಿದ ತಪ್ಪಿಗೆ ನನಗೆ ದೇವರು ಕೊಟ್ಟರು ಅಂತ. ಆಗ
ಇದು ನನ್ನ ಹತ್ರ ಒಂದು ಎರಡು ಮೂರು ತಪ್ಪು ಕೆಲಸ ಆಗಿದೆ. ನಿಮ್ಮ ಗಮನಕ್ಕೆ ಬಂತು ನಾನು ಮಾಡಿದ ತಪ್ಪು ಅಲ್ಲ, ನಂಗೆ ಗೊತ್ತು, ಆಗ್ಲೇ ಗೊತ್ತಾಗಿದೆ. ಆದ ನಂತರ ನಂಗೆ ಗೊತ್ತಾಗಿದೆ ಇದು ನಾನು ಮಾಡಿದ ತಪ್ಪು. ಇವ್ರು ಮಾಡಿಸಿದವರು ನನ್ನ ಹತ್ರ ಮಾಡಿಸಿದಾರಲ್ಲ, ನಾನು ಮಾಡಿದ್ದು ನನಗೆ ತಪ್ಪಂತ ಕ್ಲೀನ್ ಗೊತ್ತಾಗಿದೆ. ನಾನು ಇದನ್ನು ಮಾಡಬಾರ್ದಿತ್ತು, ನಾನು ಮಾಡಿ ಆಗಿ ಹೋಗಿದೆ, ಎಂತ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ತಕ್ಕ ನನಗೆ ದೇವರು ಕೊಟ್ಟರು ಅಂತ ಆಗ ಗೊತ್ತಾಗಿದೆ ನನಗೆ. ಜ್ಞಾನೋದಯ ಆಗಲೇ ಆಗಿದೆ, ನನಗೆ ಗೊತ್ತಾಗಿದೆ. ಮತ್ತೆ ಬೇರೆ ಹೊಡೆದಿದ್ರೆ ಎಲ್ಲ ಬೇವರ್ಸಿಗೆ ನಾನು ಹೇಳ್ತೇನಲ್ಲ, ನಾನು ಜನ ಹೇಗೆ ಹೇಳಿದ್ರೆ ನಾನು ಬೇವರ್ಸಿ, ಯಾರಿಗೆ ಗೊತ್ತು, ಬೇವರ್ಸಿಗಳಿಗೆ ಮಾತ್ರ, ಒಳ್ಳೆಯವರಿಗೆಲ್ಲ. ಯಾವತ್ತು ಬೇವರ್ಸಿಗಳು ಈಗಲೂ ಹಾಗೇನೆ. ನನ್ನ ಹತ್ರ ಆಗುದಿಲ್ಲ ಅಂತ ಪ್ರಶ್ನೆನೇ ಇಲ್ಲ, ಆಗುದಿಲ್ಲ ಅಂತ ಪ್ರಶ್ನೆನೇ ಇಲ್ಲ. ಈಗಲೂ ನನ್ನ ಹತ್ರ ಸಾಮಾನಿಲ್ಲ, ಅದಿಲ್ಲ ಅಂತೆಲ್ಲ ಸಂದರ್ಭ ಬರದೆ ಹಿಡಿತೇನೆ. ಅದಕ್ಕಿಂತ ಯಾರು ಜಾತಿ ಅಲ್ಲ. ಹಾಗೆ ನನ್ನ ವಿಷಯಕ್ಕೆ ಬರಬಾರ್ದು, ನಾನು ಯಾರ ವಿಷಯಕ್ಕೆ ಹೋಗುದಿಲ್ಲ. ನಾನು ಒಳ್ಳೆತನದಲ್ಲಿದ್ದೀನಿ, ನಾನು ಸಮಾಜಮುಖಿಯಾಗಿ ಹೋಗ್ತಾ ಇದ್ದೀನಿ, ನಾನು ಒಳ್ಳೆತನದಲ್ಲಿ ಇರ್ಲಿಕ್ಕೆ ಬಿಡಿ, ನಾನು ಸಮಾಜಮುಖಿಯಾಗಿ ಹೋಗ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡಿ, ಇಷ್ಟೇ ನಿಮ್ಮ ಮನವಿ ಅಲ್ವಾ? ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ, ಯಾರಿಗೂ ಕೊಡ್ತೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಈಗಲೂ ಎಷ್ಟು ರೆಸ್ಪೆಕ್ಟ್ ಕೊಡ್ತೇನೆ ಹೇಳಿದೆ. ನಾ ಮಾತಾಡೋದಿಲ್ಲ ಅಂತ ಮಾತು ಎಲ್ಲರೂ ಹೇಳ್ತಾರೆ, ನಮಸ್ಕಾರ ಹಾಕುಜಿ ಮಹಾರಾಜನ ಅಂತ. ನಾನು ನೀವು ಈಗ ನಮಸ್ಕಾರ, ನೀವು ನನ್ನನ್ನು ಟೆಸ್ಟ್ ಮಾಡ್ಬೋದು, ನೀವು ರಿಟರ್ನ್ ಎಲ್ಲಿಯಾದರೂ ನೋಡಿ ನಮಸ್ಕಾರ ಹೊಡೆದೆ, ನಾನು ಮಾಡೋದು ಹೇಗೆ ಗೊತ್ತಾ, ಹೀಗೆಂತೆ ಮಾಡೋದು, ತಲೆ ತಗ್ಗಿಸೋದು. ನನಗೆ ಕೈ ಎತ್ತಿ ನಮಸ್ಕಾರ ಆಗೋರ್ದು ಗೊತ್ತಿಲ್ಲ, ಸತ್ಯ. ನನಗೆ ಇಷ್ಟುವರೆಗೆ ಗೊತ್ತಿಲ್ಲ. ಇಲ್ಲಿಂದ ಬರ್ತದೆ ನಮಸ್ಕಾರ, ನಾನು ಹೀಗೆ ತಲೆಬಾಗುದು, ಅದಕ್ಕಿಂತ ದೊಡ್ಡದು ವಿಷಯ ಇಲ್ಲ. ಜನರಿಗೆ ಎಂತ ಗೊತ್ತಾ, ಹೆಂಗೋ ನಮಸ್ಕಾರ ಹಾಕಿ ಆ ಜನ ಕೆಂತೀನಿ ಅಜ್ಜಿ ಮಾರ ಇಂಕ್ಲೇನ ಅಂತ ಅದಕ್ಕೆ ನಾವೇನು ಮಾಡ್ಲಿಕ್ಕೆ, ಅವರವರ ಮನಸ್ಥಿತಿಗೆ ಬಿಟ್ಟಿರುವಂಥದ್ದು ವಿಷಯ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಸರ್, ಇಷ್ಟೆಲ್ಲ ಆಯಿತು ಸರ್. ತಾವು ಏನಾದರೂ ಈಗ ನಿಮಗೆ ಹೆಚ್ಚಾಗಿ ಆಡಳಿತ ಪಕ್ಷದ ಜೊತೆಗೆ ತಾವು ಗುರುತಿಸ್ಕೊಂಡಿದ್ದೀರಿ, ಈಗಿನ ಭಾರತೀಯ ಜನತಾ ಪಕ್ಷದ ಜೊತೆಗೆ ಒಬ್ಬ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿದ್ದೀರಿ. ಈ ಭಾಗದಲ್ಲಿ ತಾವು ಚುನಾವಣಾ ಸಂದರ್ಭದಲ್ಲಿ ಆ ಪಕ್ಷದ ಪರವಾಗಿ ಕೆಲಸನೂ ಮಾಡಿದ್ದೀರಿ. ತಮಗೇನಾದರೂ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು ಅಥವಾ ಪಕ್ಷದ ಜವಾಬ್ದಾರಿ ತಗೋಬೇಕು ಎಂಬ ಆಸೆ ಬಂದಿದೆಯಾ, ಅಥವಾ ಆ ನಿಟ್ಟಿನಲ್ಲಿ ಏನಾದ್ರು ಪ್ರಯತ್ನ ಮಾಡಿ? ಇಲ್ಲ, ಇದರಲ್ಲಿ ಅಲ್ಲ. ಆಗಲೇ ನನಗೆ ಜಾನ್ ಸೇಟ್ರಿ ಇವರೆಲ್ಲ ಹೇಳ್ತಿದ್ರು, ಅವರಿಗೆ ಯಾಕೆ ಹೇಳಿದೆ, ಅವರಿಗೆ ಗೊತ್ತು ಈ ಊರು ಇವನನ್ನು ಬಿಟ್ಟು ಕೊಡುವುದಿಲ್ಲ ಅಂತ. ಅವರಿಗೆ ಆಗ್ಲೇ ತಲೆಗೆ ಹೋಗಿದೆ. ಆಗ ಅವ್ರು ನನ್ನ ಹತ್ರ ಫೋರ್ಸ್ ಮಾಡ್ತಿದ್ರು, ನಿಕ್ಕೆ ಓಟು ಗುಂತಾರ ಅಪ್ಜ, ನಿಕ್ಕೆ ಓಟು ಗುಂತಾರ ಅಪ್ಜ ಅಂತ, ನಿಕ್ಕು 3 ಓಟು ಗುಂತು, ಈ ಓಟು ಗುಂತ ಅಂತ ಹೇಳ್ತಿದ್ರು. ಅಂದ್ರೆ ನೀವು ಓಟಿಗೆ ನಿಂತರೆ ನೀವು ಯಾವುದೇ ಕ್ರೈಮಲ್ಲಿ ಭಾಗವಹಿಸ್ಲಿಕ್ಕೆ ಆಗುದಿಲ್ಲ. ಹೌದೌದು, ಆಗ ಸ್ವಲ್ಪ ಸಮಾಧಾನ ಅಂತ ಹೇಳಿ ಅಲ್ವಾ? ಹೌದು, ಅವರಿಗೆ ಯಾಕೆ ಹೇಳಿದ್ರೆ, ಅವರಿಗೆ ಈ ರೌಂಡ್ಸ್ ಹೊಡಿತಾರಲ್ಲ ನನ್ನನ್ನು ಹುಡುಕಿಕೊಂಡು, ಹಾಗೆ ಯಾವ ಮನೆಯಲ್ಲಿ ಹೇಳುವುದಿಲ್ಲಲ್ಲ, ಏರ್ಲ ಬುರ್ದುಗೋರ್ ಪೂಜೆರ್ ಮಾರ ವಾ ಇಲ್ಲದ ಕುಲ್ಲ ಪನ್ ಪೂಜೆರ್ ಬಾಯಿ ಬುರ್ದು ಪನ್ ಪೂಜೆರ್ ಅತ್ತ ಮಾರ ಆಯ್ ಇತ್ತೆ ಬೇರೆ ಬತ್ತೆ ಒಂತೆ ಬರ್ತಾನೆ ಬತ್ತೆ ಇಂಚೆ ಕೈ ಕಡುಂತೋನು ಎಕ್ಕೂರು. ನಾನು ಎಷ್ಟು ಎಲ್ಲಿ ಓಡಿದ್ರು 10 ಮಿನಿಟಾಗಿ ಎಕ್ಕೂರಲ್ಲಿ ಪ್ರತ್ಯಕ್ಷ ಆಗ್ತದೆ ರಿಟರ್ನ್. ಅವರು ಆಚೆ ಹೋದ್ರ ಅಂತ ಹೇಳಿಕ್ಕೆ ಎಕ್ಕೂರಲ್ಲಿ ಪ್ರತ್ಯಕ್ಷ ಆಗ್ತದೆ ರಿಟರ್ನ್. ಅದವರಿಗೆ ತುಂಬ ಬಿಸಿ, ಡಿಪಾರ್ಟ್ಮೆಂಟ್ಗೆ ಬಿಸಿ ಆಗೋದು ಅದು. ಇತ್ತೆ ಬೇರೆ ಪತ್ತು ಬತ್ತೀನಿ ಮಾರ, ಇತ್ತೆ ಬತ್ತ ಅವನು ಉಂಟೊಂದೆಗೆ ತುಲಗ್ಯಾರ ಅವ್ರು ಎಕ್ಕೂರು ಉಂಟುದೇಗೆ ಅಂತ. ಹಾಗೆ ಅದು ಊರಿನವರುಂಟಲ್ಲ ನನಗೆ ಫುಲ್ ಸಪೋರ್ಟ್ ಮಾಡಿದಾರಲ್ಲ ಎಲ್ಲ ಮನೆಯವರು, ಅವರಿಗೆ ಗೊತ್ತು ನಾನು ಎಲ್ಲದಕ್ಕೆ ತಲೆ ಕೊಡ್ತೀನಿ. ಇವನ ಹತ್ರ ಬಾಬನ ಹತ್ರ ಹೋಗ್ತಾರೆ ಅವರು, ಇವನೆಂತ ಗೊತ್ತಾ ಮನೆಯಲ್ಲಿ ಇದ್ರು ಇಲ್ಲ ಅಂತ ಹೇಳುದು, ಇಲ್ಲ ಅವರು ಇಲ್ಲ ಅಂತ ಹೇಳ್ತಾರೆ. ಅವರು ಸೀದಾ ಬರೋದು ನನ್ನ ಹತ್ರ, ಅರ್ಥ ಆಯ್ತಾ? ಇವನ ಹತ್ರ ಹೋಗ್ತಾರಲ್ಲ ಆ ಕೆಲಸ ಅಲ್ಲೇ ಆಗುದಿಲ್ಲ. ಇವನ ಜನರು ಹೇಳ್ತಾರೆ ಅಡ್ಡದೇ ಪೋಯ್ ನಿಕ್ಕಿ ಇಡೇ ಪೋಯಾರ ಹತ್ತಿಜ ಅಂತ. ಅವನ ಹತ್ರ ಯಾಕೆ ಹೋದ್ದು, ಇವನ ಹತ್ರ ಹೋಗ್ಲಿಕ್ಕೆ ಆಗಲಿಲ್ವ ನಿಮಗೆ, ಅಲ್ಲಿ ಹೋಗಿ ಅಂತ. ಇದು ಭಾರ ತುಂಬ ಜಾಸ್ತಿ ಆಗಿದೆ ನನಗೆ, ಲೋಡ್ ಲಾಸ್ಟ್ ಆಗುವಾಗ, ಈಚೆಗೆ ಸಾಯೋ ತನಕ ಆಗುವಾಗ ನನ್ನ ಹತ್ರ ಲಾಸ್ಟಿಗೆ ನನಗೆ ಅಷ್ಟು ಹೆವಿ ಆಗಿದೆ ನಂದು ಊರಿದ್ದು ಸಮಸ್ಯೆ, ಒತ್ತಡಗಳು. ಯಾಕೆ ಹೇಳಿದ್ರೆ ಹಣ ಇಲ್ಲ ಅಲ್ಲ, ಕಿಸೆಯಲ್ಲಿ ಹಣ ಇಲ್ಲ. ನೀವು ಕೆಲಸ ಮಾಡಬೇಕಂದ್ರೆ ಹಣ ಬೇಕೇ ಬೇಕು. ಹೌದು, ಅವರಿಗೆ ಈಗ ಒಬ್ಬ ಹಾಸ್ಪಿಟ್ಲಲ್ಲಿ ಇದ್ದವನು, ಅವನಿಗೆ ಏನಾದರೂ ಕಲಿಸ್ಬೇಕು, ಒಂದು 5,000 ಆದರೂ ಕಲಿಸ್ಬೇಕು. ನನ್ನ ಹತ್ರ ಇಲ್ಲ, ಎಲ್ಲಿಂದ ಕಲಿಸುದು ನಾನು? ಕರೆಕ್ಟ್, ಬೇಸರ ಆಗ್ತಿತ್ತು. ಅವರೆಂದು ಇಲ್ಲು ಕಟ್ಟದೆ ಫ್ಲಾಟ್ದೇ ಇದೆ, ಅವರು ಕಾಸುಂಡೆ ಆಡ ಎಂಗುಲ್ಕೇನ ಇಜ್ಜಿ ಬಂಡೆ ಆ ಮನಸ್ಥಿತಿ ಅವರಿಗೆ. ನನ್ನ ಪರಿಸ್ಥಿತಿ ಅರ್ಥ ಆಗುವುದಿಲ್ಲ, ಆಯ್ತಾ? ಕೊಟ್ಟವನಲ್ಲ ಅವರು ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಬರ್ತಾರೆ,
ಸೀನನಾಗ ಈ ತಡೆ ಬೋಂಡದಲ್ಲ ಹೆಲ್ಪ್ ಆವ ಅಂತ. ಈಗ ಪರಿಸ್ಥಿತಿ ಅದು ಸರಿ ಇಲ್ಲ ಅಲ್ಲ, ಎಲ್ಲಿಂದ ಮಾಡೋದು, ಏನಿಲ್ಲ, ಎಲ್ಲಿಂದ ಕೊಡೋದು, ಕೊಡ್ಲಿಕ್ಕೆ ಏನಿಲ್ಲ. ಖಂಡಿತ ಹಾಗೆ ಆ ಪರಿಸ್ಥಿತಿ ಈಗ ಆ ಪರಿಸ್ಥಿತಿ ಬಂದು ನಿಂತು. ಅದಕ್ಕೆ ಈಗೆಂತ ಮಾಡಿದೆ ಅಂತ ಹೇಳಿದರೆ, ಮೊನ್ನೆ ಸಡನ್ಲಿ ಮೀಟಿಂಗ್ ಎಲ್ಲ ಕರೆಸಿ ಒಂದು 2 ಬೆನ್ನಿಗೆ ಒಂದು 2-3 ಮರಣ ಆಯಿತು. ಬೇಸರ ಆಯ್ತು ನನಗೆ ತುಂಬ. ಮನೆ ಹತ್ರದವರು ಹೇಳಿದರು, ಅವರು ಹೇಳಿಲ್ಲ, ಮನೆ ಹತ್ರ ಹೇಳಿದರು, ನಿಂಕುಲ್ ಪಂಡ ಸೇನನ ಆಯ್ತಡೆ ಪಲ್ಲೆ ಸೇನಾಗಿ ಒಂದು ತೆರಿ ಪಲ್ಲೆ ಅಂತ ಅವರಿಗೆ ಹೇಳಿ, ನಾನೇ ಕೊಡ್ತೇನಲ್ಲ ಅದಕ್ಕೆ ಒಂದು ಪಲ್ಲೆ ಅಂತ ಕೊಡ್ಲಿಕ್ಕೆ ಹಣ ಇಲ್ಲ ನನ್ನ ಹತ್ರ. ಅವ್ರು ಬರೋದು ನಂದು ಪುಣ್ಯ ನನ್ನ ಹತ್ರ ಬರಲಿಲ್ಲ. ಅವ್ರು ಹೇಳಿ ಗೊತ್ತೇ ಇಲ್ಲ ನನಗೆ. ನಾನು ಮತ್ತೆ ಶನಿವಾರ ದಿನ ಹೊರಗೆ ಬರೋದಿಲ್ಲ, ಮನೆಯಿಂದ ಹೊರಗೆ ಹೋಗುದಿಲ್ಲ ಎಲ್ಲಿ. ಪ್ರತಿ ಶನಿವಾರ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಇಡೀ ಮನೆ ಕ್ಲೀನಿಂಗ್ ಎಲ್ಲ ಆಗಿ ನಂದು ಪೂಜೆ ಮರುದಿನ ಬೆಳಿಗ್ಗೆ ಆಗ್ತದೆ. ಆದಿತ್ಯವಾರ ಬೆಳಿಗ್ಗೆ 5:30 ಆಗೋ ಪೂಜೆ ಮುಗಿದು ನಂದು. ಶನಿವಾರದ ಪೂಜೆ ಮುಗ್ದಾದ ನಂತರ ಮತ್ತೆ ಕೈ ಮುಗಿಲಿಕ್ಕೆ ಮತ್ತೆ ಹೋಗಿ ಚಹಾ ಕುಡಿಬೇಕು ನಾನು ಪ್ರತಿ ಶನಿವಾರ. ಈಗಲ್ಲ, ಅದು 30 ವರ್ಷ ಆಯಿತು ಮಾಡಿಕೊಂಡು. 30 ವರ್ಷದಿಂದ ಇದೆ. ಶನಿವಾರ ದಿನ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಕ್ಲೀನಿಂಗ್. ಅಲ್ಲಿ ಸಹ ಉಜಿಯುವುದಿಲ್ಲ, ಮುಖೆಗೆಲ್ಲ ಸ್ವಲ್ಪ ನೀರು ಹಾಕ್ತೇನೆ, ಕೆಲಸ ಶುರು ಮಾಡ್ತೇನೆ. ಎಲ್ಲ ಪ್ರತಿ ಕೋಣೆ ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಆದ ನಂತರ ರಾತ್ರಿ ಒಂದು 12-1 ಗಂಟೆ ಆಗ ಸ್ನಾನಕ್ಕೆ ಹೋಗ್ತೇನೆ. ರಾತ್ರಿ 1 ಗಂಟೆ ಸ್ನಾನಕ್ಕೆ ಬಂದು ಸ್ನಾನ ಮಾಡಿ ಒಂದು 2 ಗಂಟೆ ಆಗ ಬಂದು ದೇವರ ಮುಂದೆ ನಿಂತರೆ 5:30 ಪೂಜೆ ಮುಗೀತದೆ. ಆದ ನಂತರ ಡ್ರೆಸ್ ಎಲ್ಲ ಹಾಕ್ಕೊಂಡು ಸೀದಾ ಕೈ ಮುಗಿಲಿ ಹೋಗುತ್ತೇನೆ ಮೇಲೆ. ಇಲ್ಲಿ ಪೂಜೆ ಮುಗಿದು ಮೇಲೆ ಕೈ ಮುಗಿಲಿ ಹೋಗುತ್ತೆ. ಹಾಗೆ ಬೆಳಗಿನ ಜಾವ, ಭಾನುವಾರದ ಬೆಳಗಿನ ಜಾವ ನೀವು ಅಲ್ಲಿ 6 ಗಂಟೆ ಮತ್ತೆ ಎಲ್ಲಿ ಒಟ್ಟಿಗೆ ಏನಾದರೂ ತಿನ್ನಬೇಕು. ಹಾಗೆ ನಿಮ್ಮ ಈ ಎಲ್ಲ ನಿಯಮ ಅಂದರೆ ನೀವು ಪದ್ಧತಿಯನ್ನು ಮೇಡಮ್ ಅವರು ಒಪ್ಕೊಂಡಿದ್ದಾರೆ? ಅವಳಿಗೆ ಅದು ಅಭ್ಯಾಸ ಆಗಿದೆ ಅಲ್ವಾ? ಅವಳು ಹೀಗಂತಲ್ಲ, ನೋಡಿ ಮೊದಲಿನ ನೋಡಿ ಇದು ಇಷ್ಟೇ ಟೈಮ್ ಆಗ್ತದೆ ಅಂತ. ಮೊದಲು ಬ್ಯಾಗ್ ಆಗ್ತಿತ್ತು, ಒಂದು 2 ಗಂಟೆ 2:30 ಹೀಗೆಲ್ಲ ಆಗ್ತಿತ್ತು. 1:30-2 ಗಂಟೆ ಎಲ್ಲ ಮುಗೀತಿತ್ತು. ಅದು ನಾನು ಎಷ್ಟು ಗಂಟೆ ಮುಗಿಲಿ ಮೇಲೆ ಕೈ ಮುಗಿಲಿಕ್ಕೆ ಹೋಗ್ತೇನೆ, ಹೋಗ್ಲೇಬೇಕು. ಎಷ್ಟು ಗಂಟೆ ನಡುರಾತ್ರಿಗೆ ಹೋಗ್ತೇನೆ. ಅದಕ್ಕೆ ತುಂಬ ಬೈದ್ಲು, ರಾತ್ರಿಗೆ ಪುರ ಅಡ್ಡಿದ್ದೆ ಪೋಪರ ತುಂಬ ಬೈದ್ಲು. ಮತ್ತು ತುಂಬ ಜನ ಹೇಳಿದರು, ದಾದಿಕ ನಡುರಾತ್ರಿ ಪುರ ಅಡಿಪೋದು ಕೈ ಮುಗ್ಗಿರ ವರ್ಪರು ಮಾರದ ಆಗಿರೆ ಬ್ಯಾಲೆಜ್. ಅದಕ್ಕೆ ಅದನ್ನೇ ಕೆಲಸವನ್ನು ಜಾಸ್ತಿ ಮಾಡಿ ಸ್ವಲ್ಪ ಮುಂದೂಡಿ ಬೆಳಿಗ್ಗೆ ಮುಗಿಯುವಾಗೆ ಮಾಡೋದು. ಬೆಳಗಿನ ಜಾವ 4:30-5 ಗಂಟೆಗಳಿಗೆ ಮುಗೀತದೆ. ಅದ ನಂತರ ಬಟ್ಟೆ ಹಾಕ್ಕೊಂಡು ಸೀದಾ ದೇವರಿಗೆ ಕೈ ಮುಗಿದು ರಿಟರ್ನ್ ಬಂದು ಚಹಾ ಕುಡಿಬೇಕು. ಹಾಗೆ ಹೋಗಿ ಬರಲ್ಲಿವರೆಗೆ 6 ಗಂಟೆ ಆಗ್ತದೆ. ಮತ್ತೆ ಬಂದು ಕೂತ್ಕೊಂಡು ಮಲಗಿದರೆ ಮತ್ತೆ ಸಂಜೆನೇ ಹೋಗುದು ಮೇಲೆ. ಮಧ್ಯಾಹ್ನ ಊಟ ಮಾಡಿದ್ದು ಮಲಗುದು, ಬೆಳಿಗ್ಗೆ ಚಹಾ ಕುಡಿದು ಮಲಗುದು. ಇದು ನಿಮಗೆ ದಿನಚರಿ ಅಲ್ವಾ? ಇದು ನಂದು ದಿನಚರಿ. ಪ್ರತಿ ಶನಿವಾರದ ದಿನಚರಿ. ಶನಿವಾರದ ದಿನಚರಿ ಆಗಿ ದಿನಚರಿ 2:30 ಮುಗೀತದೆ ಎಲ್ಲ ಕೆಲಸ. 2:30 ಆಗ್ತದೆ. ಮಧ್ಯಾಹ್ನ ಊಟ ಆಗುವಾಗ 2:30-3 ಗಂಟೆ ಆಗ್ತದೆ. ಅದಕ್ಕಿಂತ ಮೊದಲು ಏನು ಕುಡಿಲಿಕ್ಕಿಲ್ಲ, ಏನು ಚಹಾ ತಿಂಡಿ ಏನಿಲ್ಲ. ಬೆಳಿಗ್ಗೆ ಎದ್ದು ಕೆಲಸನೇ. ಈಗ ಬೆಳಿಗ್ಗೆ ಎಳೆದುಕೊಂಡು ಬರುವಾಗಲೇ ಕೆಲಸ ಸ್ಟಾರ್ಟೇ. ಮತ್ತೆ ಅದಕ್ಕೆ ಅಡ್ಡ ಬರಲಿಕ್ಕಿಲ್ಲ, ಹೆಂಡತಿ ಕೂಡ ಬರಲಿಕ್ಕಿಲ್ಲ ನಡುಗೆ. ಹಾಗೆ ಸಿಸ್ಟಮ್. ನಾನು ಒಂದು ಕೆಲಸ ಇರಿದ್ರೆ ಈಗ ಒಂದು ಇದನ್ನು ಒರೆಸ್ಲಿಕ್ಕೆ ಒಮ್ಮೆ ಕರೆದ್ರೆ ಸಹ ನಾನು ಹೋಗುದಿಲ್ಲ, ಅದು ಫಿನಿಶ್ ಆಗಲೇಬೇಕು. ಇದು ಮುಗಿದ ಮೇಲೇ ಒಂದು ಕೆಲಸ ಇಟ್ಟರೆ ಅಂತ ಹೇಳಿದರೆ ಅದು ಮುಗಿಬೇಕು. ಆದ ನಂತರನೇ ಎಂತ ಅಂತ ಹೋಗಿ ಕೇಳಬೇಕು, ದಾದಾ ಅಂತ ಕೇಳ್ತೇನೆ. ಅದಕ್ಕಿಂತ ಮೊದಲು ಹೋಗುದಿಲ್ಲ. ಆ ಕೆಲಸ ಅಂದರೆ ಆ ಕೆಲಸ ಮುಗಿಬೇಕು. ಮುಗಿದಂತೂ ಮತ್ತೊಂದು ಕಡೆ ಗಮನ ಇಲ್ಲ. ಶ್ರದ್ಧೆ ಅಷ್ಟೇ. ಅದು ಕೆಲಸದಲ್ಲಿ ಈಗಂತಲ್ಲ, ಚಿಕ್ಕದಿಲ್ಲ ಅದೇ ಸ್ನಾನದ್ದು ಎಲ್ಲ ಉಂಟಲ್ಲ. ನಾನು ಸ್ನಾನ ಮಾಡೋದು ಇಡೀ ಫ್ಲ್ಯಾಟ್ನವರು 1 ತಿಂಗಳು ಸ್ನಾನ ಮಾಡೋದನ್ನು ಹೆಚ್ಚು ನಾನು 1 ವಾರದಲ್ಲಿ ಮುಗಿಸ್ತೇನೆ ನೀರು. ನನಗೆ ಈ ತಟ್ಟೆಯಲ್ಲೆಲ್ಲ ಸ್ನಾನ ಮಾಡಿ ಗೊತ್ತಿಲ್ಲ ನನಗೆ. ಅದು ನಮ್ಮದು ಮನೆಯಲ್ಲಿ ಬಾವಿ, ನಾನು ಈ ಕೊಡದಲ್ಲಿ ಇಲ್ಲಿ ಬಕೆಟಲ್ಲಿ ಹಾಕುದು. ನನಗೆ ದಿನದಲ್ಲಿ ಕಡಿಮೆ ಹೇಳಿದರೆ ಒಂದು 100 ಬಕೆಟ್ ಖಾಲಿ ಮಾಡ್ತೇನೆ ನಾನು ನೀರು ಹಾಕಿ. ಹಾಗೆ ಅಭ್ಯಾಸ ಆಗಿ ಹೋಗಿದೆ. ಹಾಗೆ ಬಿದ್ರೇ ಅದಕ್ಕೆ ಖುಷಿ ಆಗೋದು. ಇದು ತಾಗದ ಹಂಗೆ ಆಗುತ್ತೆ. ಬೆಳಿಗ್ಗೆ ಎದ್ದು ನೀರು ಮುಟ್ಟುವಾಗಲೂ ಕೈ ಮುಗಿತೇನೆ ನೀರಿಗೆ. ಗಂಗೆ ಅಂತ ನಾನು ಮೊನ್ನೆ ಗಂಗಾ ಇದಕ್ಕೆ ಹೋಗಿದ್ದೆ, ಕುಂಭಮೇಳಕ್ಕೆ ಹೋಗಿ ಬಂತು. ಕುಂಭಮೇಳ ಈ ಬಹುತೇಕವಾಗಿ ಧಾರ್ಮಿಕ ಇದಕ್ಕೆಲ್ಲ ನೀವು ಹೋಗ್ತಾ ಇರ್ತೀರಿ ಅಲ್ವಾ? ಈ ಇದಕ್ಕೂ ನಿಮ್ಮ ಒಂದು ಪಾತಕ ಲೋಕಕ್ಕೂ, ನಾವು ಇದನ್ನು ಪಾತಕ ಲೋಕ ಅಂತಲೇ ಕರಿತೀವಿ.
ಇದಕ್ಕೂ ಈ ಧಾರ್ಮಿಕ ಇದಕ್ಕೂ ಅದು ಯಾವ ನಂಟು ನಿಮಗೆ? ಇದನ್ನು ಈ ಧಾರ್ಮಿಕದ ಬಗ್ಗೆ ತುಂಬ ನಂಬಿಕೆ, ದೇವರ ಬಗ್ಗೆ ನಂಬಿಕೆ, ಅಂತಹ ನಂಬಿಕೆ ಉಳ್ಳವರು ನಿಮಗೆ ಆ ತಲವಾರು ಹಿಡ್ಕೊಳ್ಳೋದು ಮತ್ತೆ ಹಿಡ್ಕೊಳ್ಳೋದು, ಒಬ್ಬರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆ ಮನಸ್ಸು ಹೇಗೆ ಬಂತು? ನಾನು ಅದಕ್ಕೆ ಹೇಳ್ತೇನೆ ನಿಮಗೆ. ಎಂತ ಗೊತ್ತಾ, ಅದು ನಾನಾಗಿ ಮಾಡೋದಲ್ಲ, ಇದು ನಂದು ಮನೋಭಾವನೆ. ಈಗ ನಾನು ಒಬ್ಬನಿಗೆ ಒಂದು ಏಟು ಹೊಡೆದೆ, ಇವನಿಗೆ ಯಾಕ ನನ್ನ ಕೈಯಲ್ಲಿ ಒಂದು ಏಟು ಬರೆದಿದ್ದಾರೆ ನಾನೇ ಅಲ್ಲಿ ಅಂತ ನಾನು ಹಾಗೆ ಎನಿಸುದು. ಅರ್ಧಾಯ್ತಾ? ಇವನಿಗೆ ಯಾಕ ನನ್ನ ಕೈಯಲ್ಲಿ ಒಂದು ಪೆಟ್ಟು ತಿನ್ನೋ ಯೋಗ ಇತ್ತು, ತಿಂದಿದ್ದಾನಿವ, ಈಗ ಇದರಲ್ಲಿ ಒಳ್ಳೇದಾಗಬೇಕು ಇವ ಅಂತ, ಇವನು ಒಳ್ಳೇದಾಗಬೇಕು ಇದರಿಂದ. ಹಾಗೆ ನಾನು ಇಷ್ಟು ಮಾಡಿದೆಲ್ಲ, ನಾನು ದೇವರ ಹತ್ರ ಹೇಳಿದೆ, ನೀವೇ ನನ್ನ ಹತ್ರ ಮಾಡಿಸಿದ್ದು, ನಾನು ಮಾಡಿದ್ದನ್ನು ಏನಿಲ್ಲ ಇದರಲ್ಲಿ, ಇಲ್ಲಿ ನಾನು ಮಾಡಿದಂತ ಏನಿಲ್ಲ. ನೀವು ಅದನ್ನು ತೆಗೆದ ದೇವರ ತಲೆ ಮೇಲೆ ಇಟ್ಬಿಡ್ತೀರಿ. ಅಲ್ಲೇ ನೀವೇ ನನ್ನ ಹತ್ರ, ನಂಗೆ ಇದು ಕೊಟ್ಟದೆ ನೀವು, ಇಲ್ಲ ನಾವು ಹೋಗುದಿಲ್ಲ ಅದಕ್ಕೆ, ಮಾಡುವುದಿಲ್ಲ ನನಗೆ ಮಾಡಲು ಮನೋಭಾವನೆ ಕೊಡ ಇದ್ರೆ ನಾವು ಮಾಡುವುದಿಲ್ಲ. ಈಗ ನಮಗೆ ಒಬ್ಬನಿಗೆ ಅವನಿಗೆ ಹೊಡಿಬೇಕಂತಿದ್ರೆ ಅದು ಜ್ಞಾನ, ಅದು ನಮಗೆ ಕೊಡಬೇಕು ಅವರು. ಯಾಕೆಂದರೆ ಅವನಿಗೆ ಒಂದೆರಡು ಕೊಡು, ನಿನ್ನ ಕೈಯಿಂದ ಒಂದೆರಡು ಎಂಥದ ಒಂದು ಇರಬೇಕು ಅವನಿಗೆ, ನನ್ನ ಕೈಯಿಂದ ಏನೋ ಬರ್ದಿರ್ಬೇಕು ಅವನಿಗೆ, ಇಲ್ಲದ್ರೆ ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಬೀಳುವುದಿಲ್ಲ ಅಲ್ಲ. ಯಾರಿಗೂ ನಾವು ಇಷ್ಟವರೆಗೆ ಯಾರಿಗೂ ನಾನು ಪಾಪದ ಒಂದು ಮಗುವಿಗೆ ಹೊಡೆದವನಲ್ಲ ಹೀಗೆ, ಆಯ್ತಲ್ಲ. ಯಾಕ ಒಂದು ದೇವರನ್ನ ಬಹುಶಃ ಈ ವಾಮಂಜೂರ್ ರೋಹಿ, ಪಾಂಡು ಪವಿತ್ರ ನಿಮಗೆ ಆಗ್ಲಿಕ್ಕಾಗಿಲ್ಲ ಅಂತಂದ್ರೆ ಬಹುಶಃ ಈ ನಿಮ್ಮ ಆಧ್ಯಾತ್ಮಿಕ ಈ ದೇವರ ಭಕ್ತಿ ಬಹುಶಃ ಅದು ಕಾರಣ ಇರಬಹುದು. ಸತ್ಯ ಅಲ್ವಾ? ಇವತ್ತಿಗೂ ನೀವು ಒಂದು ಒಬ್ಬರೇ ಒಂದು ಮಧ್ಯರಾತ್ರಿನೂ ಅಲ್ಲಿ ಮೇಲೆ ಹೋಗಿ ನೀವು ಈಗಲೂ ನಾನು ಬರುವಾಗ, ನಿನ್ನೆ ಕೂಡ ಬರುವಾಗ 1 ಗಂಟೆ ರಾತ್ರಿ ಒಬ್ಬನೇ ಇದ್ದ ಎಕ್ಕೂರಲ್ಲಿ, ಒಬ್ಬನೇ ಇರುತ್ತೇನೆ, ಒಬ್ಬನೇ ಇರುದು, ಯಾರು ಇರುವುದಿಲ್ಲ ನನ್ನೊಟ್ಟಿಗೆ. ನೀವು ಯಾವಾಗ ಬೇಕಾದ್ರೆ ಬನ್ನಿ, ಒಬ್ಬನೇ ಇರುತ್ತೇನೆ, ಒಬ್ಬನೇ ನಷ್ಟಕ್ಕೆ ಕುತ್ಕೊಂಡಿರ್ತೇನೆ, ಹೀಗೆ ಕುತ್ಕೊಂಡಿರ್ತೇನೆ ಚಾರಲ್ಲಿ, ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಹೀಗೆ ಕುತ್ಕೊಂಡಿರ್ತೇನೆ, ಯಾರು ಇರುವುದಿಲ್ಲ ನನ್ನೊಟ್ಟಿಗೆ. ನಾನು ಮತ್ತೆ ಬಟ್ ಅಲ್ಲಿ ಏನಿದೆ ನಿಮಗೆ ಹಾಗೆ ಹೋಗಿ ಕುತ್ಕೊಳ್ಳಿಕ್ಕೆ, ಅಲ್ಲೂ ಸುಮ್ಮನೆ ಕುತ್ಕೊಂಡಿರ್ಲಿಕ್ಕೆ ಅಂಥದ್ದು ಏನಿದೆ ನಿಮಗೆ? ಅಲ್ಲ, ಅದು ಕುತ್ಕೊಳ್ಳೋದು ಖಾಲಿ ಕುತ್ಕೊಳ್ಳೋದಿಲ್ಲ, ಈ ಕೆಲವು ವಿಷಯವನ್ನೆಲ್ಲ ಕುತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇನೆ. ನೆಕ್ಸ್ಟ್ ಜೀವನ ಇಂಚಿನ ಮಾರೆ. ನನ್ನದ ಇಂದು ಆರ್ಥಿಕ ಬಂಗೋಡುಂಡುತ್ತೆ ನೆಕ್ಕು ಸಾದಿ ಓಡಾತ ದಾದ ಮಲ್ಪ ತುಕ ಹೆಂಚಿನ ದಾದ ಅಲ್ಲ ಸಾದಿ ನಾಡಗ ನನ್ನ ನೇನೆ ಫತ್ತೊಂದು ಫೈರಾಪು ಜಾತ ಈ ರೀತಿ ಎಲ್ಲ ಈ ಥರ ಯೋಚನೆ ಎಲ್ಲ ಮಾಡ್ತಾ ಇರೋದು. ಇದಕ್ಕೂ ಜಾಸ್ತಿಯಾಗಿ ಈಗ ಈಗ ನೀವು ಈ ವಲಯನ ಹಾಗೆ ಇಲ್ಲಿ ನೀವು ಒಬ್ಬರೇ ಇರಲಿಕ್ಕಾಗಲ್ಲ, ನಿಮ್ಮನ್ನು ತುಂಬ ಜನ ನೆಚ್ಕೊಂಡ್ರಂತ ನಿಮ್ಮ ಒಂದು ಹುಡುಗರು ಅನ್ನೋದು ಇರ್ತಾರೆ, ಒಂದು ಟೀಮ್ ಇರ್ತದೆ. ಆ ಟೀಮ್ನವ್ರಿಗೂ ಒಂದು ಆರ್ಥಿಕ ಒಂದು ಸಬಲತೆ ಬೇಕಾಗಿರ್ತದೆ, ಅವರಿಗೂ ಒಂದು ಖರ್ಚು ವೆಚ್ಚಗಳು, ಅವರು ಮನೆಯನ್ನು ನೋಡಬೇಕಾಗಿರ್ತದೆ. ಹೀಗಿರುವಾಗ ಅವರಿಗೊಂದು ವ್ಯವಸ್ಥೆಯನ್ನು ರೂಪಿಸುವಂತಹ ಜವಾಬ್ದಾರಿ ಸಹಜವಾಗಿ ಒಂದು ನಾಯಕರಾದಂಥ ನಿಮ್ಮ ಮೇಲೆ ಬರ್ತದೆ. ಬಟ್ ಆ ಬಗ್ಗೆ ಏನಾದರೂ ಚಿಂತನೆ ಅಥವಾ ಅವರಿಗೆಲ್ಲ ಏನಾದರೂ ಒಂದು ವ್ಯವಸ್ಥೆಯನ್ನು? ಅದೇ ಈಗ ನಾನು ಹೇಳಿದೆಲ್ಲ, ಮುಂಚೆ ಇಡೀ ಊರಿಗೆ ಯಾರು ಸತ್ರು ಅದು ಖರ್ಚು ಮಾಡ್ತಾಯಿದ್ದೆ, ಈಗ ಮಾಡ್ಲಿಕ್ಕೆ ಹಣ ಇಲ್ಲ. ಈಗ ಎಂತ ಮಾಡಿದೆ ಅಂತೇಳಿ ಅದಕ್ಕೆ ದಾರಿ ಭಜನಾ ಮಂದಿರ ಇದೆಯಲ್ಲ, ಭಜನಾ ಮಂದಿರದಲ್ಲಿ ನಾನು ಮಾಡಿಟ್ಟನೇ ಹಣ ಇರೋದು. ಯಾಕೆ ಹೇಳಿದರೆ ನಾನೇ ಡೊನೇಷನ್ ಮಾಡಿ ಹಣ ಉಳಿಸಿ ಎಲ್ಲ ಇದಕ್ಕಿಂತ ಮೊದಲು 12 ಲಕ್ಷ ಇತ್ತು. ಆಗ ಬೇರೆ ಕಮಿಟಿ ಚೇಂಜ್ ಆಯಿತು, ಬೇರೆಯವ್ರಿಗೆ ಕೊಟ್ಟರೆ ಅವರ ಹಣ ಮುಗಿಸಿದ್ರು. ನಾನು ಹತ್ರನೇ ಹೋಗಲಿಲ್ಲ, ಸತ್ಯ ಹೋಗಲಿ ಅಲ್ಲಿ ಸುಮ್ಮನೆ ಕೂತ್ಕೊಂಡೆ. ಮೊನ್ನೆ ಸಡನ್ ನನಗೆ ಕೋಪ ಬಂದು ಬೇಸರ ಆಯಿತು, ಕಮಿಟಿ ಇದು ಮೀಟಿಂಗ್ ಕರೆಸಿದೆ, ಕಮಿಟಿ ಚೇಂಜ್ ಮಾಡಿದೆ, ಚೇಂಜ್ ಮಾಡಿ ರಿಟರ್ನ್ ಕಮಿಟಿ ಬೇರೆ ಮಾಡಿ ಈಗ ಮೊನ್ನೆ ರಿಟರ್ನ್ ಫಂಕ್ಷನ್ ಮಾಡಿದೆವು. ಈ ಕೋವಿಡ್ ಇದರಲ್ಲೇ ನಡುವಿನಲ್ಲಿ ಫಂಕ್ಷನ್ ಮಾಡಿದೆವು, ಒಮ್ಮೆ ಫ್ರೀ ಆಯ್ತಲ್ಲ ಆ ಟೈಮಲ್ಲಿ ಫಂಕ್ಷನ್ ಮಾಡಿದೆವು. ಅದರಲ್ಲಿ ಒಂದು 2,80,000 ಉಳಿಸಿದೆವು. ಉಳಿಸಿ ಮೊದಲಿಗೆ ಒಂದು 2 ಲಕ್ಷ 12 ಲಕ್ಷದಲ್ಲಿ 2 ಲಕ್ಷ ಚಿಲ್ಲರೆ ಉಳಿದಿತ್ತು. ಅದನ್ನೆಲ್ಲ ಒಟ್ಟು ಮಾಡಿದೆ. ಒಟ್ಟು ಮಾಡಿದ ನಂತರ ಅದನ್ನು ಬ್ಯಾಂಕ್ ಇದರಲ್ಲಿ ಹಾಕಿದೆವು. ಈಗ 3 ಮೊನ್ನೆ ತೀರುವುದ್ರಲ್ಲ ಅವರ ಮನೆಗೆ 10,000 ಮೊನ್ನೆ ಯಾರು ಸತ್ರು ಇಲ್ಲಿ ಈಗ ಈ ಪರಿಸರ ಯಾರು ಸತ್ರು ಮರಣದ ಖರ್ಚು ಅಂತೇಳಿ 10,000 ಬಂದಿರೋದಿಂದ ಕೊಡುವಂತ. ನನ್ನ ಹತ್ರ ಈಗ ಕಷ್ಟ ಉಂಟು, ಆಗ ಕಷ್ಟ ಉಂಟು, ಅದಕ್ಕೆ ಹೇಳಿದೆ ಈ ರೀತಿ ಮಾಡುವ ನಾವು ಅಂತ ಮೀಟಿಂಗ್ ಕರೆದು ಈ ರೀತಿ ಮಾಡುವ. ಮತ್ತು ಯಾರಾದರೂ ಮದುವೆ ಆದರೆ ಅವರಿಗೆ ಒಂದು 10,000 ಮನೆಗೆ ನಮ್ಮ ಭಜನಾ ಮಂದಿರದಿಂದ, ನನ್ನ ಹೆಸರಲ್ಲಿ ಬೇಡ, ಭಜನಾ ಮಂದಿರದ ಹೆಸರಿಂದ ಹೀಗೆ ಮಾಡುವ ಅಂತೇಳಿ ಮೊನ್ನೆ ಮಾಡಿದೆ, ತೀರ್ಮಾನ ಮಾಡಿದೆ ಅಲ್ವಾ? ಬಟ್ ಅದಕ್ಕೊಂದು ಒಂದು ಆರ್ಥಿಕವಾಗಿ ಒಂದು ಒಳಹರಿವು
ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂತ ಒಳಹರಿವು ಅನ್ನೋದು ಬೇಕಲ್ವಾ? ಅಂದರೆ ನಿಮಗೆ ಸಬಲೀಕರಣ, ಆರ್ಥಿಕ ಸಬಲೀಕರಣ ಅಂತ ಹೇಳ್ತೀವಿ ನಾವು. ಒಂದು ನಿಮ್ಮಲ್ಲಿ ಹಣ ಇದ್ದರೆ, ನಿಮಗೆ ಹಣ ಬರ್ತಾ ಇದ್ದರೆ ನಿಮಗೆ ಮಾಡಲಿಕ್ಕೆ ಅದೇ ಹಿಂದೆ ಮುಂದೆ ನೋಡುವಿಲ್ಲ. ಹಾಂ, ಹಣ ಬರೋದೇ ನಿಂತಿರುವಾಗ ಇದನ್ನು ಮಾಡೋದು ಹೇಗೆ? ಮುಂದಿನ ಜೀವನ ಹೇಗೆ? ಈಗ ಅದೇ ಅದೇ ಆಲೋಚನೆ ಮಾಡ್ತಿದ್ದೇನೆ, ಎಂತ ಮಾಡೋದಂತ ಆಲೋಚನೆ ಮಾಡ್ತಾ ಉಂಟು ಜೀವನ. ಈಗ ಬಹುತೇಕವಾಗಿ ಕ್ಲಬ್ಬು ಗಿಬ್ಬು ಎಲ್ಲ ಬಂದಾಗೋಗಿದೆ, ಏನಿಲ್ಲ. ಅಲ್ಲ, ಮೊದಲು ಕ್ಲಬ್ ಪಮ್ಯಾನ್ ಅಂತ ಇದ್ರಲ್ಲ. ಹೌದು ಹೌದು. ಹಾಂ, ಅವರದ್ದು ಕ್ಲಬ್ ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆ. ಅವರು ತಿಂಗಳಿಗೆ ಸಂಬಳ ಅಂತ ಹೀಗೆ ಕೊಡ್ತಿದ್ರು, ಅದನ್ನು ನೋಡ್ತಾ ಇದ್ದೆ ಮುಂಚೆ. ಆದ ನಂತರ ನಾನು ಹೇಳ್ಬಾರ್ದು, ಬಿಸ್ನೆಸ್ ಈಗಲೂ ನಮಗೆ ಯಾಕೆ ಹೇಳಿದ್ರೆ ಪರವಾಗಿಲ್ಲ ಅಂತೂ ಇದೆ, ಲೀಗಲ್ ಅಲ್ಲ ಹೇಳ್ತಾರಲ್ಲ. ಇಲ್ಲಿಗ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಈಗ ಮಡ್ಕ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಮಟ್ಕ ಓಸಿ ಅದು ನಡೆಸ್ತಿದ್ದೆ ಇದಕ್ಕಿಂತ ಮೊದಲು. ಅದರಲ್ಲಿ ನನಗೆ ಒಂದು ತುಂಬ ಏಟು ಬಿತ್ತು, ತುಂಬ ಸಂಪಾದನೆ ಮಾಡಿ ಅದರಲ್ಲಿ ಸ್ವಲ್ಪ ಈ ಮನೆಯಲ್ಲಾಗಲಿಕ್ಕೆ ಕಾರಣನೇ ಅದೇ ಅದು. ಮತ್ತೆ ಹಾಗೆ ಅದನ್ನೆಲ್ಲ ನಡೆಸ್ತಿದ್ದೆ ಮುಂಚೆ, ಅದೆಲ್ಲ ನಿಂತೋಯ್ತು. ಈಗದ್ದು ಪರಿಸ್ಥಿತಿ ಕಷ್ಟ ಬಂತು. ಇಲ್ಲಿ ಮೊನ್ನೆ ತನಕ ಈ ಮನೆಯಾಗ 2 ವರ್ಷ ಆಯ್ತು, ಅಲ್ಲಿ ತನಕ ನಡೆದಿದೆ. ಅದರಲ್ಲೇ ಒಂದು ಎಲ್ಲರಿಗೆ ಹೆಲ್ಪ್ ಸಾಕ್ತಿತ್ತು, ಎಲ್ಲದಕ್ಕೂ ಆಗ್ತಿತ್ತು. ಈ ಪರಿಸ್ಥಿತಿ ಈ ಕಡೆಗೆ ಸಿಕ್ಕೊಂಡಿದ್ದೇನೆ ಅಷ್ಟೇ. ಮತ್ತೆ ಇಲ್ಲದಿದ್ರೆ ಅಂತ ಪ್ರಾಬ್ಲಮ್ ಬರಲಿಲ್ಲ ನನಗೆ. ಅಂದ್ರೆ ಮುಂದೊಂದಿನ ಒಳ್ಳೆಯ ಕಾಲ ಬಂದ್ರೆ ನಮ್ಮಿಂದ ಅಷ್ಟೇ ಮತ್ತೊಂದೆಷ್ಟು ಉಪಕಾರಗಳು ಆಗಬಹುದು. ಮಾಡ್ತೇನೆ, ಅದೇ ಗುಣ ಇರುವುದು. ಅದೇ ನಂದು ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಮರ ಬೆಳೆದು ಅದು ಗುರುತಿಸ್ಕೊಳ್ಬೇಕು. ಯಾಕೆ ಹೇಳಿದ್ರೆ ಅದು ಮರ ಒಂದು ನೆರಳು ಕೊಡಬೇಕು, ಎಲ್ಲ ಫಲವಸ್ತು ಕೊಡಬೇಕು. ಖಾಲಿ ಮರ ಹುಟ್ಟಿ ಮರ ಸತ್ತರೆ ಏನು ಪ್ರಯೋಜನ ಇಲ್ಲ. ಸರ್, ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಬೇಸರ ಇದೆ. ನಾನು ಶ್ರೀನಿವಾಸ ಆಗಿರೋನು, ನನ್ನನ್ನು ಸೀನಾ 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 ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಬಿಟ್ಟು ನಿಮಗೂ ಕೂಡ ಬೇಸರ ಆ ವಿಷಯದಲ್ಲಿ ಇದೆ. ಹಾಗಾಗಿ ತಾವು ಕೂಡ ಎಲ್ಲೂ ಕೂಡ ಸೀನಾ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಬಯಸೋದಿಲ್ಲ. ಈ ಸಂದರ್ಭದಲ್ಲಿ ನೀವು ಈ ಯುವಜನಾಂಗ, ಇವತ್ತಿನ ಯುವಜನಾಂಗ ಹೆಚ್ಚಾಗಿ ಈ ವ್ಯಸನಯುಕ್ತ ಸಮಾಜ ಆಗ್ತಾ ಇದೆ, ಸ್ಟೂಡೆಂಟ್ ಲೈಫ್ ಹಾಳಾಗೋಗ್ತಾ ಇದೆ, ಬರ್ಬಾದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಯುವಜನಾಂಗ ಪಾತಕದ ಕಡೆ ಬರ್ತಾ ಇರುವಂಥ ಆ ಮೈಂಡ್ ಸೆಟ್ ಇರುವಂಥ ಹುಡುಗರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ನಾನು ಹೇಳೋದು, ಈಗ ನಮ್ಮ ಮನೆಯಲ್ಲೇ ಈಗ ನಾನಿರೋದು ಈ ಮನೆಯಲ್ಲೇ ಆದರೂ, ನಾನು ಮೊದಲಿದ್ದ ನನ್ನ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ಮನೆಯಲ್ಲಿ ತಂದೆ ತೀರೋಗಿದ್ದಾರೆ. ತಾಯಿ 2 ತಂಗಿಯವರು, ತಮ್ಮ, ಚಿಕ್ಕಮ್ಮದ ಮಕ್ಕಳು ಎಲ್ಲ ಒಟ್ಟಿಗೆ ಇರೋದು. ಕೂಡು ಕುಟುಂಬ ಒಟ್ಟಿಗೆ ಇರೋದು. ನಾನಿರುವಾಗ ಎಲ್ಲ ಸರಿ ಇತ್ತು ಮನೆಯಲ್ಲಿ. ನಾನು ಹೊರಗೆ ಹೋದ ನಂತರ ನನ್ನ ಚಿಕ್ಕಮ್ಮನಿಗೆ 2 ಮಕ್ಕಳು, ಹುಡುಗರು, ಗಂಡು ಮಕ್ಕಳು. ಒಬ್ಬ ಗಾಂಜಾ ಕೇಸಲ್ಲಿ ಈ ಮನೆಯವರು ಮುಚ್ಚಿಟ್ರು ನನ್ನ ಹತ್ರ. ಹೇಳಿಲ್ಲ, ಗಮನಕ್ಕೆ ತಂದೆ ಇಲ್ಲ. ಯಾಕೆ ನಾನು ಹೊಡಿತೇನೆ ಅಂತ ಅವ್ರಿಗೆ ಕ್ಲೀನ್ ಗೊತ್ತು. ನಾನು ಜನ ಅದಕ್ಕೆಲ್ಲ ಇದು ಕೊಡುವುದೇ ಇಲ್ಲ, ಅದಕ್ಕೆಲ್ಲ ಚಾನ್ಸ್ ಇಲ್ಲ ನಮ್ಮ ಮನೆಯಲ್ಲಿ. ಈಗ ತನಕ ಅವನಿಗೆ ಎಂಟ್ರಿ ಇಲ್ಲ, ಒಳಗೆ ಎಂಟ್ರಿ ಇಲ್ಲ, ಮನೆ ಒಳಗೆ ಎಂಟ್ರಿ ಇಲ್ಲ, ಮನೆಗೆ ಬರಲಿಕ್ಕೇನೆ ಇಲ್ಲ. ಈಗ ಚಿಕ್ಕಮ್ಮ ಇನ್ನೊಬ್ಬ ಮಗ ಇದ್ದಾನೆ, ಒಬ್ಬನಿಗೆ ಮನೆ ಒಳಗೆ ಬರಲಿಕ್ಕೇನೆ ಇಲ್ಲ ಈಗಲೂ. ಯಾವಾಗ ಈ ಮನೆಗೆ ಈ ಹೆಸರು, ಇಂಥ ಹೆಸರು ನೀನು ತಂದ್ಯಾ, ಇನ್ನು ಈ ಮನೆಗೆ ಬರಬಾರ್ದು, ನೀನು ಬರಬಾರ್ದು ಹಾಗೆ ಇಷ್ಟಮ್ಮ ನಂದು. ಈಗ ತನಕ ಬರಲಿಕ್ಕಿಲ್ಲ. ಅವ್ರು ಬದಲಾಗಿದ್ದಾರಾ? ಇಲ್ಲ, ಬದಲಾಗಲಿಲ್ಲ. ಮೊನ್ನೆ ರಿಟರ್ನ್ ಒಂದು ಕೇಸಲ್ಲಿ, ವಾಟರ್ ಕೇಸಲ್ಲಿ ಎಲ್ಲೇ ಹೋಗಿ ಜೈಲಲ್ಲಿದ್ದಾನೆ ಈಗ. ಮೊನ್ನೆ ಅದೇ ಹೇಳಿದಲ್ಲ, ಏನು ಮಾಡೋದು ಹೇಳಿ. ಬುದ್ಧಿ ಹೇಳುವಷ್ಟು ಹೇಳಿದೆ ನಾವು. ನಮಗೆ ಅನುಭವ ಇತ್ತಲ್ಲ, ನಾವು ಅನುಭವಿಸುದು. ನಮಗೆ ಆಗಬಾರ್ದು ಅಂತೇಳಿ ನಮ್ಮದು ನಿಮಗೆ ಬೇಸರ ಆಗ್ತದೆ. ನಾವು ನಮ್ಮ ಕುಟುಂಬದಲ್ಲಿ ಮತ್ತೆ ಇಂತಹ ಒಂದು ಇದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಹೀಗಾಗೋಯ್ತು ಅಲ್ವಾ? ಸರಿ, ನಿಮ್ಮ ಇದಲ್ಲ ನಾನು ಹೇಳ್ತಾ ಇರೋ ಟೋಟಲ್ ಸಮಾಜದ ಯುವಜನಾಂಗಕ್ಕೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಂದೇಶ ಅಂತ ಹೇಳಿದರೆ, ಗಾಂಜಾ ಅದನ್ನೆಲ್ಲ ಯಾರು ಇದು ಮಾಡಬಾರ್ದು. ಯಾಕೆ ಹೇಳಿದರೆ ಅದು ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅಫೀಮ್ ಇರ್ಬೋದು, ಅಥವಾ ಈ ಟ್ಯಾಬ್ಲೆಟ್ಗಳು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸೇವಿಸುವ ಹವ್ಯಾಸಗಳನ್ನು ಈ ಮಕ್ಕಳುಗಳು ಬೆಳೆಸ್ಕೊಳ್ತಾ ಇದ್ದಾರೆ.
ಅದಕ್ಕೆ ಒಂದು ಯಾರ ಮನೆಯಲ್ಲಿ ಅದಕ್ಕೆ ಒಂದು ಚಾನ್ಸ್ ಕೊಡಬಾರ್ದು. ಯಾರು ಮನೆಯವರೇ ಮೊದಲು ಅದ್ರ ಕಡೆ ಗಮನ ಕೊಡಬೇಕು. ಮನೆಯಲ್ಲಿ ಸರಿ ಎಲ್ಲರೂ ಸರಿ ಇದ್ರೆ ಎಲ್ಲ ಸರಿಯಾಗುತ್ತೆ. ಯಾಕೆ ಹೇಳಿದ್ರೆ ಇದು ಮನೆಯವರಿಂದಲೇ ಈ ರೀತಿ ಎಲ್ಲ ಆಗುದು. ಯಾಕೆ ಹೇಳಿದ್ರೆ ಒಂದು ಮಕ್ಕಳನ್ನು ಬೆಳೆಸುವಾಗ ಈಗ ನಾವೇ ಆದ್ರೆ ಅಷ್ಟೇ, ನಾವು ಬಡ ಇದರಲ್ಲಿ ಬದುಕಿ ಈ ರೀತಿ ಬಂದಿದ್ದೇವೆ. ಈಗಿನವರಿಗೆ ಏನು ಕಷ್ಟ ಇಲ್ಲ, ಅವತ್ತಿನಷ್ಟು ಕಷ್ಟ ಇಲ್ವೇ ಇಲ್ಲ, ಆಗಿನ ಕಷ್ಟ ಈಗಿಲ್ಲ. ಹಾಗಾದ್ರೆ ನಮ್ಮಕ್ಕಿಂತ ಹಿರಿಯವರಷ್ಟು ಕಷ್ಟಪಟ್ಟಿರುವರು. ಹೌದು ಹೌದು ಹೌದು. ನಾವಾಗ್ಲೇ ನಾನು ಮೇಸ್ತ್ರಿ ಕೆಲಸ ಇದಕ್ಕೆಲ್ಲ ಹೋಗಿ ಕಾರ್ಖಾನೆಗೆ ದುಡ್ದೆಲ್ಲ ಮಾಡಿ, ಈಗಿನ ಕಾರ್ಖಾನೆ ಹೋಗ್ತಾನ ಅಲ್ಲ ಮೇಸ್ತ್ರಿ ಕೆಲಸ ಮಾಡ್ತಾನೆ, ಏನಿಲ್ಲ ಅವನು ದಿನಚರಿ ಚಂದದಲ್ಲಿ ಹೋಗ್ತದೆ. ಅವನು ಹಾಕ್ಲಿಕ್ಕೆ ಡ್ರೆಸ್ ಇರ್ತದೆ, ಅವನಿಗೆ ಟಿಪ್ ಟಾಪ್ ಇರ್ತಾನೆ ಅವನ ಹತ್ರ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅರ್ಥ ಆಯ್ತಾ? ಅವನಿಗೆ ಹಣ ಎಲ್ಲಿಂದ ಬಂತಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ. ಅವನಿಗೆ ಕುಡಿಲಿಕ್ಕೆ ಹಣ ಇರ್ತದೆ ಅವನಿಗೆ, ಮನೆಯಲ್ಲಿ ಮಾಡ್ಲಿಕ್ಕೆ ಏನಿಲ್ಲ ಅವನಿರ್ತದೆ, ಮನೆಗೆ ಕೊಡ್ಲಿಕ್ಕೆ ಅವನ ಹತ್ರ ಹಣ ಇಲ್ಲ. ಕುಡಿಲಿಕ್ಕೆ ಹಣ ಇರ್ತದೆ, ಡ್ರೆಸ್ ತೆಗಿತಾನೆ, ಎಲ್ಲ ಮಾಡ್ತಾನೆ. ಇದೇ ಎಂತ ಮಾಡ್ತಾನಂತ ಮನೆಯವರಿಗೆ ಗೊತ್ತಿರುವುದಿಲ್ಲ. ಅವನು ಎಂತ ಒಂದು ಇದ್ದು ಎಂತ ಅವರು ಯಾರಿಗೂ ಗೊತ್ತಿರುವುದಿಲ್ಲ ಮನೆಯವರು. ಅದ್ರ ಮೇಲೆ ತಲೆನೇ ಕೊಡುವುದಿಲ್ಲ ಇವರು. ಅದು ದೊಡ್ಡ ಪ್ರಾಬ್ಲಮ್ ನಮಗೆ. ಇದಕ್ಕೆ ದೊಡ್ಡ ಎಫೆಕ್ಟ್, ಸಮಾಜಕ್ಕೆ ದೊಡ್ಡ ಎಫೆಕ್ಟ್ ಇದೆ. ಅವರವರ ಮನೆ ಮಕ್ಕಳನ್ನು ಒಂದು ಕಣ್ಣಿಟ್ರೆ ಏನಾಗುದಿಲ್ಲ ಅಲ್ವಾ? ಇದರ ಜೊತೆಗೆ ನಮ್ಮ ವ್ಯವಸ್ಥೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಬೇರೆ ಬೇರೆ ಅವರು ಕೂಡ ಹೆಚ್ಚಿನ ಗಮನ ಕೊಡಬೇಕು ಅಲ್ವಾ? ಈ ಇದು ಸಮಾಜಕ್ಕೆ ಮಾರಕ. ಮೊನ್ನೆ ಈ ಫ್ಲ್ಯಾಟಲ್ಲಿ ನಡೆದಂಥದ್ದು ಇನ್ಸಿಡೆಂಟ್. ನನ್ನ ಹೆಂಡತಿ ಹೇಳ್ತಿದ್ಲು, ಈಗ ಸೆಕ್ಯೂರಿಟಿ ಗಾರ್ಡ್ನವರಲ್ಲ, ಇದು ಮೊದಲೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ. ನಾನು ಅಷ್ಟವರೆಗೆ ಇವಳು ಒಬ್ಬಳೇ ಇರೋದು ಇಲ್ಲಿ ಮನೆಯಲ್ಲಿ ಫ್ಲ್ಯಾಟಲ್ಲಿ. ನಾನು ಮೇಲೆ ಇರ್ತಾನಲ್ಲ, ನಾನು ಅಲ್ಲಿಂದ ಬರುವಾಗ ಇವಳಿಗೆ ಫೋನ್ ಮಾಡ್ತೇನೆ, ನಾನು ಬರ್ತಾ ಇದ್ದೇನೆ ಹೇಳಿ. ಬಂದ ನಂತರ ನನ್ನ ಹತ್ರ ಲಾಕ್ ಇರ್ತದೆ, ನಾನು ಓಪನ್ ಮಾಡಿ ಸೀದಾ ಒಳಗೆ ಬರ್ತೀನಿ, ಆನ್ ಮಾಡಿ. ಇವಳು ನಡುವಲ್ಲಿ ಏನಾದರೆ ಸೌಂಡ್ ಎಲ್ಲ ಆದರೆ ಹೊರಗಡೆ ಇವಳು ಎದ್ದು ಆ ಕಿಟಕಿಯಲ್ಲಿ ನೋಡ್ತಾಳೆ, ಅದು ರೋಡ್ ಕಾಣ್ತದೆ ಎಲ್ಲ. ಇಲ್ಲಿ ಈ ಗಾಂಜದ್ದು ಸ್ವಲ್ಪ ಇವಳಿಗೆ ಗೊತ್ತಾಯ್ತು, ಎಂತ ಅಂತ ಗೊತ್ತಿಲ್ಲ ಇವಳಿಗೆ. ಇವಳು ನನ್ನ ಹತ್ರ ಹೇಳ್ತಿದ್ಲು, ನೀವು ಯಾವ ಕಡೆಯಿಂದ ಬಂದಿದ್ದು? ನಾನು ಆ ಕಡೆ ಗೇಟಿಂದ. ಯಾಕೆ ನೋಡಿ, ಈ ಸೆಕ್ಯೂರಿಟಿ ಗಾರ್ಡ್ ಇದ್ದಾನಲ್ಲ, ಇವನು ಸ್ವಲ್ಪ ಆಚೆ ಈಚೆ ಅಮರ್ತಾ ಇರ್ತಾನೆ ಯಾವಾಗಲೂ. ನೋಡಿ ಕತ್ಲು ರಾತ್ರಿ ಒಂದು ಬೈಕ್ ಬರ್ತದೆ, ಇವನು ಸ್ವಲ್ಪ ಅಮರ್ತಾನೆ. ಯಾಕೆ ಅವನನ್ನು ಸ್ವಲ್ಪ ನೋಡಿಕೊಳ್ಳಿ ಆಯ್ತಾ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಯಾಕೆ ನೀನು ಎಂತ ಹೇಳಿದೆ? ಅಲ್ಲ ಸೌಂಡ್ ಆಗ್ತದೆ, ಗೇಟ್ ಓಪನ್ ಆಗೋದು ಸೌಂಡ್ ಆಗ್ತದೆ, ನೀವು ಬರೋದು ಆ ಗೇಟಲ್ಲಿ ಅಲ್ಲ, ಈ ಗೇಟ್ ಯಾಕೆ ಓಪನ್ ಆಯ್ತು ಅಂತೇಳಿ ನಾನು ಇಣುಕುವಾಗ ಇದ್ದಾನಲ್ಲ ಕಳ್ಳರಾಗೆ ಮಾಡ್ತಾನೆ ಈ ಗೇಟ್ ಸೆಕ್ಯೂರಿಟಿ ಗಾರ್ಡ್. ಒಮ್ಮೆ ಆಚೆ ಓಡ್ತಾನೆ, ಈಚೆ ಓಡ್ತಾನೆ, ಆಚೆ ಈಚೆ ನೋಡ್ತಾನೆ, ಮೇಲೆ ನೋಡ್ತಾನೆ, ಆಚೆ ಈಚೆ ಮಾಡ್ತಾನೆ. ಎಂತಂತ ಗೊತ್ತಿಲ್ಲ, ಎಂಥದ್ದು ಇರಬೇಕು ನೋಡಿ ಅಂತ. ಹಾಗೆ ಹೌದಾ ನೋಡ ಅದು ಎಂತಂತ ನೋಡು ಇದು ಅಲ್ಲ. ಲಾಸ್ಟಿಗೆ ಇದೆ ಸಪ್ಲೈ ಅಂತ ಆಯ್ತು ಇವನೇ. ಅದರಲ್ಲಿ ಇಲ್ಲಿ ಒಂದು ಇಬ್ಬರು ಹುಡುಗರಿದ್ದಾರೆ. ಅದಕ್ಕೆ ಗೊತ್ತಾಯ್ತು ಅದೆಲ್ಲ ಲಾಸ್ಟ್ ಅವನನ್ನು ತೆಗಿಸಿದೆವು. ಈಗ ಈ ಬೇರೆ ಹುಡುಗ ಸೆಕ್ಯೂರಿಟಿ ಗಾರ್ಡ್. ಆದ ನಂತರ ಮೊನ್ನೆ ಮೀಟಿಂಗ್ ಇತ್ತು, ನಾನು ಹೇಳಿದೆ ಆ ಮೊದಲಿನ ಸೆಕ್ಯೂರಿಟಿ ಗಾರ್ಡ್ ನಾನು ತೆಗ್ದದ್ದು ಒಳ್ಳೆ ಇತ್ತು. ನಾವು ಈಗ ಇದ್ದ ಒಂದು ಅಷ್ಟು ಪ್ರಾಬ್ಲಮ್ ಇಲ್ಲ. ಆದರೂ ಇಲ್ಲಿ ಒಂದು 2 ಹುಡುಗರಿದ್ದಾರೆ, ಅವರ ಮೇಲೆ ಸ್ವಲ್ಪ ಕಣ್ಣಿಡ್ಬೇಕು. ಯಾಕೆ ಹೇಳಿದರೆ ಅದು ಕಂಪ್ಲೇಂಟ್ ನನ್ನ ಹತ್ರ ಬಂದಿದೆ, ಅದಕ್ಕಂತ ಅದು ಎಂತಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಒಂದು ಅವರ ತಂದೆ ತಾಯಿ ಹತ್ರ ಹೇಳ್ಬೇಕು, ಕಂಟ್ರೋಲ್ ಅವ್ರು ಮಾಡಬೇಕು. ಆಗುದಿಲ್ಲ ಅಂದರೆ ನಾವು ಅದರ ಒಂದು ಬುದ್ಧಿ ಕಲಿಸುವ, ಎಂತಾದ್ರೂ ಮಾಡಬೇಕಲ್ಲ ಅಂತ. ಇಲ್ಲದಿದ್ರೆ ಇಲ್ಲಿ ಬಂದು ರಾತ್ರಿ ಗಲಾಟೆ ಮಾಡೋದು ಅದು ಇಡುದು ಅದು ತುಂಬ ಇದು ನಮಗೆ ರಿಸ್ಕ್. ಹೌದು, ನಾವು ಇರುವುದಿಲ್ಲಲ್ಲ, ನಾನು ಮೇಲೆ ಇರ್ತೀನಿ. ಸ್ವಲ್ಪ ನಾನು ಬರುವಾಗ ಒಂದು 12-1 ಗಂಟೆ ಆಗ್ತದೆ ಮಾತಾಡಿ ಎಲ್ಲ ಆಗಿ. ಅದಕ್ಕೆ ಹೇಳಿದ್ದೇನೆ ಹಾಗೆ ಅಂಥದ್ದು ತುಂಬ ನಡೀತಾ ಇರ್ತದೆ ಇಲ್ಲಿ ಅಂತ ಪ್ರಯತ್ನ ತಮ್ಮ ಗಮನಕ್ಕೆ ಬರ್ತಾ ಇರ್ತದೆ ಅಲ್ವಾ? ಇದನ್ನೆಲ್ಲ ಸಮಾಜದ ವ್ಯವಸ್ಥೆ, ನಾವು ಸಾರ್ವಜನಿಕರಾದ ನಾವು ಕೂಡ ಇದರ ಕಡೆ ಜಾಗ್ರತೆ ಬೇಕು. ಪೋಷಕರ ಕರ್ತವ್ಯ ಇಲ್ಲಿ ಅತಿ ಮುಖ್ಯ. ಹಾಗೇನೆ ವ್ಯವಸ್ಥೆಯ ಜವಾಬ್ದಾರಿಯು ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅನಿಸ್ಕೊಳ್ತದೆ. ಹಾಗೇನೆ ಯುವ ಜನಾಂಗವು ನೀವು ಒಂದು ರೀತಿಯಲ್ಲಿ ಮಾದರಿ. ನೀವು ಪಾತಕ ವಲಯದಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ, ಆದರೂ ಪಾತಕ ವಲಯದಲ್ಲಿ ಇದೀರಿ ಅಂತೇಳಿ ಅನಿಸ್ಕೊಂಡ್ರೂ ಕೂಡ ಉತ್ತಮವಾದ ಕೆಲಸಗಳನ್ನು ಮಾಡುವುದರ ಮೂಲಕ ಯಾರಿಗೂ ಸಾಮಾನ್ಯ ಜನರಿಗೆ ತೊಂದರೆ ಕೊಡದ ರೀತಿಯಲ್ಲಿ ತಾವು ತಮ್ಮ ಕೆಲಸವನ್ನು ಮಾಡ್ತಾ ಇರೋ ಕಾರಣ ಈ ರೀತಿಯ ಒಂದು ನಡವಳಿಕೆ ಇದ್ದಲ್ಲಿ ಇದನ್ನು ಸಮಾಜ ಒಪ್ತದೆ ಅನ್ನೋದಕ್ಕೆ ನೀವು
ಒಂದು ಉದಾಹರಣೆ. ಹೌದು, ಸತ್ಯ ಅಲ್ವಾ? ಯಾಕೆ ಹೇಳಿದರೆ ಹಾಂ, ಇದಕ್ಕೆ ನಾನು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗಲೂ ಬೇಕಾದರೆ ಈ ಎಕ್ಕೂರಲ್ಲಿ ಬೇಕಾದರೆ ಕೇಳಿ, ಎಷ್ಟು ಗಂಟೆಗೆ ಸಹ ಹೆಣ್ಮಕ್ಳು ಬರ್ತಾರೆ ರಾತ್ರಿ, ಎಷ್ಟು ಗಂಟೆಗೆ ಸಹ. ಯಾಕೆ ಹೇಳಿ ಅಂತೆ? ಇಲ್ಲಿ ಯಾವುದೇ ರೀತಿಯ ಹಾಗೆಲ್ಲ ನಾನು ಇರ್ತೇನಂತ ಗೊತ್ತುಂಟು ಅವರಿಗೆ, ನಾನು ಇರ್ತೇನಂತ ಅವರಿಗೆ ಗೊತ್ತುಂಟು, ಇವನ್ ಎಲ್ಲಿಯಾದ ಇರ್ತಾನೆ ಇವ ಅಂತ. ಅವ್ರು ಹೇಳ್ತಾರಲ್ಲ, ಈಗಲೂ ಹೇಳ್ತಾರೆ. ಇಲ್ಲಿ ಹೆಂಗಸರು ಹೇಳೋದು ಅಂತ ಗೊತ್ತಾ? ಹೆಂಗ್ಲು 8 ಗಂಟೆಗೆ ಲೆಕ್ಕರು ಬರ್ಪದೆ ಹಾಗೆ ಸೀನಲ್ಲಿ ಉಳ್ಳೇರು ಮೂಲು ಉಪ್ಪೇರು ಓಲಾಲ್ನ ಕುಲೋದ್ನ ಅಂತ. ಸತ್ಯ, ಸುಳ್ಳಲ್ಲ ಇದು. ಯಾರ ಹತ್ರ ಬೇಕಾದ್ರೆ ಕೇಳಿ, ಎಷ್ಟು ಗಂಟೆ ರಾತ್ರಿಗೆ ಸಹ ಬರ್ತಾರೆ ನಮ್ಮ ಎಕ್ಕೂರಿದ ಹೆಣ್ಮಕ್ಳು ಬರ್ತಾರೆ. ಯಾಕೆ ಹೇಳಿ? ಅದು ನಿಮಗೆ ಕ್ರೆಡಿಟ್ ಅಲ್ವಾ? ಅಲ್ಲ, ಅದೇ ಹೇಳುದು ನಾನು. ಎಷ್ಟು ಗಂಟೆಗೆ ಬಂದರೆ ಸಹ ಅವ್ರು ಹೇಳ್ತಾರೆ, ಎಂಕ್ಲೆ ಫೋಡಿಗೆ ಇದ್ದಿದೆ ಹಾಗೆ ಹೆಂಗನ ಸೀನಲ್ಲಿ ಉಪ್ಪೇರು ಮೂರು ಓಲಾನ್ಲೊಂಜಿ ಬರಿಟು ಕುಲೋ ಒಂದು ಉಪ್ಪೇರು ಅರ್ಥ ಒಂದು ಉಪ್ಪೇರು ಅಂತ ಊರೆಲ್ಲ. ಮತ್ತೆ ನಾನು ಕೇಳ್ತೇನೆ ಎದುರೋಗಿ, ಹೊಲ್ತು ಬರ್ತೀನಿ, ಹೆಂಗ್ಲಿಗೆ ಗೊತ್ತು ನೀರು ಉಲ್ಲಾರು ಅಂತ. ಅವರ ಗಾಡಿಯಲ್ಲಿ ಕಾರೆಲ್ಲ ತಂದು ಬಿಟ್ಟಿರ್ತಾರಲ್ಲ, ಅವರ ಇದು ಅವು ಎಂಕುಲ್ ಪೋಪ ನಿಕುಲ್ ಪೋಲೆ ಅವು ಎಂಕುಲ್ ಪೋಪ ಎಂಕ್ಲೆಗೆ ತೊಂದರೆ ಅವು ಹೆಂಗಲ್ಲ ಮೂಲೊಂದು ಜನೊಳ್ಳೇರು ಹೆಂಗಲ್ಲ ಜನೊಳ್ಳೇರು ಆ ರೀತಿನ ಐಟ ಮೂಲ ಎಂಕ್ಲೆ ದಾಲ ತೊಂದರೆ ಇದ್ದಿ ಎಂಕುಲ್ ಪೋಪ ಅಂತ. ಅಷ್ಟು ಧೈರ್ಯ. ಹಾಂ, ಸತ್ಯ. ಅಂದರೆ ವಿಶ್ವಾಸ, ನಿಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ. ಇಂತಹ ವಿಶ್ವಾಸವನ್ನು ಯಾವುದೇ ಪಾತಕ ವಲಯದಲ್ಲಿ ಗುರುತಿಸ್ಕೊಂಡವ್ರ ಮೇಲೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಮೇಲೆ ಅದೊಂದು ಹಾಗಾಗಿ ಯಾರೇ ಇರಲಿ, ಒಳ್ಳೆಯ ಗುಣವನ್ನು ಬೆಳೆಸ್ಕೊಂಡಲ್ಲಿ, ಒಳ್ಳೆಯ ಗುಣ ಇದ್ದಲ್ಲಿ, ಯಾವುದ್ಯಾವುದೋ ಸಂದರ್ಭದಲ್ಲಿ ಏನೇನು ತಪ್ಪುಗಳು ಆಗಿರ್ಬೋದು, ಅದನ್ನು ಬದಲಾಯಿಸಿಕೊಂಡು ಸಮಾಜಮುಖಿಯಾಗಿ ಹೋದರೆ, ಸಮಾಜದ ಒಂದು ಒಳ್ಳೆಯದಕ್ಕೋಸ್ಕರ ನಡೆದುಕೊಂಡ್ರೆ ಈ ಸಮಾಜಕ್ಕೆ ಒಳ್ಳೆಯದು, ಹಾಗೂ ನಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಲ್ವಾ? ಇದೆ ಅಲ್ವಾ? ಇದನ್ನು ತಾವು ಈ ಮೂಲಕ ನಮ್ಮ ಯುವ ಜನಾಂಗಕ್ಕೆ ನೀವು ಹೇಳಿದ ಹಾಗಾಯಿತು. ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅನೇಕ ವಿಷಯಗಳನ್ನು, ನಿಮ್ಮ ಮನದಾಳದ ಮಾತು, ನೀವು ಯಾವುದನ್ನು ನೀವು ಮುಚ್ಚುಮರ ಇಲ್ಲದೆ ನಿಮ್ಮ ತಪ್ಪುಗಳನ್ನು, ನಿಮ್ಮ ಕೆಲವು ಏನು ಹೇಳಿ ಜನರು ಮೆಚ್ಚುವಂತಹ ರೀತಿಯ ಒಂದು ವಿಷಯಗಳನ್ನು ಎಲ್ಲವುದನ್ನು ನೀವು ಯಾವುದೇ ಮುಚ್ಚುಮರ ಇಲ್ಲದೆ ಹೇಳ್ಕೊಂಡ್ರಿ. ಓಡಿರೋ ವಿಷಯದಲ್ಲಿರ್ಬೋದು, ನಿಮ್ಮ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ ವಿಷಯ ಇರ್ಬೋದು, ಎಲ್ಲ ವಿಷಯವನ್ನು ನೀವು ಮನಬಿಚ್ಚಿ ಇಲ್ಲಿ ಮಾತನಾಡಿದ್ರಿ, ವೀಕ್ಷಕರ ಮುಂದೆ ಹೇಳ್ಕೊಂಡ್ರಿ. ನಿಮಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು, ಅನಂತ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಬಿಚ್ಚು ಮಾತಿನ ವಿಶೇಷ. ಇನ್ನೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಕಾಣಿಸಿಕೊಳ್ಳುತ್ತೇನೆ. ನಮಸ್ಕಾರ.